ಏಲಿಯನ್ಸ್ ಆ್ಯಂಡ್ ನಾಗಾಸ್ ಆರ್ ಸೇಮ್. ಇಲ್ಲಿ ಬರೋ ಏಲಿಯನ್ಸ್ ಎಲ್ಲ ವಾಟ್ ವಿ ಕಾಲ್ ಏಲಿಯನ್ ಸ್ಪೇಸ್ ಶಿಪ್ ಎಕ್ಸೆಟ್ರಾ ಆರ್ ನಾಗಾಸ್. ಈ ಸಾವು ಅನ್ನೋ ಭಯ, ಹೌ ಟು ಓವರ್ಕಮ್ ದ ಫಿಯರ್ ಆಫ್ ಡೆತ್ ಅಂತ. ನಾವು ಸತ್ತ ತಕ್ಷಣ ವಿ ಫೀಲ್ ಅ ರಿವರ್ ಇಸ್ ಇನ್ ಬಿಟ್ವೀನ್ ಅಸ್ ಆ್ಯಂಡ್ ದ ಲಿವಿಂಗ್ ಪೀಪಲ್. ಸತ್ತೋಗಿರೋರು ಯಾವಾಗಲೂ ಬಂದ್ಬಿಟ್ಟು ದೆ ವಿಲ್ ಟ್ರೈ ಟು ಕಾಂಟ್ಯಾಕ್ಟ್ ಯು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸೆಕ್ಸ್ ಅನ್ನೋದು ಅಷ್ಟು ಈಸಿಯಾಗಿ ಮಾತಾಡೋ ಸಬ್ಜೆಕ್ಟೇ ಅಲ್ಲ ಇಂಡಿಯಾದಲ್ಲಿ. ಸೊ ನೋ ಬಡಿ ಈಸ್ ಟಾಕಿಂಗ್ ಅಬೌಟ್ ಇಟ್. ನೀವು ಇದನ್ನು ಎಷ್ಟು ಬ್ಯಾಡ್ ಸೀಕ್ರೆಟ್ ಅಂತ ಮಾಡ್ತೀರೋ ಅಷ್ಟು ಅಜ್ಞಾನಕ್ಕೆ ನೀವು ಓಪನ್ ಮಾಡ್ತೀರಾ. ಎಲ್ಲರೂ ಜೊತೆ ಸೆಕ್ಸ್ ಮಾಡೋಕ್ಕಾಗಲ್ಲ. ಜನಸಾಮಾನ್ಯರ ಅಂಡರ್ಸ್ಟ್ಯಾಂಡಿಂಗ್ಗೆ ಫಸ್ಟು ನಾನು ಏನಕ್ಕೆ ಬಂದಿದ್ದೀನಿ, ನನ್ನ ಪರ್ಪಸ್ ಏನು, ನಾನು ಯಾರು. ಸ್ಟಾರ್ಟಿಂಗ್ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು ಏನಂದರೆ, ದೇವ್ರು ನಮ್ಗೆ ಕೊಟ್ಟಿರೋದು ಏನೋ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಸೊ ಯಾರಿಗೆ ಪರ್ಪಸ್ ಇರುತ್ತೋ ಅವ್ರು ಯಾವಾಗಲೂ ಯಂಗ್ ಆಗಿರ್ತಾರೆ. ನಮ್ಮ ಸ್ಕಿನ್ ಏಜ್ ಆಗಲ್ಲ, ಹೇರ್ ಏಜ್ ಆಗಲ್ಲ, ಫೇಸ್ ಏಜ್ ಆಗಲ್ಲ. ಭೂಗೋಳಗಳು ವೇರ್ ಹ್ಯೂಮನ್ ಲೈಫ್ ಇಸ್ ಪಾಸಿಬಲ್ 50 crores ಇದ್ದಾವೆ ಇನ್ ದಿಸ್ ಯೂನಿವರ್ಸ್. ಸಮ್ ಪ್ಲಾನೆಟ್ಸ್ ದರ್ ಆರ್ ಓನ್ಲಿ ಗಾಡ್ಸ್, ದರ್ ಆರ್ ಪ್ಲಾನೆಟ್ಸ್ ವಿತ್ ಜಸ್ಟ್ ಗಣೇಶಸ್. ಎವ್ರಿಬಡಿ ಲುಕ್ಸ್ ಲೈಕ್ ಗಣೇಶ. ಸೊ ನಾವು ಕಾನ್ಸ್ಟೆಂಟ್ಲಿ ಧರ್ಮ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಈವಲ್ಗೆ ಎದುರಿಸೋರೇ ಇಲ್ಲ. ಇವಾಗ ತುಂಬ ದಿನ ಆಯಿತು ಶ್ರೀಕೃಷ್ಣ ಹೋಗಿ. Today on Just Curious, it's definitely going to be a very deep spiritual journey. ಯಾಕೆಂದರೆ ಇವತ್ತು ನಮ್ಮ ಜೊತೆಗಿರೋದು ಸದ್ಯದ ಐಡೆಂಟಿಟಿ ಇಸ್ ಗುರು ಪಶುಪತಿ ಆಗಿ. ಬಟ್ ರಿಯಲ್ ಲೈಫಲ್ಲಿ ಬಿಫೋರ್ ಯು ಸ್ಟಂಬಲ್ಡ್ ಅಪಾನ್ ದಿಸ್ ಫೇಸ್ ಆಫ್ ಯುವರ್ ಲೈಫ್, ನೀವೇ ಹೇಳ್ದಂಗೆ ಅಶ್ವಿನ್ ಮೋಹನ್ ಆಗಿ ಆ್ಯಸ್ ಅ ಮಾರ್ಷಲ್ ಆರ್ಟ್ ಪ್ರಾಕ್ಟೀಷ್ನರ್, ಅದಾದಮೇಲೆ ಕಾರ್ಪೊರೇಟ್ ಲೈಫಲ್ಲಿ ಒಂದಷ್ಟು ವರ್ಷಗಳಿದ್ರಿ, ಆ್ಯಂಡ್ ಆಂಟ್ರಪ್ರಿನರ್ ಆಗಿದ್ರಿ. ಆ್ಯಂಡ್ ನಾವು ಥ್ರೂ ಚಾಮುಂಡಿ ಗುರುಕುಲಂ ಒಂದು ಸ್ಪಿರಿಚುಲಿ ಒಂದು ಜರ್ನಿನ ನೀವು ಶುರು ಮಾಡಿದ್ರ ಜೊತೆಗೇ ಐ ಥಿಂಕ್ 1.5 ಲಕ್ಷ ಜನಗಳಿಗೆ ಒಂದು ನೀವು ಎಕ್ಸ್ಪ್ಲೋರ್ ಮಾಡಿರುವಂಥ ಅಥವಾ ಸ್ಟಂಬಲ್ ಮಾಡಿದಂಥ ಜ್ಞಾನನ ಹರಿಸೋದ್ರ ಮೂಲಕ ವಿತ್ 1,000+ ಸ್ಟೂಡೆಂಟ್ಸ್ ರೈಟ್ ನಾವು. ಹಿಯರ್ ಯು ಆರ್ ಆನ್ ಜಸ್ಟ್ ಕ್ಯೂರಿಯಸ್. ಫಸ್ಟ್ಲಿ ಸರ್, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಹೌ ಇಸ್ ದ ಜರ್ನಿ ಸೋ ಫಾರ್? ಜರ್ನಿ ಈಸ್ ಬಿನ್ ಗ್ರೇಟ್. ಹೌದು, ಯಾಕೆಂದರೆ ಈ ನಾವು ಆಧ್ಯಾತ್ಮದಲ್ಲಿ ಹೇಳಿದ್ರೆ ಇಟ್ಸ್ ಲೈಕ್ ಅನ್ಪ್ರೆಡಿಕ್ಟಬಲ್. ಅದೇನಾಗುತ್ತೆ ಅಂತಲೇ ನಮಗೆ ಗೊತ್ತಿರಲ್ಲ. ಸೊ ಅದ್ರ ಮೇಲೆ ನಾವು ಜಾಗೃತವಾಗಿರಬೇಕು. ಅನ್ಕಾನ್ಷಿಯಸ್ ಆಗಿ ಏನೂ ಕೆಲಸ ಮಾಡೋಂಗೆ ಇಲ್ಲ. ಸೊ ಇದಕ್ಕೆ ಬೇಕಾಗಿರುವಂಥ ಎನರ್ಜಿ ಇಟ್ಸ್ ವೆರಿ ಹೈ ಕೆಪಾಸಿಟಿ ವೆಹಿಕಲ್ ಓಡಿಸ್ಬೇಕು ನೀವು ಅಂದರೆ ಅದಕ್ಕೆ ಹೈ ಎನರ್ಜಿ ಕನ್ಸಂಪ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಏರೋಪ್ಲೇನ್ ಕನ್ಸ್ಯೂಮ್ ಮಾಡೋಷ್ಟು ಫ್ಯೂಯಲ್ಲು ನಮ್ಮ ಕಾರ್ ಯಾವತ್ತೂ ಕನ್ಸ್ಯೂಮ್ ಮಾಡಲ್ಲ, ಯಾಕಂದರೆ ಇಟ್ ಫ್ಲೈಸ್. ಸೊ ಈ ಜರ್ನಿನೇ ಬೇರೆ. ಜರ್ನಿ ಅಂದರೆ ನೀವು ಕರೆಕ್ಟಾಗಿ ಹೇಳಿದ್ದೀರ, ಯಾಕೆಂದರೆ ನಮ್ಮ ದೇಹನೇ ನಮ್ಮದು ವೆಹಿಕಲ್, ಗಾಡಿ ಎಲ್ಲನೂ. ಸೊ ಇದನ್ನು ನಾವು ಹೈ ಗ್ರೇಡಾಗಿ ಇಟ್ಕೋಬೇಕು, ಹೈ ಕ್ಲಾಸಾಗಿ ಇಟ್ಕೋಬೇಕು. ದೇಹದಲ್ಲಿರುವಂಥ ಬ್ರೇನ್ನ ಇನ್ನೂ ಚೆನ್ನಾಗಿ ಇಟ್ಕೋಬೇಕು. ಸೊ ಈ ಎಲ್ಲ ಒಂದಷ್ಟು ಮೈಲ್ ಸ್ಟೋನ್ಸು ಅಥವಾ ಒಂದಷ್ಟು ಪಾಯಿಂಟ್ಸ್ಗಳು ಕನೆಕ್ಟಿಂಗ್ ದ ಡಾಟ್ಸ್ ಇಸ್ ದ ಪರ್ಸ್ಯೂಟ್ ನಿಮ್ಮದು ಇನ್ ದ ಸ್ಪಿರಿಚುವಲ್ ಜರ್ನಿ ರೈಟ್ ನಾವು. ಇವಾಗ ಸಿಂಪಲಾಗಿ ನಾನೇನು ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ಐ ವಾಂಟ್ ಪೀಪಲ್ ಫಸ್ಟ್ ಆಫ್ ಆಲ್ ಯಾವುದಾದ್ರು ಒಂದು ಕರೆಕ್ಟಾಗಿರೋ ವಿನ್ನ ತಯಾರು ಮಾಡಬೇಕು. ಯಾಕಂದರೆ ನಮಗಾಗಿರೋ ಅಂಥ ಗೆಲುವು ನಾವು ತಯಾರು ಮಾಡ್ಕೋಬೇಕು. ಇಲ್ಲ ಅಂದರೆ ನಮ್ಮ ಫ್ಯೂಚರಲ್ಲಿ ಇಂಟ್ರೆಸ್ಟ್ ಇರಲ್ಲ, ನಮಗೆ ಹೋಗ್ಬಿಡುತ್ತೆ. ನಾವು ಏನೋ ಒಂದು ಬೇಕಾಗಿರೋ ಗೆಲುವು ಅನ್ನೋದನ್ನ ನಾವು ಒಂದು ಅದೇ ಚೇಸಿಂಗ್ ಅ ಕ್ಯಾರೆಟ್ ಅಂತಾರಲ್ಲ, ಆ ಥರ ಯು ನೀಡ್ ಟು. ಇಲ್ಲ, ಕ್ಯಾರೆಟ್ ಅಂತಲ್ಲ, ಗೆಲುವು ಅಂದರೆ ನಮಗೆ ಸಸ್ಟೈನಬಲ್ ಆಗಿ. ಇವಾಗ ಮ್ಯಾಸ್ಲೋಸ್ ಪಿರಮಿಡ್ ಆಫ್ ಹೈರಾರ್ಕಿ ಆಫ್ ನೀಡ್ಸ್ ಅಂತ ಪಿರಮಿಡ್ ಮಾಡಿದ್ದಾನೆ. ಸರಿ, ಮ್ಯಾಸ್ಲೋ ಅಂತ ಒಬ್ಬ ಸೈಕಾಲಜಿಸ್ಟ್ ಇದ್ದ. ಅವನು ಪಿರಮಿಡ್ ಆಫ್ ನೀಡ್ಸ್ ಅಂತ ಮಾಡಿದ್ದಾನೆ. ಫಸ್ಟು ಹ್ಯೂಮನ್ ಬೀಯಿಂಗ್ಗೆ ಬೇಸಿಕ್ ನೀಡ್ಸ್ ಬರಬೇಕಂತೆ. ಏನದು? ಫುಡ್ಡು, ವಾಟರು, ಶೆಲ್ಟರ್, ಕ್ಲೋತ್ಸು, ಹೌದು, ಆ ಥರ. ರೋಟಿ ಕಪಡ ಮಕಾನ್ ಅಂತಾರಲ್ಲ ಹಿಂದಿಯಲ್ಲಿ, ನಮ್ಮ ಕನ್ನಡದಲ್ಲಿ ಉಮಾಹೆ ಅಂತಾರಲ್ಲ. ಸರಿ ಸರಿ, ಉಮಾಯ ಸ್ವಲ್ಪ ಇದಾಗತ್ತೆ, ಬಟ್ ಇಟ್ಸ್ ಓಕೆ. ಇಟ್ಸ್ ಎ ವೆರಿ ಕಲೋಕಿಯಲ್ ವೇ, ಬಟ್ ವಿ ಗೆಟ್ ವಾಟ್ ಯು ಆರ್ ಸೇಯಿಂಗ್. ಬೇಸಿಕ್ಸ್. ಮೈಸೂರು ಹೋಗ್ಬಿಟ್ಟು ಬೆಂಗಳೂರು ಕನ್ನಡ ಮರ್ತು ಬಿಟ್ಟಿದ್ದೀನಿ. ಸರಿ, ಓಕೆ. ಅದು ನೀವು ಹೇಳ್ದಂಗೆ ಬೇಸಿಕ್ ನೀಡ್ಸ್. ಅದಾದಮೇಲೆ ಸೆಲ್ಫ್ ಎಸ್ಟೀಮ್ ನೀಡ್ಸ್ ಅಂತ ಮಾಡಿದ್ದಾನೆ. ಅಂದರೆ ನಾವು ಯಾರು ನಮ್ಮನ್ನು ಮಾನ ಮರ್ಯಾದೆ ಕೊಡ್ತಾರ ಜನ, ಗೌರವ. ಸೊ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಆಮೇಲೆ ಲಾಸ್ಟಿಗೆ ಬರುತ್ತೆ ಪರ್ಪಸ್ಸು, ಮೀನಿಂಗು, ನಮ್ಮ ವಿನ್ಸ್ ಇನ್ ಲೈಫ್, ಪ್ರಾಫಿಟ್ಸು. ಅಂದರೆ ಪ್ರಾಫಿಟ್ಸ್ ಅಂದರೆ ಬರೀ ಕಾಸಲ್ಲ,
ಪ್ರಾಫಿಟ್ಸ್ ಅಂದರೆ ಜನರ ಸಪೋರ್ಟ್, ಒಂದು ಟ್ರೈಬ್, ಒಂದು ಕಮ್ಯುನಿಟಿ. ಒಂದು ಕಮ್ಯುನಿಟಿ. ಯಾರು ವಿಶ್ವಾಸ. ದೇ ಆರ್ ಹ್ಯಾಪಿ ದಟ್ ಎಷ್ಟು ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೋ ಅವರು ನೀವಿದ್ದೀರಾ ಅಂತ ಖುಷಿ ಆಗ್ಬೇಕು ಅವ್ರಿಗೆ. ಸೊ ದ್ಯಾಟ್ ಇಸ್ ವೈ ವಿ ಸ್ಟಾರ್ಟ್ ಫ್ರಮ್. ಅಂದರೆ ಇದ್ರ ಚಿಕ್ಕ ಉದಾಹರಣೆಗಳು ಕೊಡ್ಬೇಕಂದ್ರೆ ಇವತ್ತಿಗೂ ನಾವು ಸ್ವಾಮಿ ವಿವೇಕಾನಂದ, ಗೌತಮ ಬುದ್ಧ ಈ ಥರ ನಾಪಿಸ್ಕೋತೀವಲ್ಲ, ಯಾಕಂದರೆ ಆ ಥರ ವಿಶ್ವಾಸನ ಬದುಕಿದ್ದಾಗ್ಲೂ ಅವರು ಕೊಟ್ಟಿರೋ ಫ್ರೇಮ್ವರ್ಕ್ಸು ನಾವು ಇವಾಗಲೂ ಯೂಸ್ ಮಾಡ್ತೀವಿ. ಬಸವಣ್ಣ ಕೊಟ್ಟಿರೋ ಫ್ರೇಮ್ವರ್ಕ್ಸು ನಾವು ಇವಾಗಲೂ ಯೂಸ್ ಮಾಡ್ತೀವಿ. ಸೊ ದ್ಯಾಟ್ ಇಸ್ ವೈ ದೇ ಆರ್ ವ್ಯಾಲ್ಯೂಡ್, ರಿವ್ಯರ್ಡ್. ಆವಾಗಲೂ ಅವ್ರು ಇದ್ದಾಗಲೂ ದೇ ವರ್ ವ್ಯಾಲ್ಯೂಡ್. ಇವಾಗ ಅವ್ರಿಲ್ಲ ಅಂದ್ರೂ ದೇ ಆರ್ ವ್ಯಾಲ್ಯೂಡ್. ಆ ಥರ ಒಂದು ಜೀವನ ನಾವು ಮಾಡಿದರೆ ಸಾರ್ಥಕ ಆಗತ್ತೆ. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಅಸ್ ಅಂಡರ್ಸ್ಟ್ಯಾಂಡ್ ದ ಪಿರಮಿಡ್. ಮ್ಯಾಸ್ಲೋದು ಬೇಸಿಕ್ಸು ಐ ಥಿಂಕ್ ಮೋಸ್ಟ್ ಆಫ್ ಇವಾಗ ನಾನೇನು ಹೇಳ್ತೀನಿ ಅಂದರೆ ಮ್ಯಾಸ್ಲೋ ಗಾಟ್ ಇಟ್ ರಾಂಗ್. ಬೇಸಿಕ್ ನೀಡ್ಸ್ ಇದಲ್ಲ, ಬೇಸಿಕ್ ನೀಡ್ಸು ಮೀನಿಂಗು. ಸೊ ಅದನ್ನ ಇನ್ವರ್ಟ್ ಮಾಡಬೇಕು, ಉಲ್ಟಾ ಮಾಡಿದ್ರೆ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಊಮಾ ಹೇ ರೋಟಿ ಕಪ್ಪಡೆ ಮಕಾನಿಗೆ ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ಮೇ ಆಗಲ್ಲ. ಸೊ ಫಸ್ಟ್ ಪ್ರಶ್ನೆ ಬರುತ್ತೆ, ಈಗ ನಾರ್ಮಲ್ ಪಿರಮಿಡು ಫಸ್ಟು ಬೇಸಿಕ್ಸು, ನೆಕ್ಸ್ಟು ಸೆಲ್ಫ್ ಎಸ್ಟೀಮು, ಆಮೇಲೆ ಪರ್ಪಸ್ಸು, ನಾನು ಏನಕ್ಕೆ ಬಂದೆ, ಏನು ಕೊಟ್ಟು ಹೋಗಕ್ಕೆ ಬಂದಿದ್ದೀನಿ, ಆ ವಿನ್ಸನ್ನೆಲ್ಲ ಹುಡುಕ್ಬೇಕಂತ. ಸೊ ಅದನ್ನು ಉಲ್ಟಾ ಮಾಡೋಕ್ಕೆ ಹೇಳಿದ್ರಲ್ಲ, ಈಗ ಜನಸಾಮಾನ್ಯರ ಅಂಡರ್ಸ್ಟ್ಯಾಂಡಿಂಗಿಗೆ ಫಸ್ಟು ನಾನು ಏನಕ್ಕೆ ಬಂದಿದ್ದೀನಿ, ನನ್ನ ಪರ್ಪಸ್ ಏನು, ನಾನು ಯಾರು, ಈ ಒಂದು ಪರ್ಸ್ಯೂಟನ್ನು, ಈ ಒಂದು ದಾರಿನಲ್ಲಿ ಒಬ್ಬ ಮನುಷ್ಯ ಈಗ ಯೋಚನೆ ಮಾಡೋದಂದ್ರೆ, ಈಗ ಜನಸಾಮಾನ್ಯ ವಾಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್? ಸ್ಟಾರ್ಟಿಂಗ್ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು ಏನಂದರೆ, ದೇವ್ರು ನಮ್ಗೆ ಕೊಟ್ಟಿರೋದು ಏನೋ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಬರೋಕ್ಕೆ. ಸುಮ್ಮನೆ ಕಳಿಸಿಲ್ಲ ನಾವು. ಇವಾಗ ನಮ್ಮ ಥೇಮ್ಸ್ ನದಿ ಅವಿದ್ಯಾ ಮಂದಿರ್ ಅಂತಿದೆ, ಅಂದರೆ ನಮ್ಮ ಎಂಟೈರ್ ಎಜುಕೇಷನ್ ಸಿಸ್ಟಮ್ ಎಲ್ಲನೂ ಇಟ್ ಈಸ್ ಬೇಸ್ಡ್ ಆನ್ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್. ಸೊ ಇದು ಅವಿದ್ಯಾ ಮಂದಿರ್. ಇದು ಅಲ್ಲಿ ನಾವು ಏನು ಕಲಿತೀವೋ ಅವಿದ್ಯಾನೇ. ಸೊ ಫಸ್ಟ್ ಥಿಂಗ್ ಫಿಲಾಸಫಿ ವೈಸ್, ನಾನು ಮ್ಯಾಥಮೆಟಿಕ್ಸ್ ಅವಿದ್ಯಾ ಅಂತ ಹೇಳ್ತಲ್ಲ, ಸೈನ್ಸ್ ಅವಿದ್ಯಾ ಅಂತ ಹೇಳ್ತಿಲ್ಲ, ಬಟ್ ಫಿಲಾಸಫಿಯಲ್ಲಿ ಕಲಿಸೋದು ನಾವು ಒಂದು ಇನ್ಸಿಗ್ನಿಫಿಕೆಂಟ್ ಡಸ್ಟ್ ಇದ್ದಂಗೆ. ನಮ್ಮದೇನು ವ್ಯಾಲ್ಯೂನೇ ಇಲ್ಲ ಈ ಯೂನಿವರ್ಸ್ಗೆ. ನಾವು ಇದ್ರೂ ಒಂದೇ, ಬಿಟ್ಟರು ಒಂದೇ, ಆ ಥರ ಕಲಿಸ್ತಾರೆ. ಇನ್ಸಿಗ್ನಿಫಿಕೆನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತ ತುಂಬ ಎಜುಕೇಷನ್ ಕೊಡ್ತಾರೆ ನಮಗೆ ಸೈನ್ಸಲ್ಲಿ. ಬಟ್ ಅಧ್ಯಾತ್ಮ ಏನು ಹೇಳುತ್ತೆ, ದೇವರು ನಿನಗೆ ಏನೋ ಒಂದು ಕೆಲಸ ಕೊಟ್ಟು ಕಳಿಸಿದ್ದಾನೆ, ಅಥವಾ ನಾವು ಹೇಳೋದು ಕಳಿಸಿದ್ದಾಳೆ. ಯಾಕಂದರೆ ಮಹಾಮಾಯೆ ಲಲಿತಾ ತ್ರಿಪುರ ಸುಂದರಿಕ್ಕಿಂತ ಯಾರೂ ಇಲ್ಲ ಅಂತ ನಮ್ಮ ಗುರು ಹೇಳ್ಕೊಟ್ಟಿದ್ದಾರೆ ನನಗೆ. ಅದು ನಾನು ಎಕ್ಸ್ಪೀರಿಯೆನ್ಸು ಮಾಡಿದ್ದೀನಿ. ಸೊ ದೇವ್ರು ಕಳಿಸಿದ್ದಾಳೆ ಆದಮೇಲೆ ನಾವು ಏನು ಮಾಡಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ದ ಅಸೈನ್ಮೆಂಟ್ ಅಂತಾರೆ ಇಂಗ್ಲೀಷಲ್ಲಿ. ನಮ್ಮ ಅಸೈನ್ಮೆಂಟ್ ಏನು ಅಂತ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಯಾರು ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು ಸ್ಕ್ರಿಪ್ಟ್ ಬರೀತೀರಾ, ನೀವು ಸ್ಕ್ರಿಪ್ಟ್ ರೈಟರು, ರಜನಿಕಾಂತ್ ಸರ್ನ ಇನ್ವೈಟ್ ಮಾಡ್ತೀರಾ, ಕ್ಯಾನ್ ಯು ಬಿ ದ ಮೇನ್ ಲೀಡ್ ಅಂತ. ಅವರು ಓಕೆ ಅಂತಾರೆ. ಮತ್ತು ಅವ್ರು ಬಂದ ತಕ್ಷಣ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ರಜನಿ ಸರ್ ಬಂದರೆ ಇಷ್ಟು ಚೆನ್ನಾಗಾಗತ್ತೆ ಫಿಲ್ಮು ಅಂತ. ದೇವರು ನಮ್ಮ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ಬಿಟ್ಟು ನಮಗೊಂದು ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ರಶ್ಮಿ ನಿಮ್ದಿದ್ದು ಅಸೈನ್ಮೆಂಟು, ಪಶುಪತಿ ನಿಂದಿದ್ದು ಅಸೈನ್ಮೆಂಟು. ಸೊ ನಾವು ಅದನ್ನು ಅರ್ಥ ಮಾಡಿಕೊಂಡು ಡೀಪಾಗಿ ಅರ್ಥ ಮಾಡಿ ಮೆಡಿಟೇಷನಲ್ಲಿ ಮಾತ್ರ ಇದು ಅರ್ಥ ಆಗೋದು. ಬಿಕಾಸ್ ದಟ್ ವಾಸ್ ಮೈ ನೆಕ್ಸ್ಟ್ ಕ್ವೆಶನ್. ಈಗ ನನ್ನ ಅಸೈನ್ಮೆಂಟ್ ಏನು ಅನ್ನೋದು, ಯಾಕೆಂದರೆ ನೀವೇ ನೋಡ್ದಂಗೆ ಎಲ್ಲ ಮನುಷ್ಯರು ಸ್ಟಾರ್ಟಿಂಗಲ್ಲಿ ನಮ್ಮ ಸದ್ಯದ ಲೈಫ್ ಸಿಲೆಬಸ್ ಇದೆಯಲ್ಲ, ಫಸ್ಟ್ 20 years ಸ್ಕೂಲ್ಗೂ ಇದರಲ್ಲಿ ಕಳೆದೋಗ್ತೀವಿ. ನೆಕ್ಸ್ಟ್ 20 ವರ್ಷ ಓದಿದ್ದೀವಿ, ಓದಿದ್ಮೇಲೆ ಈಗ ಕೆಲಸ ಹುಡುಕ್ಬೇಕು, ದುಡಿಮೆ, ಸಂಸಾರ, ಅದ್ರಲ್ಲಿ ಸಿಕ್ಕಾಕೋತೀವಿ ನೆಕ್ಸ್ಟ್ 20 ವರ್ಷ. ಅದಾದಮೇಲೆ ನೆಕ್ಸ್ಟ್ 20 ವರ್ಷ ಮಕ್ಕಳಾಯಿತು. ಮೃತ ದರ್ಶನ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಮಕ್ಕಳಾದರೂ ಮಕ್ಳಿಗೆ ಮದುವೆ ಮಾಡಿಸೋದು ಅದೇ ಸೈಕಲಲ್ಲಿ ಹಾಕ್ಬಿಟ್ಟು ಸತ್ತೋಗೋದು ನಾವು. ಸೊ ಇದು ಈ ಮಧ್ಯದಲ್ಲಿ, ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಟ್ ವರ್ಡ್ ಮೃತ ದರ್ಶನ, ವಿಚ್ ಐ ಆಸ್ಕ್ ವೈ ಡು ಯು ಥಿಂಕ್ ಇಟ್ ಇಸ್ ಮೃತ ದರ್ಶನ ಅಂತ. ಬಟ್ ಹೌ ಟು ಫೈಂಡ್ ದ ಪರ್ಪಸ್, ಲೈಕ್ ಈಗ ನನ್ನ ಅಸೈನ್ಮೆಂಟು ಏನು ಅಂತ. ಈಗ ಸ್ಪಿರಿಚುವಲ್ ಹಸಿವು ಅನ್ನೋದು ಕೆಲವ್ರಿಗೆ 50 ವರ್ಷಕ್ಕೆ ಬರ್ಬೋದು, ಯಾರಿಗೋ ಮಹಾಜ್ಞಾನಿಗಳಿಗೆ ಇವತ್ತೆಲ್ಲ ಗೌತಮ ಬುದ್ಧರು ಅಂಥವರೆಲ್ಲ, ವಿವೇಕಾನಂದವರೆಲ್ಲ ಚಿಕ್ಕ ವಯಸ್ಸಿಗೆ they took some drastic moves and then they went on an exploration path. So how does that trigger happen? How to understand? ನೀವು ನೋಡೋಕೆ ಹೋದರೆ ಚಿಕ್ಕ ಮಕ್ಕಳು ಒಳ್ಳೊಳ್ಳೆ ಕ್ವೆಶ್ಚನ್ ಕೇಳ್ತಾರೆ ಅಬೌಟ್ ಪರ್ಪಸ್ಸೇ. ಹೌದಾ? ಹೌದು. ಅಂದರೆ ನಾನೇನು ಮಾಡಬೇಕು ನೆಕ್ಸ್ಟು ಲೈಫಲ್ಲಿ, ನಾನೇನಾಗಬೇಕು ಅಂತ ಕೇಳ್ತಾರೆ ಮಕ್ಕಳು. ಆವಾಗ ಚಿಕ್ಕವರಿದಾಗ ಅವ್ರಿಗೆ ಅದೇ ಅಲ್ವಾ ಕೇಳೋದು, ದೊಡ್ಡವರಾದ್ಮೇಲೆ ಏನಾಗ್ತೀಯಾ? ದೊಡ್ಡವರು ಅದೇ ಕೇಳೋದು, ದೊಡ್ಡವರಾದ್ಮೇಲೆ ಏನಾಗ್ತೀಯಾ ಅಂತ. ಆ ಡಿಸ್ಕಷನಲ್ಲಿ ಏನೋ ಒಂದು ಶಾಲೋ ನಾವು ಡಿಸ್ಕಸ್ ಮಾಡಿ ಅವ್ರಿಗೆ
ಆಳವಾಗಿ ಹೇಳ್ಕೊಡ್ಬೇಕಲ್ಲ ಮಕ್ಕಳಿಗೆ, ಒಂದು ಸ್ಟೋರಿ ಮೂಲಕ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿ, ದೇವ್ರು ಯಾರು ಅಂತ ಎಕ್ಸ್ಪ್ಲೇನ್ ಮಾಡಿ, ಹೌ ಯು ಕ್ಯಾನ್ ಗೆಟ್ ಎ ಪರ್ಪಸ್ ಅಂತ ನಾನು ಚಿಕ್ಕ ಮಕ್ಕಳಿಗೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ದೇ ಗೆಟ್ ಇಟ್. ಸೊ ಇದೇನು ಅಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ. ಏನು ಬೇಕು, ಒಳ್ಳೆ ಗುರು. ಸಾವಿರಾರು ಗುರು ಹತ್ರ ನಾನು ಹೋಗಿ ಕಲಿತು ಫೈನಲಿ ಐ ಗಾಟ್ ಮೈ ಗುರು. ನನ್ನ ಗುರು ಮಹಾವತಾರ್ ಬಾಬಾಜಿ ಅಂತ. ಸೊ ಅವ್ರು ಸಿಗಬೇಕು ಅಂದರೆ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಅಂದ್ರೆ ಯಾರು ಇವರು, ಹೆಂಗ್ ಸಿಕ್ಕಿದ್ರು, ಅಂಡ್ ಇವ್ರು- ಕಾರ್ಪೊರೇಟ್ ಲೈಫಲ್ಲಿ ಇದ್ರಲ್ಲ, ಹಾಂ ಇಲ್ಲಿಗೆ ಬಂದಿದೆ. ಯಾಕೆ ನಿಮ್ಮ ಇನ್ಸ್ಟಾಗ್ರಾಮ್ ಇದನ್ನ ನೋಡಿದ್ರೆ ದ ಫಸ್ಟ್ ಥಿಂಗ್ಸ್ ಈಸ್ ಸ್ಪಿರಿಚುವಲ್ ಗುರು, ಅದಾದಮೇಲೆ ಪರಂಪರಾ ಅಧಿಕಾರಿ ಆಫ್ ತ್ರಿಲೋಕ ಅಖಾಡ. ಅಖಾಡ, ಲಿವ್ ಸ್ಪಿರಿಚುವಲಿ ವಿತೌಟ್ ಬ್ರೇಕ್ ಡೌನ್ಸ್ ಅಂತ ಇದೆ. ಆಮೇಲೆ ನೀವೆಲ್ಲೋ ನಿಮ್ಮದೇ ಆದಂಥ ಹಳೆ ಇಂಟರ್ವ್ಯೂನಲ್ಲಿ ಮಾತಾಡ್ತಾ ಇದ್ದಾಗ ನಾನು ಸ್ಪಿರಿಚುವಲ್ ನಾಲೆಜಿಗೆ ಹುಡ್ಕೊಂಡು ಹೋಗಲಿಲ್ಲ, ನಾನು ಬೇರೆ ಏನೋ ಹುಡುಕ್ತಾ ಇದ್ದೆ. ಹೌದು. ಆಕ್ಸಿಡೆಂಟ್ ಆಗಿ ಒಂದು ಮಾತು ಹೇಳಿದ್ರಿ, ವಿತ್ ಸಚ್ ಇಂಟೆನ್ಸಿಟಿ ನನ್ನ ಲೈಫಲ್ಲಿ ಏನೋ ಹುಡುಕ್ತಾ ಇದ್ದೆ, ಅವಾಗ ಅದು ಏನೋ ಸಿಕ್ತು ಅಂತ. ಸೊ ವಾಟ್ ಡಿಡ್ ಯು ಮೀನ್ ವೆನ್ ಯು ಸೇ ಲಿವಿಂಗ್ ನಾನು ಹುಡುಕ್ತಾ ಇದ್ದಿದ್ದು ಆ್ಯಕ್ಚುಲಿ ನನ್ನ ಐಡೆಂಟಿಟಿ. ಯಾಕೆಂದರೆ ನನಗೆ ಆಗ್ತಾ ಇದ್ದಿದ್ದು ಸಿಕ್ಕಾಬಟ್ಟೆ ಬುಲ್ಲಿಯಿಂಗ್ ಅಂದರೆ ಹರಾಸ್ಮೆಂಟ್ ಅಥವಾ ಹ್ಯಾರಾಸ್ಮೆಂಟ್. ಅದು ಹೆಂಗೆ ಎಷ್ಟು ಮಟ್ಟಕ್ಕೆ ಹೋಯಿತು ಅಂದರೆ, ನಮ್ಮ ಮನೆ ಫ್ರಂಟ್ ಬಾಗಿಲಿಂದ ನಾನು ಎಂಟರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಓಲ್ಡರ್ ಬಾಯ್ಸ್ ಅಲ್ಲಿ ಇದ್ಬಿಟ್ಟು ನನಗೆ ಕ್ರಿಕೆಟ್ ಬ್ಯಾಟಲ್ ಹೊಡಿಯೋರು, ಇಲ್ಲ ಏನೋ ಒಂದು ಇದೇ ಮಾಡೋದು, ಪುಲ್ ಮೈ ಹೇರ್ ಸ್ಲ್ಯಾಪ್ ಮಾಡೋದು, ಆ ಥರ ನಡೀತಾನೆ ಇತ್ತು. ಯಾಕಂದರೆ ನನಗೆ ಸ್ಟ್ಯಾಮರಿಂಗ್ ಇತ್ತು. ಅವರು ಆ ಸ್ಟ್ಯಾಮರಿಂಗ್ ನೋಡಿಬಿಟ್ಟು ನನಗೆ ಟೀಸ್ ಮಾಡಿದಾಗ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ಟ್ಯಾಮರಿಂಗ್ ಇದೆ. ನೆಕ್ಸ್ಟ್ ಏನು, ಐ ಕಾಂಟ್ ಸೇ ಎನಿಥಿಂಗ್. ಸೊ ಅದಕ್ಕೆ ಐ ಗಾಟ್ ಡೌನ್ ಟು ಫೈಟಿಂಗ್ ಸ್ಟಾರ್ಟಿಂಗಲ್ಲೇ. ದಟ್ ವಾಸ್ ಯುವರ್ ಎಕ್ಸ್ಪ್ರೆಷನ್, ನನ್ನ ಎಕ್ಸ್ಪ್ರೆಷನ್ ಆಫ್ ಮೈ ಆ್ಯಂಗರ್ ಎಟ್ ದಿಸ್. ಮಾತು ಬರಲ್ವಲ್ಲ ನನಗೆ. ಸೊ ಐ ಜಸ್ಟ್ ಪುಷ್ ದೆಮ್ ಆರ್ ಸಮಥಿಂಗ್. ಅದಾದಮೇಲೆ ನಂಗೆ ಬಿಡಲೇ ಇಲ್ಲ ಅವರು. ಹೆಂಗೆ ನೀನು ಈ ರೋಡಲ್ಲಿ ಹೋಗ್ತೀಯಾ, ನಾವು ನಿಮಗೆ ಸ್ಕೂಲ್ ಹೋಗೋಕ್ಕೂ ಬಿಡಲ್ಲ, ಸ್ಕೂಲಿಂದ ಬರೋಕ್ಕೂ ಬಿಡಲ್ಲ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ನಾನು ನೇಬರ್ ಮನೆಯಿಂದ ಹೋಗಿ ಗೋಡೆ ಮೇಲೆ ಹತ್ತಿ ಮನೆಗೆ ಬರ್ತಿದ್ದೆ ಆ ಟೈಮಲ್ಲಿ. ಮತ್ತು ಆವಾಗ ನಂಗೆ ಅನಿಸ್ತು, ಏನಿದು ಇಲಿ ಜೀವನ ಅಂತ. ಅಲ್ಲಿ ನಮಗೆ ಐಡೆಂಟಿಟಿ ಅಲ್ವಾ, ನಾನೇನು ಇಲಿ ಅಲ್ಲ, ನಾನು ಹುಲಿ ಅಂತ ನನಗೊಂದು ಐಡೆಂಟಿಟಿ. ನಾನು ಯಾರು ಅಂತ ಒಂದು ಸರ್ಚು. ಇಫ್ ಐ ಆಮ್ ರಿಯಲಿ ಎ ಟೈಗರ್, ನನಗೇನೋ ಒಂದು ಪವರ್ಸ್ ಇರಬೇಕಲ್ವಾ. ನಾನೇ ಹೇಳ್ಕೊಳ್ಳೋದು ನಾನು ಟೈಗರ್ ಅಂತ ಹೇಳ್ಕೊಂಡು ಹೊರಗಡೆ ಹೋಗ್ಬಿಟ್ಟು ಧನ ಬಾರಿಸ್ಕೊಂಡ್ರೆ ಅದೇನದು. ಸೊ ಅದೇ ನನ್ನ ಮೇಲೆ ನನಗೆ ಅಸಹ್ಯ ಬಂದು ಒಂದು ತುಂಬ ಎಮೋಷ್ನಲ್ ಸ್ಟೇಟಲ್ಲಿದ್ದೆ. ತಲೆ ಕೆಟ್ಟು ಹೋಗಿತ್ತು ನನಗೆ. ಯಾಕೆಂದರೆ ನನಗಷ್ಟಕ್ಕೆ ನಾನು ಐ ಆಮ್ ಎ ಟೈಗರ್ ಅಂತ ಹೇಳ್ಕೊಬೋದು, ಬಟ್ ಹೊರಗಡೆ ಆಗ್ತಿರೋದೇನು. ಸೊ ಈ ಕಾನ್ಫ್ಲಿಕ್ಟಿಂದ ನನಗೆ ಹೆವಿ ಹಾರ್ಟ್ ಆಗಿಬಿಟ್ಟಿತ್ತು. ಆಮೇಲೆ ನಾನು ಹೇಳಿದೆ, ನಾನು ಸತ್ರೂ ಪರವಾಗಿಲ್ಲ, ಇಲ್ಲಿ ಥರ ಬದುಕೋದು ಇವತ್ತಿಂದ ನಿಲ್ಲಿಸ್ತೀನಿ ಅಂದ್ಬಿಟ್ಟು ಹೋದೆ ನಾನು. ನನಗೇನು ಗೊತ್ತಿರಲಿಲ್ಲ. ನಮ್ಮ ಅಪ್ಪನಿಗೆ ಹೇಳಿದೆ ಈ ಥರ ಎಲ್ಲ ಆಗ್ತಿದೆ ಅಂತ. ನಮ್ಮಪ್ಪ ಹೋಗ್ಬಿಟ್ಟು ಅವ್ರ ಹುಡುಗರಿಗೆಲ್ಲ ವಾರ್ನ್ ಮಾಡಿದ್ರು. ಏನೋ ನಿಮ್ಮ ಅಪ್ಪನಿಗೆ ಹೇಳ್ತೀಯ ಅಂದ್ಬಿಟ್ಟು ನೆಕ್ಸ್ಟು ಒಂದು 1 hour ಆದಮೇಲೆ ನಂಗೆ ಸರಿ ಬಾರಿಸಿದ್ದಾರೆ ಆಮೇಲೆ. ಸೊ ಇದು ಸಿಕ್ಕಾಪಟ್ಟೆ ಏನೋ ಒಂದು ಕರ್ಮ ನೋಡಿ. ಇಟ್ಸ್ ಅ ವೆರಿ ಹೆವಿ ಕರ್ಮ ದೇವಿ ಕೊಟ್ಟಿರೋದು. ಟೇಕ್ ದಿಸ್, ಸಿ ವಾಟ್ ಯು ಅಂಡರ್ಸ್ಟ್ಯಾಂಡ್ ಆಫ್ ದಿ ಅಸೈನ್ಮೆಂಟ್ ನಿಂಗೆ ಏನು ಅರ್ಥ ಆಗುತ್ತೆ ಇದರಿಂದ. ಅಲ್ಲಿಗೆ ನನ್ನ ಅಸೈನ್ಮೆಂಟ್ ಅರ್ಥ ಆಗಿದ್ದು, ನಾನೊಂದು ದೊಡ್ಡ ಮಾರ್ಷಲ್ ಆರ್ಟಿಸ್ಟ್ ಆಗಬೇಕು. 20 ಜನ ಬಂದರೂ ಅಷ್ಟೇ, 200 ಜನ ಬಂದರೂ ಅಷ್ಟೇ, ಐ ಮಸ್ಟ್ ಬಿ ಏಬಲ್ ಟು ಓವರ್ಕಮ್ ದೆಮ್ ಅಂತ ಒಂಥರ ಒಂದು ಸಂಕಲ್ಪ ಬಂತು, ನಾನು ಆ ಥರ ಮಾಡಬೇಕು ಅಂತ. ಬಟ್ ನನಗೆ ನಾಲೆಡ್ಜೇ ಇಲ್ವಲ್ಲ. ಸೊ ನಾನು ಈ ತೀರ್ಮಾನ ಮಾಡಿ ಹೋದ್ಮೇಲೆ ಅದೇ ರಿಸಲ್ಟ್ ಬಂತು. ಯಾಕಂದರೆ ನನ್ನ ಸ್ಕಿಲ್ ಲೆವೆಲ್ ಅಷ್ಟೇ ಇದೆ. ನಾಟ್ ಓನ್ಲಿ ದ್ಯಾಟ್, ಈ ಸಾರಿ ಸಂಕಲ್ಪದಿಂದ ಐ ವಾಸ್ ಏಬಲ್ ಟು ಹರ್ಟ್ ಸಮ್ ಪೀಪಲ್ ಸ್ವಲ್ಪ ಜಾಸ್ತಿ. ಸರಿ. ಸೊ ಅವ್ರಿಗೆ ಇನ್ನೂ ಸಿಕ್ಕೋಬಟ್ಟೆ ಸಿಟ್ಟು ಬಂದು ಏನು ಮಾಡಿದ್ದಾರೆ ಅಂದರೆ, ಸೆಗಣಿ ಇತ್ತು ಫ್ರೆಶ್, ನನ್ನ ಮುಖ ತೊಗೊಂಡು ಅದ್ರ ಮೇಲೆ ಉಜ್ಜಿದ್ರು. ಹಂಗೆ ಕಟ್ಟಾಯ್ತಿಲ್ಲ, ಫುಲ್ ಕಟ್ಟಾಯಿತು ಸೆಗಣಿ ಮುಖ ಎಲ್ಲದರಲ್ಲೆಲ್ಲ. ಇನ್ನೊಂದಷ್ಟು ತೆಗ್ಬಿಟ್ಟು ನನ್ನ ತಲೆ ಮೇಲೆ ಕೂದಲ ಮೇಲೆಲ್ಲ ನಾನೇ ಹಾಕಬೇಕು ಅಂತ ಅವ್ರು ಹೇಳಿದರು. ಇಲ್ಲಾಂದರೆ ನನ್ನ ಕೈಗೆ ಹೊಡೆದ, ಅವನು ಕ್ರಿಕೆಟ್ ಬ್ಯಾಟಲ್ಲಿ ಹೊಡೆದ, ಇಷ್ಟು ದಪ್ಪ ಆಗೋಯ್ತು. ಆಮೇಲೆ ಚಾಕು ತೆಗೆದ್ರು, ಕಟ್ ಮಾಡಿದ್ರು ಕೈ ಮೇಲೆ ಕಾಲ ಮೇಲೆ ಸ್ವಲ್ಪ ಲೈನ್ಸು, ರಕ್ತ ತೆಗೆದ್ರು. ಆಮೇಲೆ ಇದು ಏನು, ನಾನು ಹೇಳಿದೆ, ಇದು ರಕ್ತ ಇದ್ದರೆ ನಾನು ಕಾಲಿಗೆ ಕೊಡ್ತೀನಿ, ತಗೋ ಕಾಲಿ ಅಂತ ರಕ್ತ ಕೊಟ್ಬಿಟ್ಟು, ಆಮೇಲೆ
ಅದು ಹೆಂಗೆ ಟಾರ್ಚರ್ ಮಾಡೋಕ್ಕೆ ಮನಸ್ಸು ಬಂತು ಅಂತ ನನಗೆ ಯೋಚನೆ. ನನಗೆ ಇವ್ರು ಯಾರು ಅಂತಲೇ ಗೊತ್ತಿಲ್ಲ. ಬಟ್ ಇವಾಗ ನನ್ನ ಲೈಫಲ್ಲಿದ್ದಾರೆ, ಇಂಟಿಮೇಟ್ ವಿಲನ್ಸ್ ಆಗಿ ಇದ್ದಾರೆ. ಬಟ್ ನನಗೆ ಆವಾಗಲೂ ಒಂಥರ ಡಿಸಪಾಯಿಂಟ್ ಆಯಿತು. ಯಾಕೆ ನಂಗೆ ಇನ್ನೂ ಟೀಚರ್ ಕೊಟ್ಟಿಲ್ಲ? ನಂಗೆ ಗೊತ್ತು ನನ್ನ ಸ್ಕಿಲ್ ಲೆವೆಲ್ ಇಲ್ಲ ಅಂತ, ಫೈಟಿಂಗ್ ಮಾಡೋಕ್ಕೆ ಸ್ಕಿಲ್ ಲೆವೆಲ್ ಇಲ್ಲ ಅಂತ ನಂಗೆ ಗೊತ್ತು. ಯಾಕೆ ನಂಗೆ ಇನ್ನೂ ಟೀಚರ್ ಸಿಕ್ಕಿಲ್ಲ ಅಂತ ಶಿವನ ಮೇಲೆ ಸಿಕ್ಕಾಬಟ್ಟೆ ನಾನು ಆ್ಯಂಗ್ರಿ ಆದೆ. ನಿನ್ನ ಅಸೈನ್ಮೆಂಟ್ ಆಕ್ಸೆಪ್ಟ್ ಮಾಡಿಕೊಂಡೆ, ಬಟ್ ಯಾಕೆ ನೀನು ನನಗೊಂದು ಗುರು ಕಳಿಸಿಲ್ಲ ಇದಕ್ಕೆ ಅಂತ ಸಿಕ್ಕಾಬಟ್ಟೆ ಸಿಟ್ಟಲ್ಲಿದ್ದೆ ನಾನು, ಶಿವನ ಮೇಲೇ. ಸೊ ಆ ಟೈಮಲ್ಲಿ ಗುರುಗಳು ಬಂದರು. ಇಷ್ಟು ಡ್ರಾಮಾ ಮಾಡಿಕೊಂಡು ಆ ಕರೆಕ್ಟ್ ಡ್ರಾಮಾ ಟೈಮಲ್ಲಿ ಗುರು ಎಂಟರ್ಸ್. ದಿಸ್ ಇಸ್ ಎಷ್ಟು ವರ್ಷ ಇದ್ದಾಗ 12 ವರ್ಷ ಇದ್ದೆ ನಾನು ಅವಾಗ. ಬರೀ 12 ವರ್ಷದ ಒಳಗಡೆ ನಡೆದಿರೋ ಇಷ್ಟು ಘಟನೆಗಳು ವಾಸ್ ಒನ್ ಆಫ್ ದ ಫಸ್ಟ್ ಟ್ರಿಗರ್ ಪಾಯಿಂಟ್ಸ್ ಫಾರ್ ಯು ಟು. ಬಟ್ ನಾನು ಆಧ್ಯಾತ್ಮ ಅಂತ ಸರ್ಚ್ ಮಾಡಿಲ್ಲ. ಮೀನಿಂಗ್, ಪರ್ಪಸ್, ನಾನು ಯಾರು, ನಾನು ನನ್ನಷ್ಟಕ್ಕೆ ನಾನೇ ಸಾರ್ಥಕ ಮಾಡ್ಕೋಬೇಕು ನಾನು ಯಾರು ಅಂತ, ಅದರಿಂದ ನಾನು ಹೋಗಿದ್ದು. ಅದೇ ಏಜ್ ಆಫ್ 12 ನಿಮ್ಗೆ ಆ ಥರ ಎಲ್ಲ ಇತ್ತಾ ಪ್ರಶ್ನೆಗಳು? ಲೈಕ್ ಹಾಂ, ಯಾಕಂದರೆ ಕ್ವೆಶ್ಚನ್ ಆಯ್ತಲ್ಲ. ಬೇರೆ ಹುಡುಗರು ಅಂದ್ಕೊಂಡಿರ್ತಾರೆ ಐ ಆಮ್ ದ ಟೈಗರ್ ಅಂತ, ಬಟ್ ಅವ್ರಿಗೇನು ಕ್ವೆಶ್ಚನ್ ಮಾಡಿಲ್ಲ ದೇವಿ. ಹೌದಾ ನೀನು ನಿಜವಾಗ್ಲೂ ಟೈಗರಾ ನೋಡೋಣ ಅಂತ, ಏನೋ ಒಂದು ಕರ್ಮ ಕಳಿಸ್ತಾಳೆ ಹಂಗೆ. ಸೊ ಟುಡೇ ಹಿಂದೆ ತಿರುಗಿ ನೋಡಿದಾಗ ನೀವು ಇದನ್ನೆಲ್ಲ ಯು ಆರ್ ರೀಡಿಂಗ್ ಇಟ್ ಬೆಟರ್, ಸೇಯಿಂಗ್ ಯು ನೋ ಅವತ್ತು ಆ ಘಟನೆಗಳು ಲೆಡ್ ಮೀ ಟು ಒನ್ ಗುರು, ನೆಕ್ಸ್ಟ್ ಆ ಗುರುನ ಪರಿಚಯ ಬಂದರು ಆವಾಗಲೂ. ಇದೇ ಗುರುಗಳು ನಿಮ್ಗೆ 12ನೇ ವಯಸ್ಸಿಗೆ ಸಿಕ್ಕಾಗ, ನಾವು ಟುಡೇ ಯು ಆರ್ ಇನ್ ಯೋರ್ 50s ಅಲ್ವಾ ಸರ್? ಹೌದು, 50 ಯು 50 ಎಕ್ಸಾಕ್ಟ್ಲಿ. ಸೊ ಇಟ್ಸ್ 50 ಆಗಿಲ್ಲ. ಸೊ 38 ಇಯರ್ಸ್ ಈ ಜರ್ನಿನಲ್ಲಿ ನಿಮ್ಮ ಒಂದು ಗುರುಕುಲ ಯಾವಾಗ ಶುರು ಆಗಿದೆ? ಯು ಆರ್ ಅ ಸ್ಪಿರಿಚುವಲ್ ಗುರು ಯುವರ್ ಸೆಲ್ಫ್. ಬಿಫೋರ್ ಐ ಡಿಗ್ ಇನ್ ಟು ಯೋರ್ ಜರ್ನಿ ಅಗೇನ್, ನಿಮ್ಮ ಒನ್ ಆಫ್ ದ ಬಿಗ್ಗೆಸ್ಟ್ ಆಫರಿಂಗ್ ಇವತ್ತಿಗೆ ಇಸ್ 64 ಡೇಸ್ ಸಿದ್ಧ ಚಾಲೆಂಜ್ ಅಲ್ವಾ? ಫಸ್ಟ್ಲಿ ಇದು ಈ 64 ಡೇಸ್ ಸಿದ್ಧ ಚಾಲೆಂಜಿಗೆ ನಾನು ಓದ್ತಾ ಇದ್ದಾಗ ನೀವು ಹೇಳ್ತೀರಾ ಇದು ಎಲ್ಲ ಭಾರತೀಯರಿಗೂ, ಮತ್ತು ಇದು ನಿಮಗೆ ದುಡ್ಡು ಬೇಕಾ ಬರಬೇಡಿ, ಅಥವಾ ಯಾವುದೋ ಲವ್ ಪ್ರಾಬ್ಲಮಾ, ರಿಲೇಷನ್ಶಿಪ್ಪ, ಇವಕ್ಕೆಲ್ಲ ಬರಬೇಡಿ. ಇದು ಫಸ್ಟ್ ಆಫ್ ಆಲ್ ಬರಬೇಕಂದ್ರೆ ಇದಕ್ಕೇನೋ ದೇವಿ ಮರ್ಯಾದ ಕರೆಕ್ಟಾಗಿ ಫಾಲೋ ಮಾಡಬೇಕು, ಆಮೇಲೆ ಸಾಧಕ್ ಮರ್ಯಾದ ಅಂತೆಲ್ಲ ಒಂದಷ್ಟು ಹೇಳಿದ್ರಿ. ಸೊ ಫಸ್ಟ್ಲಿ ಈ ಥರ ಯೂಶಲಿ ಒಂದಷ್ಟು ಕೋರ್ಸ್ಗಳು ಸ್ಪಿರಿಚುವಲ್ ಗುರುಗಳೆಲ್ಲ ಏನಂದರೆ ಎಂಟ್ರಿ ಲೆವೆಲಲ್ಲಿ ಎನಿಬಡಿ ಕ್ಯಾನ್ ಕಮ್ ಅಂತ ಒಂದಿರುತ್ತೆ, ಬಟ್ ವೇರ್ ದಿಸ್ ಇಸ್ ಅ ಎಕ್ಸಾಕ್ಟ್ ಆಪೋಸಿಟ್. ಇದೆಲ್ಲರಿಗೂ ಅಲ್ಲ, ಇದು 64 ಡೇಸ್ ಇದೆ, ಇಟ್ಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ದೇವಿ ಮರ್ಯಾದೆ ಇವೆಲ್ಲ ಪದಗಳಿದೆಯಲ್ಲ, ನಾವು ಐ ಆಮ್ ಗೋನ್ ಎಕ್ಸ್ಪ್ಲೋರ್ ಆಲ್ ಆಫ್ ದಿಸ್ ಕ್ಯೂರಿಯಸ್ಲಿ ಲೈಕ್ ಅ ಲೇ ಮ್ಯಾನ್, ನನಗೇನು ಗೊತ್ತಿಲ್ಲ. ಸೊ ಫಸ್ಟ್ಲಿ ಏನು ಈ 64 ಡೇ ಚಾಲೆಂಜ್? 64 ಆಸನಗಳಿದ್ದಾವೆ ಚಂದ್ರಮಂಡಲದಲ್ಲಿ. 3 ಮಂಡಲಗಳಿದ್ದಾವೆ: ಸೂರ್ಯಮಂಡಲ, ಅಗ್ನಿಮಂಡಲ, ಚಂದ್ರಮಂಡಲ. ಚಂದ್ರಮಂಡಲ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಸೊ ಅದರಲ್ಲಿ 64 ಆಸನಗಳಿದ್ದಾವೆ. 16 ಮೂನ್ ಫೇಸಸ್ ಇದ್ದಾವೆ. ಅಮಾವಾಸ್ಯೆಯಿಂದ ಹಿಡಿದು ಹುಣ್ಣಿಮೆ ತನಕ 16 ಮೂನ್ ಫೇಸಸ್ ಇದ್ದಾವೆ. ಸೊ 16 × 4, ಒಂದೊಂದು ಮೂನ್ ಫೇಸಿಗೆ ಅಸೋಸಿಯೇಟ್ ಆಗಿ 4 ಆಸನ ಇದೆ. ಅದಕ್ಕೆ ಇದು ಚಂದ್ರಮಂಡಲ. ಬಟ್ ಈ ಚಂದ್ರದ ಕಲೆಗಳು ಅಂತಾರಲ್ಲ, 16 ಫೇಸಸ್. ಈ ಚಂದ್ರ ಕಲೆಗಳು ನಮ್ಮ ದೇಹದಲ್ಲಿ ಹರಡಿದೆ. ನಮ್ಮ ಪಾದಾಂಗುಷ್ಟ ಇದೆ, ಅಲ್ಲಿ ಅಮಾವಾಸ್ಯೆ, ಇಲ್ಲಿ ಪೂರ್ಣಿಮಾ, ತಲೆ ಮೇಲೆ ಬ್ರಹ್ಮರಂಧ್ರ ಅಂತ ಇಲ್ಲೊಂದು ಮಕ್ಕಳಿಗೆ ಸಾಫ್ಟ್ ಆಗಿರುತ್ತಲ್ಲ ಆ ಜಾಗ ಬ್ರಹ್ಮರಂಧ್ರ, ಅಲ್ಲಿಂದಲೇ ಪ್ರಾಣ ಹೋಗೋದು ಅಂತೆಲ್ಲ ಹೇಳ್ತಾರೆ. ಪ್ರಾಣ ಹೋಗೋದು ಅಲ್ಲಿಂದಾನೆ. ಸೊ ಬ್ರಹ್ಮರಂಧ್ರದಿಂದ ಹಿಡಿದು ಇಲ್ಲಿ ತನಕ ಬೇರೆ ಬೇರೆ ಫೇಸ್ಗಳಿದ್ದಾವೆ ನಮ್ಮ ದೇಹದಲ್ಲಿ. ಸರಿ. ಸೊ ಅದಕ್ಕೆ ಸಂಬಂಧಪಟ್ಟಾದ ಪಟ್ಟಾಗೆ ಮೆಡಿಟೇಷನ್ಸ್ ನಮ್ಮ ಗೋರಕ್ಷನಾಥ್ ಹೇಳ್ಕೊಟ್ರು. ಬೇಸಿಕ್ ಸಿದ್ಧರ್, ಬಿಗಿನರ್ ಸಿದ್ಧಾಸ್ಗೆ ಇದನ್ನು ಹೇಳ್ಕೊಡ್ಬೇಕು ಅಂತ. ಅವರು ಮಹಾಸಿದ್ಧರು. ಅವ್ರ ಹೆಸರು ಗೋರಕ್ಷನಾಥ್. ಸರಿ. ಗೋರಕ್ಷನಾಥ್ ಅಂದರೆ ಫೇಮಸ್ ಫಿಗರ್. ಇವಾಗ ನಾಥ್ ಪಂಕ್ತಿ ಎಲ್ಲ ಸ್ಟಾರ್ಟ್ ಮಾಡಿರೋದು ಅವರೇ. ನವನಾಥ್ ಟ್ರೆಡಿಷನ್ ಮಹಾರಾಷ್ಟ್ರದು. ಸೌತ್ ಇಂಡಿಯಲ್ಲಿ ತಮಿಳ್ನಾಡಲ್ಲಿ ಗೋರಖರ್ ಅಂತ ಒಬ್ಬರು, ಒನ್ ಆಫ್ ದ 18 ಸಿದ್ಧಾಸ್. ಅವರು ಆ್ಯಕ್ಚುಲಿ ಅವ್ರದ್ದು ರೆಸಿಡೆನ್ಸ್ ಇರೋದು ಸರಸ್ವತಿ ದೇವಿ ಮನೆಯೊಳಗಡೆನೆ. ಸೊ ಅಂಥ ಒಂದು ಲೆವೆಲಿಗೆ ಬಂದಿದ್ದಾರೆ ಅವರು. ಸೊ ದ್ಯಾಟ್ ಇಸ್ ವಾಟ್ ಅವ್ರು ಕೊಟ್ಟಿರೋ ಟೀಚಿಂಗ್ಸ್ ಅಂದರೆ ಇಟ್ಸ್ ಟು ಡಿವೈನ್.
ಅಂದರೆ ಅಂದರೆ ರಿಸಲ್ಟ್ಸ್ ಬರುತ್ತೆ ಮಾಡಿದರೆ, ಇದೆಲ್ಲ ಮಿರಾಕ್ಯುಲಸ್ ಮೆಡಿಟೇಷನ್ ರಿಸಲ್ಟ್ಸ್. ನೀವು ಹೇಳ್ತಾ ಇರೋದು. ಸಿದ್ಧಿಗಳು ಬರ್ತವೆ, 3 ಸಿದ್ಧಿಗಳು ಬರ್ತವೆ. ಒಂದು ವಾಕ್ಸಿದ್ಧಿ, ನಾವು ಕಮ್ಯುನಿಕೇಟ್ ಮಾಡಿದರೆ ಕರೆಕ್ಟಾಗಿ ರಿಸೀವ್ ಆಗುತ್ತೆ, ಆಮೇಲೆ ರಿಸಲ್ಟು ಬರುತ್ತೆ. ಸರಿ, ನಾವು ಹೇಗೆ ಹೇಳ್ತೀವೋ ಹಾಗೆ ಆಗುತ್ತೆ ವಾಕ್ಸಿದ್ಧಿ. ಓಕೆ. ಸೊ ನಾವು ಕೇರ್ಫುಲ್ ಆಗಿರ್ಬೇಕಲ್ವಾ. ಫಸ್ಟು ನಮ್ಮ ಎಮೋಷನ್ಸ್ ಕಂಟ್ರೋಲ್ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಏನೋ ಒಂದು ಹೇಳಿಬಿಟ್ರೆ ಆಗ್ಬಿಡುತ್ತೆ. ಹ್ಞೂ ಸೊ ಅದು ಸ್ಲೋ ಆಗಿ ಡೆವಲಪ್ ಆಗುತ್ತೆ. ಸ್ಟೂಡೆಂಟ್ ರೆಡಿ ಆಗಿದ್ದಾಗ ಇಟ್ ವಿಲ್ ಗೆಟ್ ರೆಡಿ. ಹಾಗೆ ಇರೆಸ್ಪಾನ್ಸಿಬಲ್ ಆಗಿ ಯಾರಿಗೂ ಹೋಗೋಕ್ಕಾಗಲ್ಲ. ನಮ್ಮ ಕ್ಯಾರೆಕ್ಟರ್ ಪರ್ಫೆಕ್ಟ್ ಆಗಿದ್ದಾಗ ವಾಕ್ಸಿದ್ಧಿ ಬರುತ್ತೆ. ಸರಿ, ಯಾಕಂದರೆ ನಾವದು ಮಿಸ್ಯೂಸ್ ಮಾಡೋಕ್ಕಾಗಲ್ಲ, ಮಾರಲ್ಸ್ ಇರಬೇಕು ಫಸ್ಟು. ಸೊ ಅದು ವಾಕ್ಸಿದ್ಧಿ. ಇನ್ನೊಂದಂದರೆ ಭವಿಷ್ಯ ಸಿದ್ಧಿ, ನಮ್ಮ ಫ್ಯೂಚರ್ನ ನಾವು ಸೆಕ್ಯೂರ್ ಮಾಡ್ಕೊಳ್ಳೋದು. ಆ್ಯಂಡ್ ಅದರಲ್ಲಿ ಒಳ್ಳೊಳ್ಳೆ ಇದು ಹಾಕೋದು. ವಾಟ್ ಈಸ್ ಅ ವಿನ್ ಅಂತ ನಮ್ಗೆ ಅರ್ಥ ಆಗ್ಬೇಕು. ಲೈಬ್ರರಿ ಆಫ್ ವಿನ್ಸಿಂದ ವಾಟ್ ಈಸ್ ಅ ವಿನ್ ನಮಗೆ ಅಂತ ನಮ್ಗೆ ಅರ್ಥ ಆಗಬೇಕು. ಆರ್ ಪರ್ಸನಲ್ ವಿನ್. ನಮ್ಮ ಪರ್ಸ್ನಲ್ ವಿನ್, ನಮ್ಮ ಪ್ರಾಫಿಟು, ನಮ್ಮ ಲಾಭ ಏನು ಅಂತ ನಮ್ಗೆ ಅರ್ಥ ಆಗಬೇಕು. ಅದಾದ್ರೇ ನಾವು ಇನ್ವೆಸ್ಟ್ ಆಗೋದು. ಯಾರು ಇವಾಗ ನಾನು ನಿಸ್ವಾರ್ಥವಾಗಿ ಮಾಡ್ತೀನಿ ಅಂದರೆ ನನಗೆ ಅವ್ರನ್ನ ನಂಬೋಕ್ಕಾಗಲ್ಲ. ಯಾಕಂದರೆ ಯಾವಾಗಾದರೂ ಅದು ಚೇಂಜ್ ಆಗ್ಬೋದು. ಯಾಕಂದರೆ ಎವ್ರಿ ಒನ್ ಹ್ಯಾಸ್ ವಿನ್ಸ್. ಸೊ ನಿಸ್ವಾರ್ಥವಾಗಿ ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಸರಿ, ಅವ್ರನ್ನ ನಂಬಕ್ಕೂ ಹೋಗಬೇಡಿ. ನಿಸ್ವಾರ್ಥ ಅಂತ ಹೇಳ್ತಾರಲ್ಲ, ಅವ್ರು ಸಿಕ್ಕಾಬಟ್ಟೆ ಡೇಂಜರಸ್ ಅಂತ ಹೇಳಿದ್ದಾರೆ ನನಗೆ. ಸೊ ಸರಿ, ನಾನು ಅವಾಯ್ಡ್ ಮಾಡ್ತೀನಿ ಅದನ್ನು. ಸೊ ಇದು ಸ್ವಾರ್ಥನೂ ಒಳ್ಳೆಯದಲ್ಲ. ಯೋಗ ಅನ್ನೋದು ಸಿಂಬಯೋಸಿಸ್, ನಿಸ್ವಾರ್ಥನೂ ಅಲ್ಲ ಸ್ವಾರ್ಥನೂ ಅಲ್ಲ, ಇಬ್ಬರಿಗೂ ಒಂದು ಗೆಲುವು, ವಿನ್ ವಿನ್ ವಿಕ್ಟ್ರಿ. ವಿಕ್ಟ್ರಿ, ಇಬ್ಬರಿಗೂ ಒಂದು ವಿಕ್ಟ್ರಿ ಕೊಡ್ಬೇಕು ನಾವು, ವಿನ್ ವಿನ್. ಸೊ ಇದು ಯೋಗ. ಯೋಗ ಮೀನಿಂಗೇ ಅದು, ಸಿಂಬಯೋಸಿಸ್. ಯಾರ ಜೊತೆನೂ ನಾವು ಯೋಗ ಮಾಡ್ತೀವಿ ಅಂದರೆ ಸಿಂಬಯೋಸಿಸಲ್ಲಿ ಇರ್ತೀವಿ, ಒಟ್ಟಿಗೆ ಕೋಆರ್ಡಿನೇಟಾಗಿ ಕೆಲಸ ಮಾಡ್ತೀವಿ ಅಂತ. ಅದು ಮೀನಿಂಗು. ಅದು ನಾವು ಭವಿಷ್ಯದಲ್ಲಿ ನೋಡಬೇಕು, ಸಿಂಬಯೋಟಿಕ್ ವಿನ್ಸ್. ಅದನ್ನು ನಾವು ಎಷ್ಟು ಇಡ್ತೀವೋ ಅದರಿಂದ ನಮ್ಮ ಶರೀರ ಫಾರ್ಮ್ ಆಗುತ್ತೆ. ಇದು ಜಾಸ್ತಿ ಜನ ಗೊತ್ತಿಲ್ಲ. ಒಂದು ಚಿಕ್ಕ ಮಗುಗೆ ನಾಳೆ ಬೆಳಗ್ಗೆ 5 ಗಂಟೆಗೆ ಸ್ಕೂಲ್ ಇದೆಪ್ಪ ಹೇಳು ಅಂದರೆ 4:45 ಹಿಂಗೆ ಇರ್ತಾನೆ, ಮಲಗಿರ್ತಾನೆ. ಕಾವೇರಿ ನದಿಗೆ ಹೋಗ್ತೀವಪ್ಪ, ಬೋಟ್ ಮೇಲೆ ಹೋಗೋಣ ಬಾ ಅಂದರೆ 3:15 ನಿಮ್ಮ ಬಾಗಿಲು ತಟ್ತಾನೆ, ಹೋಗೋಣ ಅಂತ. ಅದು ಹೆಂಗೆ ಅವನ ಎನರ್ಜಿ, ಬಾಡಿ ಎಲ್ಲನೂ ಚೇಂಜ್ ಆಯಿತು ಫ್ಯೂಚರಿಂದ. ನಾವು ಏನು ಫ್ಯೂಚರ್ ಹಾಕ್ತೀವೋ ಅದು ನಮ್ಮ ಶರೀರದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಯಾರಿಗೆ ಪರ್ಪಸ್ ಇರುತ್ತೋ ಅವ್ರು ಯಾವಾಗಲೂ ಯಂಗ್ ಆಗಿರ್ತಾರೆ, ಏಜೇ ಆಗಲ್ಲ ಅವರು. ಯಾಕಂದರೆ ಅವ್ರ ಶರೀರ ಅದಕ್ಕೆ ರೆಡಿ ಆಗ್ತಾನೆ ಇರುತ್ತೆ, ನೆಕ್ಸ್ಟ್ ಇದಕ್ಕೆ ಅಂತ. ನೀವು ಐ ಥಿಂಕ್ ಯು ಸ್ಪೋಕ್ ಅಬೌಟ್ ನಮ್ಮ ಗುರಿ ಹೇಗಿರ್ಬೇಕಂದ್ರೆ ಗುರುನೇ mutual ಕೊಡಬೇಕು, ಯೋಗ ಇರಬೇಕು, ಮತ್ತೆ ಎರಡನೇದು ಮಾರಲಿ ಕರೆಕ್ಟ್ ಮೊರಲಿ ಕರೆಕ್ಟಾಗಿ. ಇನ್ನೊಂದಿದೆ, ನಾವು ಸ್ಕಿಲ್ಡ್ ಆಗಿರಬೇಕು, ಅಂದರೆ ಸಮರ್ಥರಾಗಬೇಕು ನಾವು. ಉದಾಹರಣೆ ಸಾಮರ್ಥ್ಯ ಹ್ಮ್. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಬುಲೆಟ್ ರೈಡ್ ಮಾಡಿದೆ ಅಲ್ಲಿಂದ ಇಲ್ಲಿಗೆ, ಫಿಟ್ನೆಸ್ ಇರಬೇಕು. ಸುಮ್ಮನೆ ನಾನು ಮಾಡ್ತೀನಿ ಅಂತ ಹೋದರೆ ಸೊಂಟ ಮುರ್ಕೊಂಡು ಕೂತ್ಕೋತಾರೆ ಜನ. ಎಸ್ಪೆಷಲಿ ನನ್ನ ಏಜ್ಗೆ 50 ವರ್ಷಕ್ಕೆ ಒಂದು ಮಿಡ್ ಲೈಫ್ ಕ್ರೈಸಿಸ್ ಆಗುತ್ತೆ, ಆವಾಗ ಗಾಡಿ ತೊಗೊಂಡು ಹೋಗೋದು, ಮತ್ತು ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿ ಮಲ್ಕೊಂಬಿಡ್ತಾರೆ. ಸೊ ದ್ಯಾಟ್ ಈಸ್ ಸಾಮರ್ಥ್ಯ ಇಲ್ಲ. ಸೊ ಆ ಸಾಮರ್ಥ್ಯ, ಸ್ಕಿಲ್ ಲೆವೆಲ್ ಆ ಲೆವೆಲಿಗೆ ಇರಬೇಕು. ನಾವೇನು ಗುರಿ ಅಂತ ಗುರಿ ಅನ್ಕೊಂಡ್ವಿ. ಇಟ್ಕೊಂಡಿದ್ದೀವೋ ಹ್ಮ್. ನಾವು ಆ ಸ್ಕಿಲ್ ಡೆವಲಪ್ ಮಾಡೋಕ್ಕೆ ರೆಡಿ ಇಲ್ಲ. ಗುರಿ ಇಟ್ಕೊಂಡ್ರೆ ಇಟ್ಸ್ ಅ ಜರ್ನಿ. ಆ ಜರ್ನಿಗೆ ಸ್ಟೇಜಸ್ ಇದ್ದಾವೆ. ನಮ್ಮ ಸ್ಟೇಜಸ್ಸೇ ಬೇಡ, ಡೈರೆಕ್ಟಾಗಿ ಜರ್ನಿ ಮಾಡ್ತೀನಿ ಅಂತ ಹೋಗ್ತಾರೆ ಜನ. ಪ್ಯಾರಾಶೂಟ್ ಇಲ್ಲದೇ ಜಂಪ್ ಮಾಡಿದರೆ ಏನಾಗುತ್ತೆ, ಸತ್ತೋಗ್ತಾರೆ. ಸೊ ಆ ಥರ ಅವ್ರ ಲೈಫ್ ಫೋರ್ಸ್ ಹಾಳು ಮಾಡಿಕೊಂಡು ಪ್ರಾಣ ಎಲ್ಲ ಖಾಲಿ ಮಾಡಿ ಸತ್ತೇ ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಇಷ್ಟೊಂದು ಜನ ಇದ್ದಾರಲ್ಲ, ಅವರೆಲ್ಲನೂ ಅದೇ ಮಾಡಿರೋದು. ರೆಡಿಯಾಗೋ ಮುಂಚೆ ಒಂದೇನೋ ಒಂದು ಮಾಡ್ತಾರೆ. ಇವಾಗ ಮದುವೆ ಆಗಬೇಕು ಅಂತ ಮನಸ್ಸು ಬರುತ್ತೆ, ರೆಡಿಯಾಗಿದ್ದೀನಾ ಅದು ಕೇಳೋದೇ ಇಲ್ಲ. ಅಪ್ಪ ಅಮ್ಮ ಪ್ರೆಷರ್ ಹಾಕಿದ್ರು ಅಂತ ಮದುವೆ ಮಾಡಿಬಿಡೋದು. ರೆಡಿನೇ ಇರಲ್ಲ ಯಾರು, ಮತ್ತೆ ಅಲ್ಲಿ ಜಗಳಗಳು ಅದು ಇದು ಎಲ್ಲ ಶುರು ಆಗುತ್ತೆ. ರೆಡಿಯಾಗಿದ್ದರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಆಗಲ್ಲ. ಫಸ್ಟ್ ಅರ್ಥ ಮಾಡ್ಕೋಬೇಕು ಮ್ಯಾನ್ ಆ್ಯಂಡ್ ವುಮನಲ್ಲಿ ಬಾಂಡಿಂಗ್ ಏನು ಅಂತ. ಯಾರಿಗಾರು ಕೇಳಿದ್ರೆ ವಾಟ್ಸ್ ಯುವರ್ ಬಾಂಡ್ ಅಂದರೆ ವಿ ಬೋತ್ ಲೈಕ್ ಮೂವೀಸ್ ಆ್ಯಂಡ್ ಟ್ರಾವೆಲ್ ಅಂದರೆ ದಟ್ಸ್ ನಾಟ್ ಇನಫ್. ಕಾಮನ್ ಇಂಟ್ರೆಸ್ಟ್ ಕಾಂಟ್ ಬಿ ಅ ಬಾಂಡ್. ನೋ, ನಾಟ್ ಎಟ್ ಆಲ್. ಕ್ಯಾನ್ ಯು ಥ್ರೋ ಸಮ್ ಲೈಟ್? ಫ್ಲಡ್ ಲೈಟೇ ಹಾಕ್ತೀನಿ ಬೇಕಿದ್ರೆ. ಶೋರ್. ಇವಾಗ ನಮ್ಮ ಶಾಸ್ತ್ರಗಳು ಪ್ರಕಾರ ಪುರುಷ ಬಂದು ಧರ್ಮ ಕೊಡ್ತಾನೆ, ಸ್ತ್ರೀ ಬಂದು ವಿದ್ಯೆ ಕೊಡ್ತಾಳೆ. ಆ ಧರ್ಮ ವಿದ್ಯೆ ಸ್ಥಾಪನೆ ಇಲ್ಲದೆ ನಾವು ರಿಲೇಷನ್ಶಿಪ್ಪಿಗೆ ಇಳಿದ್ರೆ ಅದು
ಡೂಮ್ಡ್, ಅದು ಆಗಲ್ಲ ಅದು. Wake up to fresh ideas. Repose. ಧರ್ಮವಿದ್ಯಾ ಸ್ಥಾಪನೆ ಅಂದರೆ ಧರ್ಮ ವಿದ್ಯಾ ಸ್ಥಾಪನೆ ಅಂದರೆ ಪುರುಷನಲ್ಲಿ ಧರ್ಮ ಸ್ಥಾಪನೆ ಆಗಬೇಕು, ಮಾರಲಿ ಕರೆಕ್ಟಾಗಿರಬೇಕು. ಯಾವಾಗಲೂ ಏನು ತಪ್ಪು, ಏನು ಸರಿ, ಏನು ಗುರಿ ಅಂತ ಕರೆಕ್ಟಾಗಿ ಹಿ ಶುಡ್ ಬಿ ಕ್ಲಿಯರ್ ಅಬೌಟ್ ಇಟ್. ಓಕೆ. ಆ ಕ್ಲಾರಿಟಿ ಇಟ್ಕೋಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಆ ಪರ್ಪಸ್ ಧರ್ಮ ನೋಡಿದ್ರೆ ದ ಸ್ತ್ರೀ ಕಮ್ಸ್ ವಿತ್ ವಿದ್ಯಾ. ಸೊ ದೇವಿ ಬಂದು ವಿದ್ಯೆ ಅಂತೀವಿ ದೇವಿಗೆ. ದೇವಿಯ ಮಂತ್ರಗಳಿಗೂ ವಿದ್ಯೆ ಅಂತ ಹೇಳ್ತೀವಿ. ಬಟ್ ಶಿವನ ಮಂತ್ರಗಳಿಗೆ ಧರ್ಮ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಓಂ ನಮಃ ಶಿವಾಯ, ಇಟ್ಸ್ ಕಾಲ್ಡ್ ಧರ್ಮ. ಬಟ್ ದೇವಿ ಮಂತ್ರ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ, ಇಟ್ ಈಸ್ ಅ ವಿದ್ಯಾ. ವಾಟ್ ಇಸ್ ದ ಡಿಫ್ರೆನ್ಸ್ ಅಂದರೆ ಇನ್ ದ ಎಕ್ಸಿಕ್ಯೂಷನ್? ವಿದ್ಯಾ ಅಂದರೆ ಇಟ್ ಈಸ್ ಅ ಕೈಂಡ್ ಆಫ್ ವಿಸ್ಡಮ್ ವಿಚ್ ಓನ್ಲಿ ಲೇಡೀಸ್ ಹ್ಯಾವ್. ಮೆನ್ನಿಗಿರಲ್ಲ ಅದು. ಯಾಕಂದರೆ ದೇವಿ ಭಾಗವತಮಲ್ಲಿ ದೇವಿ ಹ್ಯಾಸ್ ಗಿವನ್ 8 ವೆಪನ್ಸ್ ಟು ಲೇಡೀಸ್. ಅದರಲ್ಲಿ ಮತಿ ಒಂದು, ಇಂಟ್ಯೂಷನ್, ಏನೋ ಒಂದು ನೋಡಿಬಿಟ್ಟು ಅದರದ್ದು ಸೂಕ್ಷ್ಮವಾಗಿ ಅದರಲ್ಲೇ ರೀಡ್ ಮಾಡಿ ಆ್ಯಕ್ಯುರೇಟಾಗಿ ಪ್ರಿಡಿಕ್ಟ್ ಮಾಡೋ ಅಂಥ ಕೆಪ್ಯಾಸಿಟಿ ಲೇಡೀಸಿಗೆ ಮಾತ್ರ ಇರೋದು ನಮ್ಮ ಶಾಸ್ತ್ರ ಪ್ರಕಾರ. ಇದು ರೆಕಗ್ನೈಸ್ ಮಾಡಿದ್ದಾರೆ. ಇಟ್ ಇಸ್ ಬೀನ್ ಅ ಜೋಕ್ ಇನ್ ವೆಸ್ಟರ್ನ್ ಸೈಕಾಲಜಿ. ಯಾವಾಗಲೂ ಇದನ್ನು ಜೋಕ್ ಅಂತ ಪ್ರೆಸೆಂಟ್ ಮಾಡ್ತಾರೆ. ವಿಮೆನ್ ಆರ್ ಮೋರ್ ಇಂಟ್ಯೂಟಿವ್ ಅಂತ. ಇಟ್ಸ್ ನಾಟ್ ಅ ಜೋಕ್, ಇಟ್ಸ್ ಅ ಟ್ರೂತ್. ಸೊ ಈ ಟ್ರೂತ್ನ ದೇವಿ ಭಾಗವತಮಲ್ಲಿ ರೆಕಗ್ನೈಸ್ ಮಾಡಿ ಇನ್ನೊಂದಷ್ಟು ಶಿ ಹ್ಯಾಸ್ ಗಿವನ್ ವೆಪನ್ಸ್ ಲೇಡೀಸ್ಗೆ. ಏನು ಅಂದರೆ ಮೂರ್ಖತೆ ತೋರಿಸೋದು. ಲಾರ್ಡ್ ಆಫ್ ವಿಮೆನ್ ಪ್ಲೇ ಡಮ್ ಆ್ಯಂಡ್ ದೇ ಹ್ಯಾವ್ ದ ಪವರ್ ಟು ಪ್ಲೇ ಡಮ್. ದೇ ಪ್ಲೇ ಡಮ್ ಪರ್ಪಸ್ಫುಲಿ. ಯಾಕಂದರೆ ದೇ ಡೋಂಟ್ ವಾಂಟ್ ಟು ಫೇಸ್ ಕಿಚ್ ದಟ್ ಇದಿರುತ್ತಲ್ಲ, ಕಾನ್ಫ್ಲಿಕ್ಟ್ನ ಅವಾಯ್ಡ್ ಮಾಡೋಕ್ಕೆ ದೇ ಪ್ಲೇ ಡಮ್. Even though they know things are going to the gutter, they keep quiet. So, idu actually it's a way to destroy the team, destroy a tribe. ಹೌದು. ಸೊ ಗೊತ್ತಿದ್ರೂ ನಾವು ಸುಮ್ಮನೆ ಇದ್ದರೆ ದ್ರೋಹ ಮಾಡ್ದಂಗೆ. ಸೊ ಈ ದ್ರೋಹ ಮಾಡೋ ಕೆಪಾಸಿಟಿ ಇದೆ. ಈವನ್ ದೋ ಶಿ ಹ್ಯಾಸ್ ಅ ವಿಸ್ಡಮ್ ಆ್ಯಂಡ್ ಶಿ ನೋಸ್ ಶಿ ಕ್ಯಾನ್ ಕೀಪ್ ಕ್ವೈಟ್. ಇದೊಂದು. ಇನ್ನೊಂದು ಅನೃತ ಅಂತಾರೆ. ಅನೃತ ಇಸ್ ಅ ಅಬಿಲಿಟಿ ಟು ಕ್ರಿಯೇಟ್ ಫಾಲ್ಸ್ ವರ್ಲ್ಡ್, ಬಿಲೀವ್ ಇಟ್ ಇನ್ ಇಟ್ ಯೋರ್ ಸೆಲ್ಫ್. ಆ ಥರ ಏನೋ ಒಂದು ಇಲ್ಯೂಷನ್, ಮಾಯನ್ನು ಮಾಡೋದು. ಮಾಯಾನು ಒನ್ ಆಫ್ ದ ಗಿಫ್ಟ್ಸ್. ಒಂದು ಹೆಂಗಸು ಏನಾದ್ರು ಒಂದು ಇಮ್ಯಾಜಿನ್ ಮಾಡಿ ಮಾಯ ಮಾಡಿಬಿಡ್ತಾಳೆ ಅದ್ರ ಬಗ್ಗೆ. ಐ ವಾಂಟ್ ದಿಸ್ ಮ್ಯಾನ್ ಅಂತ ಫಾರ್ ಎಕ್ಸಾಂಪಲ್. ಅವಳ ಮೈಂಡಲ್ಲಿ ಇಮ್ಯಾಜಿನ್ ಮಾಡಿಕೊಂಡು ಅದು ಇಮ್ಯಾಜಿನ್ ಮಾಡ್ತಾ ದೇವಿ ವಿಲ್ ಸೆಂಡ್ ದಟ್ ಮ್ಯಾನ್ ಟು ಹರ್. ಏನೋ ಒಂದು ಹಾಗೆ ಹೆಂಗೋ ಹಿ ವಿಲ್ ಬಿ ದೇರ್ ಇನ್ ದ ಸೇಮ್ ಡಿಪಾರ್ಟ್ಮೆಂಟ್ ಸ್ಟೋರ್ ವೇರ್ ಯು ವೆಂಟ್. ಆ್ಯಂಡ್ ಥಿಂಗ್ಸ್ ಲೈಕ್ ದಟ್ ಫಾರ್ ಎಕ್ಸಾಂಪಲ್. ಯು ಆರ್ ಓನ್ಲಿ ಅಟ್ರಾಕ್ಟಿಂಗ್ ವಾಟ್ ಯು ವಾಂಟ್. ಹಾಂ, ಆ ಮಾಯ ಅನ್ನೋದು ಅಟ್ರಾಕ್ಟಿವ್ ಪವರ್, ಅಟ್ರಾಕ್ಟಿವ್ ಆರ್ ಕ್ರಿಯೇಟಿವ್ ಪವರ್ ಅದಿದೆ. ಬಟ್ ಅದನ್ನೇ ನಂಬಿ, ಬಿಕಾಸ್ ಅದರಲ್ಲಿ ಧರ್ಮ ಬಾರ್ಡರ್ಸ್ ವಿಲ್ ಬಿ ವೆರಿ ಲೆಸ್. ಅಶೌಚ ಅನ್ನೋದು ಇನ್ನೊಂದು ಗಿಫ್ಟು. ಇಟ್ಸ್ ಆ್ಯಕ್ಚುಲಿ ಅ ವೆಪನ್. ಅಶೌಚ ಅಂದರೆ ಸುಳ್ಳು ಹೇಳೋದು ಇನ್ಸೈಡ್ ದ ಮೈಂಡ್, ಆರ್ ಆಪೋಸಿಟ್ ಥಿಂಗ್ಸ್ನ ಈಕ್ವಲಿ ವ್ಯಾಲ್ಯೂ ಮಾಡೋದು. ಟು ಆಪೋಸಿಟ್ ಥಿಂಗ್ಸ್ನ ಈಕ್ವಲಿ ವ್ಯಾಲ್ಯೂ ಮಾಡೋದು. ಇದು ಕಾನ್ಷಿಯಸ್ ಆಗಿ ಯೂಸ್ ಮಾಡಿದರೆ ಇಟ್ಸ್ ಅ ವೆಪನ್ ಅಗೇನ್ಸ್ಟ್ ಈವಲ್ ಪೀಪಲ್. ಬಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು ಅಗೇನ್ಸ್ಟ್ ಅವರ್ ಓನ್ ಫ್ಯಾಮಿಲಿ. ಸೊ ಇದು ನಡೀತಾ ಇದೆ. ಯಾಕೆಂದರೆ ಲೇಡೀಸ್ಗೂ ಟ್ರೈನಿಂಗ್ ಬೇಕು. ಗುರುಕುಲಮಲ್ಲಿ ಬೋತ್ ಮೆನ್ ಆರ್ ಟ್ರೈನ್ಡ್, ವಿಮೆನ್ ಆರ್ ಆಲ್ಸೋ ಟ್ರೈನ್ಡ್. ಬಟ್ ಲೇಡೀಸಿಗೆ ಟ್ರೈನಿಂಗ್ ಬೇಕು. ಸೊ ನಮ್ಮ ಗುರುಕುಲಮಲ್ಲಿ ಒಂದು 5-6 ಹುಡುಗಿಯರಿದ್ದಾರೆ ಆ್ಯಕ್ಚುಲಿ ರೈಟ್ ನಾವು. ದೇ ಆರ್ ಹೆಲ್ಪಿಂಗ್ ವಿತ್ ಎವ್ರಿಥಿಂಗ್. ಹುಡುಗಿಯರು ಬಂದು ಚಾರ್ಜ್ ತೊಗೊಂಡ್ಮೇಲೆ ವಿ ಕ್ರಾಸ್ಡ್ ಲಾಡ್ ಆಫ್ ಲ್ಯಾಂಡ್ಮಾರ್ಕ್ಸ್, ಮೈಲ್ ಸ್ಟೋನ್ಸ್. ಅಲ್ಲಿ ತನಕ ಸ್ಟಾರ್ಟಿಂಗಿಂದಾನೇ there was one of my students, she's a lady, and she was also the co-founder of the trust which we have. I think Shweta. Shweta Dhanwade. Shweta Dhanwade. She left her job and she came. She said, Guruji, I want to do this full time. I'll take care of the marketing, I'll take care of everything, whatever it is, I'll do happily for you, but I don't want to do it for my corporate organization ಅಂತ. ಸರಿ. ಅಲ್ಲಿ ನನ್ನ ತಲೆ ಉಪಯೋಗಿಸಿದ್ರೇನು ಅವರು ಬೆಲೆ ಕೊಡಲ್ಲ.
ನಾನು ಸ್ವಲ್ಪ ಏನಾದ್ರು ಇನ್ಪುಟ್ ಕೊಟ್ಟರೆ ನೀವು ಅಷ್ಟೊಂದು ಎನ್ಕರೇಜ್ ಮಾಡ್ತೀರಾ, ನಾನು ಇಲ್ಲೇ ಬರ್ತೀನಿ ಅಂತ ಹೇಳಿದ್ಲು. ಸರಿ ಬಾ ಅಂದೆ. ಸೊ ಕೆಲಸ ಬಿಟ್ಟು ಶಿ ಡಿಡ್ 2-3 ಮಂತ್ಸ್ ರಿಲ್ಯಾಕ್ಸ್ ಆ್ಯಂಡ್ ದೆನ್ ಶಿ ಕೇಮ್. ಆಯ್ತಾಯ್ತು. ಬಟ್ ಆ ಟೈಮಲ್ಲಿ ಅಲ್ಲಿ ರಿಲ್ಯಾಕ್ಸ್ ಅಂದರೆ ಶಿ ವಾಸ್ ಲರ್ನ್ ಮಾಡ್ಕೊಂಡು ಬಂದ್ಲು. ದೆನ್ ಶಿ ವಾಸ್ ಏಬಲ್ ಟು ಸೆಟ್ ಇಟ್ ಅಪ್. ದೆನ್ ಸ್ಲೋಲಿ ವಿ ಎಂಪ್ಲಾಯ್ಡ್ more ಪೀಪಲ್. ಇವಾಗ ಟೋಟಲಿ ದೆರ್ ಆರ್ 20 ಎಂಪ್ಲಾಯೀಸ್. ದೇ ನಾಟ್ ಎಂಪ್ಲಾಯೀಸ್, ದೇರ್ ಆಲ್ ಇಂಟ್ರಪ್ರೆನ್ಯೂರ್ಸ್. ಆಂಟರ್ಪ್ರಿನರ್ ಥರ ಇಂಟರ್ಪ್ರಿನರ್. ಯಾಕಂದರೆ ನಾನು ಕೊಟ್ಟಿರೋ ಪರ್ಪಸ್ಸು ಅಷ್ಟು ದೊಡ್ಡದಾಗಿದೆ. ಅದೊಂದು ತುಂಡು ತೊಗೊಂಡ್ರೇನು ಸಾಕು ಅವ್ರಿಗೆ. ದಟ್ ವಿಲ್ ಮೇಕ್ ದೆಮ್ ಕ್ರೋರ್ಸ್. ಅದನ್ನೇ ಇದು ಮಾಡಿದ್ರು. ಒಂದು ತುಂಡು ತೊಗೊಂಡ್ರೆ ದೆಲ್ ಮೇಕ್ ಕ್ರೋರ್ಸ್. ನಾನು ಗುರಿ ಕೊಟ್ಟಿರೋದು ಅಷ್ಟು ದೊಡ್ಡದಾಗಿದೆ. ಸೊ ಅದಕ್ಕೆ ಹೇಳಿದ್ದು ಗುರು ಗಿವ್ಸ್ ಗುರಿ. ಗುರು ಕೊಟ್ಟಿರೋ ಗುರಿ ಯಾವತ್ತೂ ಮಿಸ್ ಆಗಲ್ಲ. ಯಾಕಂದರೆ ಅದರಲ್ಲಿ ಶೌಚ ಇರುತ್ತೆ, ಕ್ಲೀನಾಗಿರುತ್ತೆ ಎಲ್ಲನೂ. ಯೋಗ ಏನು, ಧರ್ಮ ಏನು, ಸ್ಕಿಲ್ ಏನು, ಸಾರ್ಥಕತೆ ಸಾಮರ್ಥ್ಯ ಏನು. ಸಾಮರ್ಥ್ಯ ಏನು ನಮ್ಗೆ ಕ್ಲಿಯರ್ ಆಗಿರುತ್ತೆ. ಈ ಮೂರು ಕ್ಲಿಯರ್ ಆಗಿದ್ದರೆ ಟಕ್ಕನೆ ಹೋಗ್ತೀವಿ ನಾವು. ಸೊ ಈ ಮಧ್ಯ ನೀವು ಫೌಂಡೇಶನ್ ಆಫ್ ಸಿದ್ಧ ಚಾಲೆಂಜ್ 64 ಡೇಸ್ದು ವಿ ಸ್ಟಾರ್ಟೆಡ್ ವಿತ್ 3 ಇದಲ್ವಾ, ಸೂರ್ಯ, ಅಗ್ನಿ, ಚಂದ್ರ ಇದರಲ್ಲಿ ಚಂದ್ರ ಅಷ್ಟೇ ಇದು. ಇಷ್ಟೆಲ್ಲ ಆಯಿತು. ಸೊ ಈಗ ಅಂದರೆ ಬಾಟಮ್ಲೆಸ್ ಪಿಟ್ ಅಂತಾರಲ್ಲ, ಈ ಥರ ವಿಚಾರಗಳೆಲ್ಲ ಎಷ್ಟು ಆಳಕ್ಕೆ ಇಳಿತೀವೋ ಅಷ್ಟಷ್ಟೇ ಪದರಗಳು, ಬ್ರಾಂಚಸ್ಗಳು ಹಂಗಿದೆ. ಐ ಆಮ್ ಸೋ ಹೆಸರಿಗೆ ತಕ್ಕಂತೆ ಇಟ್ಸ್ ಸಚ್ ಅ ಕ್ಯೂರಿಯಸ್ ಸಬ್ಜೆಕ್ಟ್. ಟೆಲ್ ಅಸ್ ಅಬೌಟ್. ಹೌದು, ಈ ಚಂದ್ರ ಇದಾಯಿತು, ಈಗ ಅಗ್ನಿ ಮತ್ತು ಸೂರ್ಯನ ಅರ್ಥ ಮಾಡಿಕೊಂಡು ಫಾರ್ ಅವರ್ ಆಡಿಯನ್ಸ್ ಕ್ಯೂರಿಯಾಸಿಟಿ ಆ್ಯಂಡ್ ಇವೆಲ್ಲದ್ರದ್ದು ಇಂಪ್ಲಿಕೇಶನ್ಸ್ ಟು ಅವರ್ ಲೈಫ್. ಹೌ ಡು ವಿ ಅಂಡರ್ಸ್ಟ್ಯಾಂಡ್ ಇದು ಮೂರು? ಇವಾಗ ನಮ್ಮ ಲೈಫು ಈ ಮೂರು ಎಲಿಮೆಂಟ್ಸಿಂದ ತುಂಬ ಇನ್ಫ್ಲುಯೆನ್ಸ್ ಆಗುತ್ತೆ. ಸೂರ್ಯ, ಚಂದ್ರ, ಅಗ್ನಿ. ಅಗ್ನಿ ಇರೋದು ನಮ್ಮದು ಒಳಗಡೆ ಇರೋ ಅಗ್ನಿ. ಮೂಲಾಧಾರ ಚಕ್ರದಲ್ಲಿ ಮೂಲ ಅಗ್ನಿ ಅಂತ ಒಂದು ಉತ್ಪತ್ತಿ ಆಗುತ್ತೆ. ಇದು ನಮ್ಮ ಮೇನ್ ಮೋಟಿವೇಶನ್, ಮೋಜೋ ಅನ್ಬೋದು ಇಂಗ್ಲೀಷಲ್ಲಿ. ಒಂಥರ ಸೆಕ್ಷುವಲ್ ಫೈರ್ ಅದು. ಬಟ್ ಅದನ್ನು ಚಾನಲ್ ಮಾಡಿದರೆ ಅದು ವಿರಿಲಿಟಿಯಾಗಿ ಚೇಂಜ್ ಆಗುತ್ತೆ. ಅಂದರೆ ನಾವು ವೀರ್ಯ ಅಂತ ಹೇಳ್ತೀವಿ. ವಿರಿಲಿಟಿ ಬಂದಿರೋದು ಇದರಿಂದನೇ, ವೀರ್ಯ ಅಂತ ನಮ್ಮ ಪದ. ಅದು ವಿಜಯ ವೀರ್ಯ ಅಂತ ಹಳೆ ಕಾಲದಲ್ಲಿ ವೀರ್ಯ ಅಂದರೆ ನಾನು ಹೇಳಿದ್ನಲ್ಲ, ಲಾಸ್ಟಲ್ಲಿ ಮೂಲಾಧಾರದಲ್ಲಿ ಸೆಟಲ್ ಆಗುತ್ತೆ ಪ್ರಾಣ ಅಂತ. ಅದೊಂದು ಅಗ್ನಿಯಾಗಿ ಚೇಂಜ್ ಆಗಿ ಅದು ವೀರ್ಯ ಇಲ್ಲಿ ಮೇಲೆ ಬಂದು ತೇಜಸ್ ಆಗುತ್ತೆ. ಆ ತೇಜಸ್ಸಿಂದ ನಾವು ಏನು ಬೇಕಾದ್ರೂ ಮಾಡ್ಬೋದು. ನಮ್ಮ ಸ್ಕಿನ್ ಏಜ್ ಆಗಲ್ಲ, ಹೇರ್ ಏಜ್ ಆಗಲ್ಲ, ಫೇಸ್ ಏಜ್ ಆಗಲ್ಲ. ನಾವು ಅದರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ವಿ ಕ್ಯಾನ್ ಬಿ ಲೈಕ್ ಅ ಯೂತ್ಫುಲ್ ಪರ್ಸನ್. ಸರಿ. ಅದಕ್ಕೆ ವೀರ್ಯ ಲಾಭ ಅಂತಾರೆ, ಬ್ರಹ್ಮಚರ್ಯ ಅಂತಲೂ ಹೇಳ್ತಾರೆ. ಬಟ್ ಬ್ರಹ್ಮಚರ್ಯ ಸಿಕ್ಕಾಬಟ್ಟೆ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿದ್ದಾರೆ. ಪತಂಜಲಿ ಕ್ಲಿಯರಾಗಿ ಹೇಳಿದ್ದಾರೆ, ದಿಸ್ ಇಸ್ ವೀರ್ಯ ಲಾಭ ಅಂದರೆ ಕಾಂಟಿನೆನ್ಸ್, ಸೆಲಿಬಸಿ ಅಲ್ಲ. ಸೆಲಿಬಸಿ ಅಂದರೆ ನಾಟ್ ಹ್ಯಾವಿಂಗ್ ಸೆಕ್ಸ್, ನಾಟ್ ಡೂಯಿಂಗ್ ಮ್ಯಾಸ್ಟರ್ಬೇಷನ್, ನಾಟ್ ಡೂಯಿಂಗ್ ಎನಿಥಿಂಗ್. ಅದು ಬೇರೆ. ಅದು ಜೈನರು, ಬೌದ್ಧರು ತುಂಬ ಪ್ರಾಕ್ಟೀಸ್ ಮಾಡ್ತಾರೆ, ಕ್ರಿಶ್ಚಿಯನ್ಸ್ ತುಂಬ ಪ್ರಾಕ್ಟೀಸ್ ಮಾಡ್ತಾರೆ. ನಮ್ಮ ಶಾಸ್ತ್ರಗಳಲ್ಲಿ ಬ್ರಹ್ಮಚರ್ಯ ಅಂದರೆ ಕ್ಲಿಯರಾಗಿ ಡೆಫಿನಿಷನ್ ಕೊಟ್ಟಿದ್ದಾರೆ. ಬ್ರಹ್ಮಚರ್ಯ ಅಂದರೆ ವೀರ್ಯ ಲಾಭ. ವೀರ್ಯ ಲಾಭವಾಗಬೇಕು, ಯಾವಾಗಲೂ ಮಲ್ಟಿಪ್ಲೈ ಆಗಬೇಕು. ಅದು ಬ್ರಹ್ಮಚರ್ಯ. ನಿಮ್ಮ ಸೆಕ್ಷುವಲ್ ಬಿಹೇವಿಯರ್ ಬಗ್ಗೆ ಏನೂ ಹೇಳಿಲ್ಲ. ಗಾಟ್ ಇಟ್. ಸೊ ಈ ವೀರ್ಯ ಲಾಭನ ಹೌ ಆರ್ ವಿ ಅಂಡರ್ಸ್ಟ್ಯಾಂಡಿಂಗ್ ಥ್ರೂ? ಇನ್ನೊಂದು ವಿಷಯ ಹೇಳ್ತೀನಿ. ಕೆಲವೊಂದು ನೀವು ಎಕ್ಸಾಂಪಲ್ ಲಿಂಗಪುರಾಣ ಓದಿದ್ರೆ, ಸ್ತ್ರೀ ಇಸ್ ಅ ಪಾಯ್ಸನ್, ಸ್ತ್ರೀ ಇಸ್ ಅ ಸ್ನೇಕ್ ಅಂತ ಇರುತ್ತೆ. ಈ ಸ್ತ್ರೀ ಏನು ಹೆಂಗಸ್ರ? ಇಲ್ಲ, ವನಿತಾ ಇಸ್ ಹೆಂಗಸರು. ಸ್ತ್ರೀ ಅಂದರೆ ಏನು? ಸ ತ ರ, ಸತ್ವ ತಮಸ್ ರಜಸ್, ಇದು ಸ್ತ್ರೀ. ಈ ಮೂರು ನಾವು ದಾಟಿ ಗುಣಾತೀತ ಆಗಬೇಕು, ನಿರ್ಗುಣವಾಗಬೇಕು. ಅಲ್ಲಿ ತನಕ ಪಾಯ್ಸನ್ ಆಗ್ತಾ ಇರ್ತೀವಿ ನಾವು. ಸೊ ಇದು ಎಕ್ಸ್ಪ್ಲನೇಷನ್. ಗುರು ಕ್ಯಾನ್ ಓನ್ಲಿ ಎಕ್ಸ್ಪ್ಲೇನ್ ದಿಸ್. ನಮ್ಮ ಗುರು ಎಕ್ಸ್ಪ್ಲೇನ್ ಮಾಡೋ ತನಕ ನೋ ಗುರು ಹ್ಯಾಸ್ ಎಕ್ಸ್ಪ್ಲೇನ್ಡ್ ಇಟ್ ಟು ಮೀ. ಅಲ್ಲಿಗೆ ನಂಗೆ ಅರ್ಥ ಆಯ್ತು. ನಾನು ಕೇಳ್ತಾ ಇದ್ದೆ, ಏನಿದು ಸ್ತ್ರೀ ಪಾಯ್ಸನ್? ಮನುಸ್ಮೃತಿ ಓದಿ ಸ್ತ್ರೀನ ಅವಾಯ್ಡ್ ಮಾಡಿ, ಸ್ತ್ರೀ ಇಸ್ ರಿಯಲಿ ಬ್ಯಾಡ್ ಅಂತ. ಇದನ್ನು ತೆಗೆದ್ಬಿಟ್ಟು ಇದು ಕೋಡೆಡ್ ವರ್ಡ್ಸ್ ಟು ಮಿಸ್ಗೈಡ್ ಪೀಪಲ್ ಹೂ ಆರ್ ಔಟ್ಸೈಡ್. ಬಟ್ ಇವಾಗ ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ಬಿಕಾಸ್ ಇಟ್ ಹ್ಯಾಸ್ ಲೆಡ್ ಟು ಲಾಡ್ ಆಫ್ ಮಿಸಾಜಿನಿ. ಹೆಂಗಸ್ರ ಮೇಲೆ ತುಂಬ ಅತ್ಯಾಚಾರಗಳಾಗಿದ್ದಾವೆ. ಇದನ್ನು ಲಿಟ್ರಲ್ ಆಗಿ ತೊಗೊಂಡು, ತಪ್ಪರ್ಥ ಮಾಡಿಕೊಂಡು, ಬೇರೆ ಅರ್ಥದಲ್ಲಿ ತೊಗೊಂಡು ಗುರುಗಳನ್ನ ಎಲ್ಲ ಸಾಯಿಸಿದ್ದಾರೆ ಸಿಸ್ಟಮ್ಯಾಟಿಕ್ಲಿ ಇನ್ವೇಡರ್ಸ್ ಬಂದು. ಗುರುಗಳಿಂದ ಈ ದೇಶಕ್ಕೆ ಶಕ್ತಿ ಬರ್ತಿದೆ ಅಂತ ಅರ್ಥ ಆಗಿ ಅವ್ರಿಗೆ ಬೇರೆ ಒಂದು ದರ್ಶನ ತೊಗೊಂಬರ್ಬೇಕು. ಇಲ್ಲಿ ಸಿಕ್ಕಾಪಟ್ಟೆ ಅಮೃತ ದರ್ಶನ ನಡೀತಾ ಇದೆ, ಇಲ್ಲಿ
ವಿಜಯನಗರ ಎಂಪೈರು ಅದು ಇದು ಅಂತ ಏನೇನೋ ನಡೀತಾ ಇದೆ. ವರ್ಲ್ಡ್ ಲೀಡರ್ ಆಗಿತ್ತು ಇಂಡಿಯಾನ ಹೇಗೆ ಸೋಲ್ಸೋದು ಅಂತ ಯೋಚನೆ ಮಾಡಿ ಬಂದಿರೋದು. ಗುರುಕುಲನೇ ಫಸ್ಟ್ ನಾಶ ಮಾಡಿದಲ್ಲ. ಗುರುಕುಲ ಎಲ್ಲನೂ ನಾಶ ಮಾಡಿ, ನಲಂದ ಯೂನಿವರ್ಸಿಟಿನ ಬರ್ನ್ ಮಾಡಿ, ತಕ್ಷಶಿಲಾ ಯೂನಿವರ್ಸಿಟಿನ ಬರ್ನ್ ಮಾಡಿ, ಈ ಎಜುಕೇಷನ್ ಸಿಸ್ಟಮ್ನ ತುಂಬ ಅವರು ಅಟ್ಯಾಕ್ ಮಾಡಿದ್ದಾರೆ. ಯಾಕಂದರೆ ಇದು ಅಮೃತ ದರ್ಶನ. ಬಟ್ ಇದು ಸಹಜ. ಇಲ್ಲಿ ಭೂಮಿಯಲ್ಲಿ ಯಾವಾಗಲೂ ಸ್ಟ್ರಗಲ್ ಇರುತ್ತೆ, ಈವಲ್ ವರ್ಸಸ್ ಗುಡ್ ಅಂತ. ಯಾಕಂದರೆ ಭೂಮಿ ಇಸ್ ಪಾರ್ಷಲ್ ಟು ಈವಲ್. ಅದು ಗೊತ್ತಾ ನಿಮಗೆ? ಇವಾಗ ನಮ್ಮ 12 ಪ್ಲೇಟ್ಸ್ ಇದ್ದಾವೆ, ಕಾಂಟಿನೆಂಟಲ್ ಪ್ಲೇಟ್ಸ್. ಆ 12 ಭಾಗಗಳು ಮಧುಕೈಟಭದಿಂದ ಬಂದಿರೋದು, ಅವರ ಮೇಧದಿಂದ, ಫ್ಯಾಟಿಂದ. ಫ್ಯಾಟು ನೀರಿಗೆ ಮುಟ್ಟಾಗ ಸಾಲಿಡ್ ಆಗೋಯ್ತು. ದ್ಯಾಟ್ ಈಸ್ ದಿ ಅರ್ತ್. ಇವಾಗ ನಮ್ಮಿರೋ ಭೂಮಿ. ಅದಕ್ಕೆ ಅರ್ತ್ಗೆ ಮೇದಿನಿ ಅಂತಲೂ ಹೇಳ್ತಾರೆ. ಮೇದಿನಿ ಅನ್ನೋದು ಸ್ವಲ್ಪ ರಾಕ್ಷಸಿ ಬಯಸಿರುತ್ತೆ. ಯಾವಾಗಲೂ ಶಿ ಲೈಕ್ಸ್ ಟು ಸಪೋರ್ಟ್ ಈವಲ್. ಸೊ ಈವಲ್ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ವಯಸ್ಸು ಯಾಕಂದರೆ ಅಸುರ ಬ್ಲಡ್ ಇದು ಮೆಟೀರಿಯಲ್, ಅದು ಅಸುರ ಫ್ಯಾಟಿಂದ ಮಾಡಿರೋದು ಅರ್ತ್, ಅಕಾರ್ಡಿಂಗ್ ಟು ದ ಪುರಾಣಾಸ್. ಇದೆಲ್ಲ ನೋಡಿ, ನೀವು ಸ್ಟೋರೀಸ್ ನೋಡಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಫೀಲಿಂಗ್ ಬಿಹೈಂಡ್ ಇಟ್. ಸೊ ನೀವು ನೋಡೋಕ್ಕೆ ಹೋದರೆ ಅರ್ತ್ ಯು ಆಲ್ವೇಸ್ ಸಪೋರ್ಟ್ಸ್ ಈವಲ್ ಲಿಟಲ್ ಮೋರ್. ಅದರಲ್ಲಿ ವೀರಗಳು ಬಂದು, ಅವತಾರ ಪುರುಷಗಳು ಬಂದು ಮತ್ತೆ ಧರ್ಮನ ಸ್ಥಾಪಿಸ್ತಾರೆ. ತಿರ್ಗಾ ಅದು ಅಧರ್ಮ ಕಡೆ ಹೋಗುತ್ತೆ. ಯಾಕಂದರೆ ಅರ್ತ್ ಬಯಾಸ್ ಹಾಗೆ, ಸ್ಲೋಪ್ ಹಾಗೆ. ಸೊ ನಾವು ಕಾನ್ಸ್ಟೆಂಟ್ಲಿ ಧರ್ಮ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಈವಲ್ಗೆ ಎದುರಿಸೋರೇ ಇಲ್ಲ. ಇವಾಗ ತುಂಬ ದಿನ ಆಯಿತು ಶ್ರೀಕೃಷ್ಣ ಹೋಗಿ, 5,000 ಮೇಲೆ ವರ್ಷ ಆಯಿತು. ಈಗ ಕಲಿಯುಗ ಅಂದರೆ ಕಲ್ಕಿ ಬರಬೇಕು. ಕಲ್ಕಿ ಬರಬೇಕು, ಅದಕ್ಕೆ ತುಂಬ ಟೈಮ್ ಇದೆ. ಔಟ್ ಆಫ್ ಕ್ಯೂರಿಯಾಸಿಟಿ ಸಬ್ ಕ್ವೆಶ್ಚನ್, ಎಷ್ಟು ಟೈಮ್ ಇದೆ? 4 ಲಕ್ಷ ವರ್ಷ, 4,30,000 ವರ್ಷ. 5 ವರ್ಷ ಮಾತ್ರ ಆಗಿರೋದು, 5,000 ವರ್ಷ ಮಾತ್ರ ಆಗಿರೋದು ಶ್ರೀಕೃಷ್ಣ ಹೋಗಿ. ಶ್ರೀಕೃಷ್ಣ ಲಾಸ್ಟ್ ಟೈಮಲ್ಲಿ ಮಹಾಭಾರತ್ 32nd ಡೇಯಲ್ಲಿ ಕಲಿಯುಗ ಸ್ಟಾರ್ಟ್ ಆಗಿರೋದು. ಮಹಾಭಾರತ 32nd ಏನೋ, ನನಗೆ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ. ಬಟ್ ಮಹಾಭಾರತ ಯುದ್ಧದ ಮಧ್ಯೆ ಕಲಿಯುಗ ಸ್ಟಾರ್ಟ್ ಆಯಿತು. ಅದು ನಾವು ಡೇಟ್ ಮಾಡೋಕ್ಕೆ ಹೋದರೆ ಒಂದು 5,000 ವರ್ಷ ಆಗಿದೆ. ಸರ್, ಹೂ ಡಿಸೈಡ್ಸ್ ದಿಸ್ ಕ್ಯಾಲೆಂಡರ್? ಈಗ ಒಂದೊಂದು ಯುಗಾನೂ ಇಷ್ಟಿಷ್ಟು ಲಕ್ಷ ವರ್ಷಗಳು ಅಂತ. ಇದು ಎಲ್ಲ ಪುರಾಣಗಳಲ್ಲೂ ಇದೆ. 18 ಮಹಾಪುರಾಣ ಇದೆಯಲ್ಲ, ಎಲ್ಲದರಲ್ಲೂ ಇದೆ. ಆ್ಯಕ್ಚುಲಿ 108 ಪುರಾಣಗಳೇ ಇದ್ದಾವೆ, ಎಲ್ಲದರಲ್ಲೂ ಇದೆ. ಯುಗಗಳ ವರ್ಣನೆ ಕರೆಕ್ಟಾಗಿ ಹೇಳಿದ್ದಾರೆ. ಸೊ ಆಫ್ಟರ್ ಗೋಯಿಂಗ್ ಬೈ ದಿಸ್ ಥಿಯರಿ, ಇನ್ನೊಂದು 4 ಲಕ್ಷ ಚಿಲ್ಲರೆ ವರ್ಷಗಳಾದಮೇಲೆ ದ ಹೋಲ್, ನೀವೇ ಒಂದು ಕಡೆ ಹೇಳಿದ್ರಿ, ಅರ್ತ್ ಹ್ಯಾಸ್ ಬೀನ್ ಡೆಸ್ಟ್ರಾಯ್ಡ್, ಯೂನಿವರ್ಸ್ ಹ್ಯಾಸ್ ಬೀನ್ ಡೆಸ್ಟ್ರಾಯ್ಡ್ 28 ಟೈಮ್ಸ್ ಅಂತ. ಸೊ ಮತ್ತೆ ಅದು ಫುಲ್ ಡೆಸ್ಟ್ರಾಯ್ ಆಗಿ ಮತ್ತೆ 27ನೇ ಮನ್ವಂತರ ಇದು. ಹೌದು, 28ನೇದು ಇದು. ಇವಾಗ ಮಾನವಂತರ ಅಲ್ಲ, ಮಾನವಂತರ 71 ಆಗುತ್ತೆ. ಕಲ್ಪ ನನಗೆ ಇವಾಗ ನೆನಪಾಗ್ತಿಲ್ಲ, ಇಟ್ಸ್ ಸ್ವಿಮ್ಮಿಂಗ್ ಇನ್ ಮೈ ಹೆಡ್. ಬಟ್ ಹೌದು, 28 ಟೈಮ್ಸ್ ದಿಸ್ ಯೂನಿವರ್ಸ್ ಹ್ಯಾಸ್ ಗಾಟ್ ಡಿಸ್ಟ್ರಾಯ್ಡ್ ಆ್ಯಂಡ್ ಅಗೇನ್ ಫಾರ್ಮ್ಡ್. ಸೊ ಇದೇ ಕನೆಕ್ಷನಲ್ಲಿ ಮುಂದಕ್ಕೆ ಹೋದರೆ ಆಫ್ಟರ್ 4 lakh years ಅಗೇನ್ ಇಟ್ ವಿಲ್ ಗೆಟ್ ಡೆಸ್ಟ್ರಾಯ್ಡ್ ಆ್ಯಂಡ್ ದೆನ್ ದ ಹೋಲ್ ಥಿಂಗ್ ವಿಲ್ ಬಿ. ಅದು ಮಿನಿ ಪ್ರಳಯ, ಆಮೇಲೆ ಮಹಾಪ್ರಳಯ ಆಗುತ್ತೆ, ಎಲ್ಲನೂ ಹೋಗುತ್ತೆ. ಇವಾಗ ಒಂದು ಯುಗಾಂತರದಲ್ಲಿ 4 ಯುಗ ಒಟ್ಟಿಗೆ ಸೇರಿದ್ರೆ ಒಂದು ಕಲ್ಪ ಅಂತಾರೆ. ಒಂದು ಕಲ್ಪದಲ್ಲಿ ಒಂದು ಮಿನಿ ಪ್ರಳಯ ಆಗುತ್ತೆ. ಅದನ್ನು ಸರ್ವೈವ್ ಮಾಡೋ ಬೀಯಿಂಗ್ಸು ಇದ್ದಾರೆ, ಲೈಕ್ ಮಹಾವತಾರ್ ಬಾಬಾಜಿ. ಅವ್ರ ಏಜ್ ಹೇಳೋಕ್ಕಾಗಲ್ಲ, ಯುಗಾಸ್ ಓಲ್ಡ್. ಬಟ್ ಅದೇನಾಯಿತು, ಒಂದು ಅವರು ಖೇಚರ ಮಾಡ್ತಾರೆ ಸ್ಕೈಯಲ್ಲಿ. ಅವ್ರದ್ದು ಕಾನ್ಷಿಯಸ್ನೆಸ್ ಎಲ್ಲ ಕಡೆ ಹೋಗ್ತಾ ಇರುತ್ತೆ. ನಮ್ಮ ರೇಡಿಯೋ ವೇವ್ಸ್ ಹೋಗುತ್ತಲ್ಲ, ಅದೇ ಥರ ದೇರ್ ಇಸ್ ಅ ಕಾನ್ಷಿಯಸ್ನೆಸ್ ಆಫ್ ಮಹಾವತಾರ್ ಬಾಬಾಜಿ ಎವ್ರಿವೇರ್. ಸೊ ಯಾರೋ ಒಬ್ಬರು ಶಿವನಿಗೆ ಪ್ರೇ ಮಾಡ್ತಾಯಿದ್ರು, ಅವರಪ್ಪ ಅಮ್ಮನೇ, ತಮಿಳ್ನಾಡಲ್ಲಿ. ಅವ್ರಿಗೆ ಕೇಳಿಸ್ತು, ಇದು ಏನೋ ಇಷ್ಟೊಂದು ಸಿನ್ಸಿಯರಾಗಿ ಕೇಳ್ತಾ ಇದ್ದಾರೆ, ನಂಗೊಂದು ಅವತಾರ ಪುರುಷ ಕೊಡು ಅಂತ ಶಿವನಿಗೆ ಕೇಳ್ತಾ ಇದ್ದಾರೆ. ಅಳ್ತಾ ಇದ್ದಾರೆ ಆ್ಯಕ್ಚುಲಿ, ನಂಗೆ ಬೇಕು ಅಂತ. ಸರಿ, ನಾನೇ ಹೋಗ್ತೀನಿ ಅಂತ ಮಹಾವತಾರ್ ಬಾಬಾಜಿ ಶಿವನ ಹತ್ರ ಹೋಗಿ ಪರ್ಮಿಷನ್ ಕೇಳಿ ಶಿವ ಈ ವರ ಕೊಟ್ಟ. ದಿಸ್ ವಾಸ್ 2700 years ಬ್ಯಾಕ್. ಇದು ಬಿಫೋರ್ ಜೀಸಸ್ ಆಲ್ಸೋ. ಜೀಸಸ್ ಹುಟ್ಟಿದಾಗ ಮಹಾವತಾರ್ ಬಾಬಾಜಿಗೆ 700 ವರ್ಷ ಆಗಿತ್ತು. ಸೊ ಅವರು ಹ್ಯೂಮನ್ ಬರ್ತ್ ತೊಗೊಂಡ್ರು. ಬಟ್ ಈ ಇಬ್ಬರು ಪೇರೆಂಟ್ಸ್, ದೇ ಆರ್ ಬೋತ್ ಆಫ್ ನಾಗಾ ಲಿನಿಯೇಜ್, ದೇ ನಾಟ್ ಹ್ಯೂಮನ್ ಬೀಯಿಂಗ್ಸ್. ಸೊ ಹಾವ್ ಇಂದು ಬಟ್ ನಾಗ ಅಂದರೆ ಇಟ್ ಈಸ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಬೀಯಿಂಗ್, ಬಟ್ ಈಸ್ ಆಲ್ಸೋ ಲಿವ್ಸ್ ಅಂಡರ್ ದಿ ಅರ್ತ್. ಟೆರೆಸ್ಟ್ರಿಯಲ್ ಬೀಯಿಂಗ್ ಕೂಡ who lives under the earth, but you will see a lot of UFOs going in the night.
ಲೈಕ್ ಬ್ರೈಟ್ ಲೈಟ್. ನೀವು ಅಬ್ಸರ್ವ್ ಮಾಡಿ. ಓಕೆ, ಶೂಟಿಂಗ್ ಸ್ಟಾರ್ ಅಂದ್ಬಿಟ್ರಿ ಈಗ. ಶೂಟಿಂಗ್ ಸ್ಟಾರ್ ಬೇರೆ. ಶೂಟಿಂಗ್ ಸ್ಟಾರ್ ಶೂಟ್ ಆಗಿ ಇಟ್ ಫಾಲ್ಸ್. ಇದಾಗುತ್ತೆ. ಆಸ್ಟ್ರಾಯ್ಡ್ ಅದು ಬೇರೆ. ಸರಿ. ಬಟ್ UFO ವಿಲ್ ಗೋ, ಏನೂ ಸೌಂಡ್ ಇರಲ್ಲ, ಪ್ಲೇನ್ ಥರನೂ ಇರಲ್ಲ, ಅದು ಹೋಗ್ತಾನೇ ಇರುತ್ತೆ. ಹಿಂಗೊಂದು ಸ್ಟ್ರೇಟ್ ಲೈನ್ ಹೋಗಿ ನೀವು ನೋಟಿಸ್ ಮಾಡಿದ ತಕ್ಷಣ ವ್ಯಾನಿಷ್ ಆಗುತ್ತೆ. ಸರಿ. ಸೊ ಇದು ನಾಗಾಸ್ ಕ್ಯಾನ್ ಆಲ್ಸೋ ಫ್ಲೈ ಇನ್ ದ ಸ್ಕೈ. ಖೇಚರ ಮಾಡ್ತಾರೆ ಅಂತ ಹೇಳಿದ್ನಲ್ಲ. ಸೊ ಅವ್ರನ್ನ ಕರೆಯುವಂಥ ಮಂತ್ರಗಳು ಎಲ್ಲ ಇದ್ದಾವೆ. ಯಾಕಂದರೆ ಮೈ ಗುರು ಇಸ್ ಅ ನಾಗ, ಹಿ ಟಾಟ್ ಮಿ ಎವ್ರಿಥಿಂಗ್. ಸೊ ಇದು ಒಂದು ಇಟ್ಸ್ ಅ ಕಾನ್ಷಿಯಸ್ನೆಸ್. ನಾಗಾಸ್ ಬಂದು ದೇ ಆರ್ ದ ಟೀಚರ್ಸ್ ಆಫ್ ಹ್ಯುಮ್ಯಾನಿಟಿ. ಋಷಿಗಳಿಗೂ ಅವ್ರು ಹೇಳ್ಕೊಟ್ಟಿರೋದು ಎಲ್ಲನೂ. ರಿಷೀಸ್ ಬಂದು ನಾಗಾಸ್ ಹತ್ರ ರಿಸೀವ್ ಮಾಡಿಕೊಂಡು ನಮಗೆ ಕೊಟ್ಟಿರೋದು ಆ್ಯಕ್ಚುಲಿ. ಸೊ ನಾಗಾಸ್ ಬೇಸಿಕ್ಲಿ ಈಗ ಹ್ಯೂಮನ್ ಫಾರ್ಮ್ ಥರ ಫಿಸಿಕಲ್ ಆಗಿರಲ್ಲ. ಇಲ್ಲಿ ತನಕ ಹ್ಯೂಮನ್ ಫಾರ್ಮ್ ಇರುತ್ತೆ, ಇಲ್ಲಿಂದ ಸ್ನೇಕ್ ತಲೆ ಬರುತ್ತೆ. ಬಟ್ ಅದು ಸ್ನೇಕ್ ತಲೆ ಅಂತಲೂ ಹೇಳೋಕ್ಕಾಗಲ್ಲ, ಒಂಥರ ರೌಂಡಾಗಿ ಹೀಗಿರುತ್ತೆ. ಸೊ ಏಲಿಯನ್ಸ್ ಡ್ರಾ ಮಾಡ್ತಾರಲ್ಲ ಹೀಗೆ, ಇಲ್ಲಿ ನ್ಯಾರೋ, ಅದು ಆ್ಯಕ್ಚುಲಿ ದಿಸ್ ಮೌತ್ ಆಫ್ ದ ಸ್ನೇಕ್. ಇದು ಕಣ್ಣು, ಇಲ್ಲಿ ಕಣ್ಣು ಬರುತ್ತೆ. ಅದನ್ನ ದೊಡ್ಡ ಕಣ್ಣು ಅಂತ ಈ ಥರ ಮಾಡಿದ್ದಾರೆ. ಬಟ್ ಅಷ್ಟು ದೊಡ್ಡದಿರಲ್ಲ, ಸ್ಲಿಟ್ ಥರ ಇರುತ್ತೆ ಅಲ್ಲಿ. ಬಟ್ ದೊಡ್ಡದೇ, ಸೈಡಲ್ಲಿ ಸ್ವಲ್ಪ ಬರುತ್ತೆ ಕಣ್ಣು. ಸೊ ಅಯ್ಯು ಅಂದರೆ ನಿಮ್ಮ ಥಿಯರಿ ಅಥವಾ ನಿಮ್ಮ ಗುರುಗಳು ಹೇಳಿರೋ ಥಿಯರಿ ಪ್ರಕಾರ ಏಲಿಯನ್ಸ್ ಮತ್ತು ನಾಗ ಥಿಯರಿ ಅಲ್ಲ, ನಾನು ನೋಡಿದ್ದೀನಿ. ಹೌದಾ ಸರ್? ಥಿಯರಿ ಅಲ್ಲ ಇದು, ಅವರೇ ನಾಗ. ಏಲಿಯನ್ಸ್ ನಾಗಾಸ್ ಹ್ಯಾವ್ ದ ಕೆಪಾಸಿಟಿ ಟು ಚೇಂಜ್ ಫಾರ್ಮ್. ಏಲಿಯನ್ಸ್ ಆ್ಯಂಡ್ ನಾಗಾಸ್ ಆರ್ ಸೇಮ್. ಇಲ್ಲಿ ಬರೋ ಏಲಿಯನ್ಸ್ ಎಲ್ಲ ವಾಟ್ ವಿ ಕಾಲ್ ಏಲಿಯನ್ ಸ್ಪೇಸ್ಶಿಪ್ ಎಟ್ಸೆಟ್ರಾ ಆರ್ ನಾಗಾಸ್. ನೀವು ನೋಡಿದ್ದೀನಿ ಅಂದ್ರಲ್ಲ, ವಿ ಆರ್ ಕ್ಯೂರಿಯಸ್ ಟು ನೋ, ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಹೇಗೆ ಅಂತ ಸರ್? ಸ್ಕಿನ್ ಬಂದು ಬ್ಲೂ ಕಲರ್ ಇರುತ್ತೆ. ಆಮೇಲೆ ಇಲ್ಲಿ ಲೈನ್ಸ್ ಇರುತ್ತೆ ಇಲ್ಲಿ. ಇವಾಗ ಫೈನಲಿ ಯಾರೋ ಒಬ್ಬ ಏಲಿಯನ್ ಟೆಂಪಲ್ ಮಾಡಿದ್ದಾನೆ, ಗೊತ್ತಾ ನಿಮಗೆ? ತಮಿಳ್ನಾಡು ಅಲ್ಲಿ. ಹೌದಾ? ಪ್ರವೀಣ್ ಮೋಹನ್ ಅಂತ ಇದ್ದಾರೆ, ಅವರೊಂದು ವಿಡಿಯೋಸ್ ಮಾಡ್ತಾರೆ. So we will read about it and we will also show ನಮ್ಮ audience. So before you head here, how did you stumble upon a alien ಅಥವಾ ನಾಗ? ಸ್ಟಂಬಲ್ ಏನಿಲ್ಲ, ಮೈ ಗುರು ಕೇಮ್ ಟು ಮೀ ಹ್ಯೂಮನ್ ಫಾರ್ಮಲ್ಲಿ ಬಂದರು, ಗೋರ್ಖಾ ಥರ. ಈ ಸೆಡ್ ಐ ಆಮ್ ವರ್ಕಿಂಗ್ ಹಿಯರ್, ಇಷ್ಟೇ ಹೈಟು, ಆ್ಯಂಡ್ ಐ ಆಮ್ ವರ್ಕಿಂಗ್ ಹಿಯರ್, ನಿಮಗೆ ಫೈಟಿಂಗ್ ಕಲಿಬೇಕು ಅಂದರೆ ನಾನು ಹೇಳ್ಕೊಡ್ತೀನಿ ಅಂತ. ಫಸ್ಟ್ ಟೈಮ್ ಆ ರೂಪದಲ್ಲಿ ಬಂದರು. ಸೆಕೆಂಡ್ ಟೈಮ್ ರೂಪ ಬಂದರೆ 6 foot ಟಾಲ್. ಆಮೇಲೆ ಹ್ಯಾಂಡ್ಸಮ್ ಆಗಿದ್ದರು, 6 foot ಟಾಲ್ ಸೆಕೆಂಡ್ ಟೈಮ್ ಬಂದಾಗ. ಥರ್ಡ್ ಟೈಮ್ ಬಂದಾಗ 8 foot ಟಾಲ್. ಯಾವಾಗಿದು? ರೂಪ ಚೇಂಜ್ ಮಾಡ್ತಾನೆ ಇರ್ತಾರೆ. ಆಮೇಲೆ ಅವ್ರ ಜೊತೆ ನಾನು ಹಿಮಾಲಯ ಹೋದೆ. ಅವ್ರು 8 foot ಟಾಲ್ ಇದರಲ್ಲಿ. ವಾರಣಾಸಿಯಿಂದ ನೇಪಾಳ್ ತನಕ ವಿ ವಾಕ್ಡ್. ಬಟ್ ಮ್ಯಾಜಿಕ್, ನೀವು ಒಂದು ಟರ್ನಿಂಗ್ ತೊಗೊಂಡ್ರೆ ಇನ್ನೆಲ್ಲೋ ಇರ್ತೀರ ಆ ಥರ. ವಾರಣಾಸಿಯಿಂದ ನೇಪಾಳವರೆಗೂ? ಹಾಂ, ರಿಯಾಲಿಟಿ ಬೆಂಡಿಂಗ್ ಸ್ಟಫ್. ಸೊ ನಾನು ಅದನ್ನ ನೋಡಿದಾಗ ನನಗೆ ಅರ್ಥ ಆಯಿತು, ಬಿಕಾಸ್ ಇದ್ರ ಬಗ್ಗೆ ನಾನು ತುಂಬ ಸ್ಟಡಿ ಮಾಡಿದ್ದೆ. ಐ ಯೂಸ್ ಟು ಬಿ ಅ ಕ್ವಾಂಟಮ್ ಸೈಂಟಿಸ್ಟ್. ಐ ವಾಸ್ ಆಲ್ಮೋಸ್ಟ್ ಗೋಯಿಂಗ್ ಟು ಡೂ ಸಮ್ ರಿಸರ್ಚ್. ಆ ಟೈಮಲ್ಲಿ ಇದೆಲ್ಲ ಆಯಿತು. ಐ ಮೆಟ್ ಬಾಬಾ ಅಗೇನ್ ಸೆಕೆಂಡ್ ಟೈಮ್. ಆವಾಗ ಜಸ್ಟ್ ಟು ಪಾಸ್ ಸೊ ದಟ್ ನಮ್ಮ ಆಡಿಯನ್ಸು, ಬಿಕಾಸ್ ಯು ಆರ್ ಆಲ್ ವೆರಿ ಹೆವಿ ಟಾಪಿಕ್ಸ್ ರೈಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಈಗ ಜನಗಳು ಹಳೆಯ ಕಾಲದೊಂದಿತ್ತು, ದೇವ್ರು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು ಅಂತ. ಸೊ ಐ ಯು ಟ್ರೈಂಗ್ ಟು ಗಿವ್ ಅ ಸೇಮ್ ಮೆಟಫರ್ ಸೇಯಿಂಗ್, ಯು ನೋ, ಇದು ದೇವರಲ್ಲ, ನಾಗಗಳು. ನಾಗಗಳು ಥ್ರೂ ಹ್ಯೂಮನ್ ಫಾರ್ಮ್ಸ್ ಬಂದು ಇಂಟ್ರಾಕ್ಟ್ ಮಾಡೋ ಒಂದಿದಾದರೆ ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಪ್ಲಸ್ ವಿತ್ ಡಿಫ್ರೆಂಟ್ ಟೈಮ್ ಲೈನ್ಸ್, ಅದು ವಿತ್ ಡಿಫ್ರೆಂಟ್ ಹ್ಯೂಮನ್ಸ್, ಅವ್ರ ಡಿಫ್ರೆಂಟ್ ಟೈಮ್ ಲೈನ್ಸು ಆಗುತ್ತೆ. ಯಾಕಂದರೆ ದೇ ಕ್ಯಾನ್ ಬಿ ಇನ್ ಡಿಫ್ರೆಂಟ್ ಟೈಮ್ ಲೈನ್ಸ್ ಎನಿ ಟೈಮ್. ದೇ ಕ್ಯಾನ್ ಗೋ ಟು ಪಾಸ್ಟ್, ಫ್ಯೂಚರ್, ಎನಿಥಿಂಗ್. ಓಕೆ. ಸೊ ಈ ವಿದ್ಯೆ ಅವರು ಅಂತ ಐಡೆಂಟಿಫೈ ಮಾಡೋ ಶಕ್ತಿ ಹೆಂಗೆ ಗೊತ್ತಾಗುತ್ತೆ ಸರ್? ಅವರೇ ರಿವೀಲ್ ಮಾಡ್ತಾರೆ ನಾಗಾಸ್. ನಾವು ಹೋಗಿ ಐಡೆಂಟಿಫೈ ಮಾಡೋದಲ್ಲ, ಬಿಕಾಸ್ ದೇ ವಿಲ್ ಬಿ ಎಕ್ಸಾಕ್ಟ್ಲಿ ಲೈಕ್ ಅ ಹ್ಯೂಮನ್ ಬೀಯಿಂಗ್. ನಿಮ್ಗೇನು ಇದೇ ಇರಲ್ಲ, ಯು ವೋಂಟ್ ನೋ ಅಬೌಟ್ ಇಟ್. ಏನದು ಕ್ಲೂಸ್ ನಿಮಗೆ ಸಿಗೋದು, ಅವರೇ ರಿವೀಲ್ ಮಾಡೋದು? ಸಿಗ್ತಾಯಿತ್ತು ನನಗೆ ಕೆಲವೊಂದು ಕ್ಲೂಸ್. ಯಾಕಂದರೆ ವೆನ್ ಹಿ ಟಾಟ್ ಮಿ ಫೈಟಿಂಗ್, ಒಂದು ಸರಿ ನನ್ನ ಕೈ ಫ್ರ್ಯಾಕ್ಚರ್ ಆಗಿತ್ತು. ಏನಾಗಿದೆ ತೋರಿಸು ಅಂತ ಹಿಂಗೆ ನೋಡಿ, ಸರಿ ಹೋಗೋಯ್ತು ಕೈ ಒಂದೇ ಸೆಕೆಂಡಲ್ಲಿ. ಅವಾಗ ನಂಗೆ ಕ್ಲೂ ಸಿಗ್ತೀವಿ, ಯಾವ ನೀವು ಏನಾಯಿತು ಮ್ಯಾಜಿಕ್ ಪವರ್, ನೀವೇನಾದ್ರು ಮ್ಯಾಜಿಕ್ ಪವರ್ ಯೂಸ್ ಮಾಡಿದೆ ಅಂತ ಕೇಳಿದೆ. ಇಲ್ಲಪ್ಪ, ಕೈ ಸ್ವಲ್ಪ ಟ್ವಿಸ್ಟ್ ಆಗಿತ್ತು, ಸರಿ ಮಾಡಿದೆ ಅಷ್ಟೇ, ಏನು ದೊಡ್ಡ ವಿಷಯ ಅಲ್ಲ ಅಂತ ಸುಮ್ಮನೆ ಆದರು ಹೇಳಿದರು.
ಬಟ್ ಇನ್ನೊಂದು ನೆಕ್ಸ್ಟ್ ಪ್ರೂಫ್ ನೋಡಿದ್ದು ಅವ್ರು ಯಾವುದೋ ಬಾರ್ ಫೈಟಲ್ಲಿ ಸಿಕ್ಕಾಬಟ್ಟೆ ಕುಡಿದು ಯಾರ ಜೊತೆನೋ ಜಗಳ ಮಾಡಿ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ ಅದಕ್ಕೆ. ಆವಾಗ ನಂಗೆ 13 ವರ್ಷ. ಅವ್ನ ಚಾಕು ತೊಗೊಂಡು ನನ್ನ ಗುರುನ ಕಟ್ ಮಾಡ್ದೆ ಇಲ್ಲಿ. ಹೆಂಗೆ ಕಟ್ ಮಾಡ್ದೆ ಅಂದರೆ ಒಳಗಡೆ ಇಂಟೆಸ್ಟೈನ್ ಕಾಣ್ತಾಯಿದೆ, ಅಷ್ಟು ಕಟ್ ಮಾಡಿದ್ದಾನೆ. ರಕ್ತ ಅಂದರೆ ರಕ್ತ. ಸೊ ಇದನ್ನು ಕ್ಲೋಸ್ ಮಾಡಿ ನಂಗೆ ಆಟೋಲ್ಲಿ ಹಾಕಿ ಇದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ನಾನು ಆಟೋಲ್ಲಿ ಹಾಕಿ ಮುಖಕ್ಕೆ, ಕೈಗೆ, ಅಂಗಿಗೆಲ್ಲ ರಕ್ತ ಹಚ್ಕೊಂಡು ಆಟೋ ಮೇಲೆಲ್ಲ ರಕ್ತ ಆಯಿತು. ಪಾಪ ಅವನೇನು ಹೇಳಿಲ್ಲ, ಕಾಸು ತಗೊಳ್ಳಿಲ್ಲ. ಅವನಿಗೆ ಇವ್ರಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಇಮಿಡಿಯೇಟಾಗಿ ಅವರು ಇದಕ್ಕೆ ಆಪ್ರೇಷನ್ಗೆ ರೆಡಿ ಮಾಡು ಅಂತ ಹೇಳಿ ಏನೊಂದು ಮಾಡಿದ್ರು ಆಪ್ರೇಷನ್ನು. ನೆಕ್ಸ್ಟ್ ಡೇ ನಾನು ಹೋಗ್ತಾಯಿದ್ದೀನಿ ಅವ್ರನ್ನ ನೋಡೋಕ್ಕೆ. ಹೆಂಗೋ ಮನೆಗೆ ಹೋದೆ. ಗಾಡ್ಸ್ ಗ್ರೇಸ್, ನಮ್ಮ ಅಪ್ಪ ಅಮ್ಮ ಮಲಗಿದ್ರು ಆ ಟೈಮಲ್ಲಿ. ಸೊ ನಾನು ಸುಮ್ಮನೆ ಹೋಗಿ, ನನಗೆ ಬೇರೆ ಎಂಟ್ರಿ ಇತ್ತು ಇನ್ ಟು ದ ಹೌಸ್. ಗೊತ್ತಾಗದೆ ಹಂಗೆ ಐ ಹ್ಯಾಡ್ ಮೇಡ್ ಸೆಪ್ರೇಟ್ ಎಂಟ್ರೆನ್ಸ್ ಫ್ರಮ್ ದ ಬ್ಯಾಕ್ ಡೋರ್. ಸೊ ನಾನು ಒಳಗಡೆ ಬಂದು ಸ್ಲೋಲಿ ನನ್ನ ರೂಮಿಗೆ ಹೋಗಿ ಮಲ್ಕೊಂಡೆ. ಸ್ನಾನ ಮಾಡಿದರೆ ಬಾತ್ರೂಮಲ್ಲೆಲ್ಲ ರಕ್ತ ಆಗುತ್ತೆ ಅಂತ ಫಸ್ಟು ನನ್ನ ಫ್ರೆಂಡ್ ಮನೆಗೆ ಹೋಗಿ ಆ ಟ್ಯಾಪಲ್ಲಿ ಸ್ನಾನ ಮಾಡಿ ನಾನು ಅಲ್ಲಿಗೆ ಹೋಗಿದ್ದೆ ಮನೆಗೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋದೆ ನೋಡೋಕ್ಕೆ. ಹಾಸ್ಪಿಟಲಲ್ಲಿ ಇಲ್ಲ ಈ ಮನುಷ್ಯ, ರೂಮಲ್ಲಿದ್ದಾನೆ ವಾಪಸ್. ನಾನು ನೀನು ಮನುಷ್ಯ ಅಲ್ಲ ನೀನು ಅಂತ ನಂಗೆ ಅರ್ಥ ಆಯಿತು. ಯಾರೀ ನೀವು ಅಂತ ನಾನು ಕೂತ್ಕೊಂಡಿದ್ದೆ ಅವತ್ತು. ಟೆಲ್ ಮಿ ಹೂ ಯು ಆರ್. ಸಿಟ್ ವಾಟ್ ಹ್ಯಾಪನ್, ಐ ಗಾಟ್ ಕಟ್, ಐ ಗಾಟ್ ಹೀಲ್ಡ್ ಅಂತ. ಐ ಸ್ಟಿಲ್ ಹ್ಯಾವ್ ಬ್ಯಾಂಡೇಜ್ ಅಂತ ಹೇಳ್ತಾ ಇದ್ದಾರೆ. ಬ್ಯಾಂಡೇಜ್ ಇದೆ ನೋಡು, ನಂಗೆ ಇನ್ನೂ ಜಸ್ಟ್ ಬಂದೆ ಹಾಸ್ಪಿಟ್ಲಿಂದ, ಏನೇನೋ ಮಾತಾಡಬೇಡ ಅಂತ. ಸಿಟ್ಟು ಬಂದ್ಬಿಟ್ಟು ಬ್ಯಾಂಡೇಜ್ ತೆಗೆದೆ ನಾನು. ಯಾಕೆ ಹೇಳ್ತಿಲ್ಲ ನನಗೆ ಅಂತ. ಕೆಳಗಡೆ ಫುಲ್ ಹೀಲ್ ಆಗಿದೆ, ಏನೂ ಇಲ್ಲ. ಯಾಕೆ ಈ ಥರ ಮಾಡಿದ್ದೀರಾ ನನ್ನ ಜೊತೆ ಅಂತ. ಕರೆಕ್ಟಾಗಿ ಹೇಳಿ ನೀವು ಯಾರು ಅಂತ. ಯಾಕಂದರೆ ನನಗೆ ಆಲ್ರೆಡಿ ಅದಾಗೋ ಅಷ್ಟು ಟೈಮಲ್ಲಿ ಐ ಹ್ಯಾಡ್ ಮೆನಿ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸಸ್ ಈವನ್ ಬಿಫೋರ್ ಹಿ ಕೇಮ್. ಸೊ ನಂಗೆ ರಿಯಾಲಿಟಿ ಅನ್ನೋದು ಯಾವಾಗಲೂ ಫ್ಲೂಯಿಡ್ ಆಗಿರುತ್ತೆ. ಇಟ್ಸ್ ನಾಟ್ ರಿಯಲ್, ನಥಿಂಗ್ ಇಸ್ ರಿಯಲ್. ಯಾಕಂದರೆ ಇದೆಲ್ಲನೂ ಮಹಾಮಾಯೆ. ನಾವು ನೋಡ್ತಿರೋದೆಲ್ಲ ನಮ್ಮ ಜಗವೇ ಒಂದು ಮಾಯ ಅಂತ ಒಂದು ಮಾತಿದೆಯಲ್ಲ, ಯೂನಿವರ್ಸ್ ಮಹಾಮಾಯೆ. ಸೊ ಆ್ಯಂಡ್ ನಾವು ಮಾಡೋದು ಒಂದೊಂದು ಚೂರು ಮಾಯೆ ಮಾಡ್ಕೊಂಡಿರ್ತೀವಿ ಇಲ್ಲಿ. ನಥಿಂಗ್ ಇಸ್ ರಿಯಲ್. ಓ ಗಾಡ್, ಎಲ್ಲನೂ ಫ್ಲೆಕ್ಸಿಬಲ್ ತುಂಬ ಆಗಿರುತ್ತೆ. ಡೀಪ್ ಆಯಿತು ಸರ್. ಐ ಥಿಂಕ್ ಇದನ್ನೆಲ್ಲ ಹೆಂಗಂದರೆ ಇದು PhD ಲೆವೆಲ್ ಪಾಠ. ಕೆಲವು ಸತಿ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಇರೋರು ಒಂದೇ ಸತಿ ಇಲ್ಲಿಂದ ಅಲ್ಲಿವರೆಗೂ ಹೋಗೋದು, ಮಧ್ಯೆ ತುಂಬ ಡೌಟ್ಸ್ ಇರುತ್ತೆ. ಬಟ್ ಫಸ್ಟ್ಲಿ ಥ್ಯಾಂಕ್ಸ್ ಫಾರ್ ಶೇರಿಂಗ್ ನಿಮ್ಮ ಎಕ್ಸ್ಪೀರಿಯನ್ಸಸ್. ಸೊ ಇವೆಲ್ಲ ನಿಮ್ಮ ಅರ್ಲಿ ಡೇಸಲ್ಲಿ ನೀವು ನೋಡಿದ್ದು ಗುರುಗಳ ಮೂಲಕ, ಆ್ಯಂಡ್ ಹೌ ಯು ಕನೆಕ್ಟೆಡ್, ಅಂಡರ್ಸ್ಟುಡ್, ಓಕೆ ದೀಸ್ ಆರ್ ನಾಗಾಸ್ ಹೂ ಕಮ್ ಇನ್ ಹ್ಯೂಮನ್ ಫಾರ್ಮ್ಸ್, ಆ್ಯಂಡ್ ಅದ್ರ ಮೂಲಕ ಆ್ಯಂಡ್ ಟುಡೇಸ್ ರಿಲೆವೆನ್ಸ್ ಅಂತ ಆಲ್ ಆಫ್ ದಿಸ್ ಸ್ಟಾರ್ಟೆಡ್. ಪತಂಜಲಿ ಅನ್ನೋರು ಯಾರು? ನಾಗಾನೇ. ಪತಂಜಲಿ ಸ್ಟ್ಯಾಚ್ಯೂ ಅಂತ ಸರ್ಚ್ ಮಾಡಿ, ಸ್ನೇಕ್ ಸ್ಟ್ಯಾಚ್ಯೂ ಬರುತ್ತೆ. ಹಾಫ್ ಸ್ನೇಕ್ ಹಾಫ್ ಮ್ಯಾನ್ ಯಾವಾಗಲೂ. ನಮ್ಮ ಹ್ಯೂಮನ್ ಕೆಪಾಸಿಟಿನಲ್ಲಿ ಯು ಸ್ಪೋಕ್ ಅಬೌಟ್ ಒಮೆಗಾ 3 ಇರೋದು DHA. DHA, which is docosahexaenoic acid. ಅಂದರೆ ಟು ಬ್ರೇಕ್ ದಿಸ್ ಡೌನ್, ನೀವು ವೈಟ್ ಲೈಟ್ ಅಂತೆಲ್ಲ ಹೇಳಿದ್ರಲ್ಲ, ನೀವೇ ಹೇಳ್ದಂಗೆ ಎಲ್ಲೊಂದು ಕಡೆ ಹೇಳಿದ್ರಿ, ಮೊದಲಿನ ಕಾಲ ಈ ಡಿಜಿಟಲ್ ಎಲ್ಲ ಬರೋಕ್ಕೂ ಮುಂಚೆ ನಮ್ಮ ಹತ್ರ ಎಲ್ಲ ಈ ಕೆಪಾಸಿಟಿ ಒಂದು 100 ವರ್ಷಕ್ಕೂ ಉಪಯೋಗಿಸೋಷ್ಟಿತ್ತು. ಈಗ ದಿನ ಬೆಳಗಾದ್ರೆ ಇವಾಗ ನಾವು ಹಾಕಿರೋ ಲೈಟ್ಸ್ ಇದಾವಲ್ಲ ಎಲ್ಲ ಕಡೆ ಇನ್ಸೈಡ್ ದ ಹೌಸ್, ಆರ್ಟಿಫಿಷಿಯಲ್ ಲೈಟ್ಸ್ ನಾವು ಏನೇನು ಹಾಕ್ತೀವೋ ಅದು DHAನ ಡ್ಯಾಮೇಜ್ ಮಾಡುತ್ತೆ, ತೆಗೆದು ಕಮ್ಮಿ ಮಾಡ್ತಾನೆ ಇರುತ್ತೆ. ಸೊ ಅದಕ್ಕೆ ನಾವೀಗ ಫುಡ್ ಮೂಲಕ, ಸಪ್ಲಿಮೆಂಟ್ಸ್ ಮೂಲಕ ಯು ಟು ರಿಪ್ಲೆನಿಶ್ ಇಟ್. ಸೊ ಇದು ಕಮ್ಮಿ ಆದಾಗ ಯು ಸ್ಪೋಕ್ ಅಬೌಟ್ ಅದೇನು ಮಾಡೋದು ಕೆಲಸ ಗೊತ್ತಾ? ಆಂಗ್ಸೈಟಿ. DHA ಮಾಡೋ ಕೆಲಸ ಏನು ಗೊತ್ತಾ? ನಾವು ವೇವ್ಸ್ ಬರೋದನ್ನು ಅದು ಡೈರೆಕ್ಟ್ ಎಲೆಕ್ಟ್ರಿಕ್ ಕರೆಂಟ್ಗೆ ಕನ್ವರ್ಟ್ ಮಾಡುತ್ತೆ. ಗ್ಲೂಕೋಸ್ನ ತಗೊಂಡು ಡೈರೆಕ್ಟ್ ಎಲೆಕ್ಟ್ರಿಕ್ ಕರೆಂಟ್ನ ಕನ್ವರ್ಟ್ ಮಾಡುತ್ತೆ. ಎಲ್ಲ ಸೆಲ್ ಇಸ್ ಆಪರೇಟೆಡ್, ನಮಗೆ ಇರೋ ಸೆಲ್ಸ್ ಎಲ್ಲನೂ ಸೆಲ್ಲೇ. ಇಟ್ ಆಪರೇಟ್ಸ್ ಆನ್ ಡೈರೆಕ್ಟ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಆ DHA ಪ್ರೆಸೆನ್ಸ್ ಇಲ್ಲದೆ ಕರೆಂಟ್ ಕೆನಾಟ್ ಗೆಟ್ ಕನ್ವರ್ಟೆಡ್. ಇವಾಗ ಸೂರ್ಯದಿಂದ ಬರೋ ಕರೆಂಟ್ ಕೆನಾಟ್ ಗೆಟ್ ಕನ್ವರ್ಟೆಡ್. ಇದನ್ನು ಇದು ಕನ್ವರ್ಟ್ ಮಾಡೋಕ್ಕೆ ಹೋದಾಗ ದಿಸ್ ಶಿಫ್ಟ್ಸ್ 50 times in 1 second. ಈ ಲೈಟು ಫ್ಲಿಕ್ಕರ್ ಅಂತಾರೆ. ನಾವು ಹಾಕೊಳ್ಳೋ ಲೈಟು ಮನೆಯಲ್ಲಿ LED ಅಂತ ಹಾಕ್ತೀವಲ್ಲ, ಅದು 50 times per second ಫ್ಲಿಕ್ಕರ್ ಆಗುತ್ತೆ. ನಮಗೆ ಗೊತ್ತಾಗಲ್ಲ, ಕಣ್ಣಿಗೆ ಗೊತ್ತಾಗಲ್ಲ, ಬಟ್ DHAಗೆ ಗೊತ್ತಾಗತ್ತೆ.
ಡಿ ಎಚ್ ಎ ಕನ್ಫ್ಯೂಸ್ ಆಗ್ತಿದೆ ಇದೇನು ಅಂತ, ಅದು ಅಡ್ಯಾಪ್ಟ್ ಮಾಡೋಕ್ಕೆ ಹೋಗಿ ಹಾಳಾಗ್ಬಿಡುತ್ತೆ ಡಿ ಎಚ್ ಎ. ಓ ಇಟ್ ಕಾಂಟ್ ಅಡ್ಯಾಪ್ಟ್ ಟು ದಿಸ್ ಲೈಟ್. ಇಟ್ ಇಸ್ ಡಿಪ್ಲೀಟಿಂಗ್ ಬಿಕಾಸ್ ಆಫ್ ದಿಸ್. ನಾವು ಎಷ್ಟು ಎಕ್ಸ್ಪೋಸ್ ಮಾಡ್ತೀವೋ ಅದನ್ನು ಡಿ ಎಚ್ ಎ ನಾನು ರೀಪ್ಲೇಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇದನ್ನು ಯಾವತ್ತೂ. ಯಾಕಂದರೆ ಇವಾಗ ನೋಡಿ, ವಿ ಆರ್ ಇನ್ ಅ ಸ್ಟುಡಿಯೋ, ವಿ ಹ್ಯಾವ್ ಲೈಟ್ಸ್ ಆಬ್ವಿಯಸ್ಲಿ. ಸೊ ಸಮ್ ಥಿಂಗ್ಸ್ ವಿ ಕಾಂಟ್ ವಿ ಕಂಟ್ರೋಲ್. ಹ್ಯಾವ್ ಸ್ಕ್ರೀನ್. ಮೂವಿ ನಿಮ್ಮದು ಪ್ರೊಫೆಷನ್ ಆದರೆ ಎವ್ರಿ ಡೇ ಯು ಹ್ಯಾವ್ ಟು ಗೆಟ್ ದಿಸ್ ಲೈಟ್. ದಿ ಡಿ ಎಚ್ ಎ ಗೆಟ್ಸ್ ಕನ್ಫ್ಯೂಸ್ಡ್ ಆ್ಯಂಡ್ ಡೈಸ್. ಸೊ ಅಲ್ಲಿಗೆ ಅವರಿಗೆ ಎನರ್ಜಿ ಇಶ್ಯೂಸ್ ಬರ್ತಾನೆ ಇರುತ್ತೆ. ಯಾರು ಶೋ ಬಿಸ್ನೆಸ್ಸಲ್ಲಿ ಇರ್ತಾರಲ್ಲ, ರಾತ್ರಿ ಎಲ್ಲ ಕೆಲಸ ಮಾಡೋರು, ಆಮೇಲೆ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋರು ರಾತ್ರಿ ಎಲ್ಲ, ನೈಟ್ ಶಿಫ್ಟ್, ಅಂಥವ್ರಿಗೆಲ್ಲ ದ ಹೆಲ್ತ್ ಗೋಸ್ ಆನ್ ರೆಡ್ಯೂಸಿಂಗ್. ಅದಕ್ಕೆ ನೈಟ್ ಎಲೆಕ್ಟ್ರಿಸಿಟಿನೇ ಇರಲ್ಲ ಅವ್ರಿಗೆ. ಹಾಂ, ಇವಾಗ ಎಲೆಕ್ಟ್ರಿಸಿಟಿ ಇಲ್ಲ ಅಂದರೆ ಥಿಂಗ್ಸ್ ಬ್ರೇಕ್ ಡೌನ್. ಯಾವ ಡಿವೈಸು ಕೆಲಸ ಮಾಡಲ್ವಲ್ಲ, ಹೀಟ್ರು ಕೆಲಸ ಮಾಡಲ್ಲ, ಮಿಕ್ಸಿನೂ ಕೆಲಸ ಮಾಡಲ್ಲ, ಫ್ಯಾನು ಕೆಲಸ ಮಾಡಲ್ಲ, ಯಾವುದು ಮಾಡಲ್ಲ. ಹಂಗಂದ್ಮೇಲೆ ನಮ್ಮ ದೇಹನೂ ಅದೇ ಎಲೆಕ್ಟ್ರಿಸಿಟಿ ಇಲ್ಲ ಅಂದಾಗ ಇದು ಮಾಡುತ್ತೆ. ಸರ್, ಹೌ ಟು ಬ್ಯಾಲೆನ್ಸ್ ದಿಸ್? ಇವಾಗ ನೋಡಿರ್ತೀರ ನೀವು, ಒಂದು ಫೇಸ್ ಹೋಗಿದೆ ಅಂತಾರೆ KB ಅವರು, ಆವಾಗ ಅಂತ ಸ್ಲೋ ಆಗಿ ಹೋಗುತ್ತೆ ಫ್ಯಾನು. ಎಲ್ಲರೂ ಅದೇ ಸ್ಟೇಜಲ್ಲಿದ್ದಾರೆ. 2-3 ಫೇಸ್ ಹೋಗ್ಬಿಟ್ಟಿದೆ ಅವ್ರದ್ದು. ಸೊ ಬಿಕಾಸ್ ಆಫ್ ಬ್ಯಾಡ್ ಲೈಫ್ ಸ್ಟೈಲ್, ಬಿಕಾಸ್ ಆಫ್ ಲಾಸ್ ಆಫ್ DHA ಆ್ಯಂಡ್ ಮೈಟೋಕಾಂಡ್ರಿಯಲ್ ಡ್ಯಾಮೇಜ್. ಅದು ನಿಮ್ಮ ಇದರಲ್ಲೇ ಮೈಟೋಕಾಂಡ್ರಿಯಲ್ ಮ್ಯಾನಿಫೆಸ್ಟೋ ಅಂತ ಬೈ ಲೀ RD ಇದೆ. ಆಮೇಲೆ ದ ಪ್ರೈಮ್ಡ್ ಲೈಫ್ ಅಂತಿದೆ ಬೈ ಚಾಡ್ ಡೇವಿಸ್. ಇಟ್ಸ್ ಅ ಸಿಂಪಲ್ ಬುಕ್. ಅವ್ರನ್ನ ನಾನು ಕರೆಸಿದ್ದೀನಿ. ಜಾನ್ವರಿ ಬರ್ತಾ ಇದ್ದಾರೆ. ನಾನು ಅವರು ಒಂದು ಹೆಲ್ತ್ ಕೋರ್ಸ್ ಲಾಂಚ್ ಮಾಡ್ತಾ ಇದ್ದೀವಿ ಎಲ್ರಿಗೂ. ಕ್ರೇಜಿ. ಹಾಂ, ಅಂದರೆ ನನಗೆ ನಿಮ್ಮ ಮಾತಲ್ಲಿ ಏನು ಅರ್ಥ ಆಗ್ತಾ ಇದೆ ಅಂದರೆ, ಈ ಕಡೆ ಏನ್ಷಿಯಂಟ್ ವಿಸ್ಡಮ್ ಒಂದು ಕಡೆ, ಮತ್ತು ಈ ಕಡೆ ನಮ್ಮ ಸೈಂಟಿಸ್ಟ್ಗಳು ಅಥವಾ ಈ ಬುಕ್ಸ್ಗಳ ಮೂಲಕ ಇರೋ ವಿಸ್ಡಮ್ ಎರಡೂ ಮ್ಯಾಚ್ ಮಾಡಿದ್ರೆ, ಕೆಲವು ಕಡೆ ಈ ಕಡೆ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೊತೀರಾ, ಅಥವಾ ಫ್ರಮ್ ದಿಸ್ ಥಿಯರಿ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಇಸ್ ಅ ಹಾರ್ಡ್ ಕೋರ್. ದೇವಿ ನಂಗೆ ಕೊಟ್ಟಿರೋ ಆಶೀರ್ವಾದ ಏನು ಅಂದರೆ, ಥೇಮ್ಸ್ ನದಿಯಲ್ಲಿ ಮೊಸಳೆ ಆಗು ಅಂತ. ಅಂದರೆ ಇನ್ ದಸ್ ಕರಪ್ಟ್ ಸಿಸ್ಟಮ್ ಯು ಆರ್ ಟ್ರೈಂಗ್ ಟು ಹಾಂ, bring some sense. I want to infiltrate the system. ಮತ್ತು ನಮ್ಮ ನಾಲೆಜ್ ಅಲ್ಲೂ ಬರಬೇಕು. ಸೊ ನಾವು ಯೂಸ್ ಮಾಡೋ ಲ್ಯಾಂಗ್ವೇಜು ಇಟ್ ಶುಡ್ ಸೂಟ್ ದ ಈಸ್ಟ್ ಆಲ್ಸೋ ಆ್ಯಂಡ್ ದ ವೆಸ್ಟ್ ಆಲ್ಸೋ. ಎಲ್ರಿಗೂ ಸೂಟ್ ಆಗಬೇಕು ಅದು. ಇವಾಗ ನಾವು ಲಿಟ್ರಲಿ ವಿ ಆರ್ ವೆಸ್ಟ್. ನಮ್ಮ ಸಂಸ್ಕೃತಿ ಅನ್ನೋದು ಏನು ಉಳಿದಿಲ್ಲ ಇಲ್ಲಿ. ವಿ ಬಿಕಮ್ ವೆಸ್ಟ್. ಎಲ್ಲ ಪರ್ಸೆಂಟೇಜ್ ಇಲ್ಲ. 35% ಪಾಸ್ ಹಿಂದೂಸ್ ಎಲ್ಲರೂ. 35% ಪಾಸ್ ಆಗಿದ್ದೀವಿ. ಯಾರಿಗೂ 100% ನಾಲೆಜ್ ಇಲ್ಲ ಎಂಥದ್ದು. that is what has become. So ಗುರುಕುಲಂ ಸಿಸ್ಟಮ್ ವಾಪಸ್ ಬರಬೇಕು. ಓನ್ಲಿ ದೆನ್ ಆಧ್ಯಾತ್ಮಿಕವಾಗಿ ಎಜುಕೇಷನ್ ಬೇಡವಾ? ಇವಾಗ ಆಯ್ತಪ್ಪ, ನೀವು ವೆಸ್ಟರ್ನ್ ಎಜುಕೇಷನ್ ಮಾಡಿಬಿಟ್ಟು ಫುಲ್ ಪೀಕ್ ಸಕ್ಸಸ್ ಹಿಡಿದ್ರೇನು ಸತ್ತೋಗ್ತೀರಾ. ಬಟ್ ಈಸ್ಟರ್ನ್ ಎಜುಕೇಷನ್ ನೀವು 100% ಸಕ್ಸಸ್ ತೊಗೊಂಡ್ರೆ ಯು ವಿಲ್ ಬಿಕಮ್ ಇಮ್ಮಾರ್ಟಲ್. ಈ ದೇಹ ಕ್ಯಾನ್ ಬಿ ಯೂಸ್ಡ್ ಅಗೇನ್ ಆ್ಯಂಡ್ ಅಗೇನ್ ಫಾರ್ ಡಿಫ್ರೆಂಟ್ ಜರ್ನೀಸ್. ಬೇರೆ ಬೇರೆ ಕಡೆಗೆ ಹೋಗ್ಬೋದು ಇದು. ಇಲ್ಲಾಂದರೆ ನಾವು ಕರೆಕ್ಟಾಗಿ ಗುರಿ ಕೊಟ್ಟಿಲ್ಲ ಅಂದರೆ ಈ ದೇಹ ಮುಳುಗೋಗ್ಬಿಡುತ್ತೆ. ಪ್ರಳಯ ಆಗಿಬಿಡುತ್ತೆ. ದೇಹ ಮಿಕ್ಸ್ ಆಗಿಬಿಡುತ್ತೆ. ಆಲ್ ದ ಎಲಿಮೆಂಟ್ಸ್ ವಿಲ್ ಲೀವ್ ಯು, ಆಲ್ ದಿ ವಾಯುಸ್ ವಿಲ್ ಲೀವ್ ಯು ಆ್ಯಂಡ್ ವಿಲ್ ಜಸ್ಟ್ ಗೆಟ್ ಮಿಕ್ಸ್ಡ್ ಬ್ಯಾಕ್. ದಟ್ಸ್ ವೈ ಯು ಸೆಡ್ ಇವತ್ತಿನ ಕೆಪಾಸಿಟಿ ಯಾರ್ದು ಇಲ್ಲ, ಎಲ್ಲ ಫಸ್ಟು ಸೆಕೆಂಡ್ ಫೇಸಲ್ಲೆಲ್ಲ ವಿವ್ ಲಾಸ್ಟ್ ಇಟ್. ನೌ ವಿತ್ ದಿಸ್ ಫೇಸ್ ವಾಟ್ ಕ್ಯಾನ್ ವಿ ಡೂ? ನೌ ಕಮ್ಸ್ ದ ರಿಯಾಲಿಟಿ. ವಾಟ್ ಕ್ಯಾನ್ ಯು ಡೂ? ರೆಸ್ಪೆಕ್ಟ್ ಮೀ ಆ್ಯಂಡ್ ಲರ್ನ್. ಇದು ಮಾಡಲ್ಲ ಕೆಲವರು. ವಾಟ್ ಇಸ್ ದಿಸ್ ಫೇಕ್ ಗುರು ಅಂತ ಬಂದಿರ್ತಾರೆ ಒಂದಷ್ಟು ಜನ. ಏನು ಮಾಡೋದು? ನನಗೆ ಬೇಜಾರಾಗತ್ತೆ. ಮೃತದರ್ಶನ ಇನ್ನೊಂದು ಹ್ಯೂಮನ್ ಲೈಫ್ ಇಸ್ ಗೋಯಿಂಗ್ ಟು ಗೆಟ್ ಸ್ಪಾಯಿಲ್ಡ್ ಅಂತ ನನಗೆ ಬೇಜಾರಾಗುತ್ತೆ. ಏನು ಮಾಡೋದು? ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಮುಂಚೆ ನಾನು ತುಂಬ ರಫಾಗಿ ಮಾತಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಸೌಮ್ಯವಾಗಿ ಮಾತಾಡ್ತಾಯಿದ್ದೀನಿ. ಯಾಕಂದರೆ ಜನರಿಗೆ ಸ್ಮೂತಾಗಿ ತಿಳಿಸ್ಬೇಕು, ಅರ್ಥ ಮಾಡಿಸ್ಬೇಕು. ಇಲ್ಲಾಂದರೆ ಅವರು ಟ್ರಿಗರ್ ಆಗಿ ನನ್ನನ್ನು ಇಮ್ಮೋರಲ್ ಅಂತ ಅವ್ರು ಹಾಕ್ಕೊಂಬಿಟ್ರೆ, ನನ್ನ ಮೊರಾಲಿಟಿಗೆ ಇವ್ರು ಮ್ಯಾಚ್ ಆಗ್ತಿಲ್ಲ ಅಂತ ಹಾಕ್ಕೊಂಬಿಟ್ರೆ, ಆಮೇಲೆ ನೀವು ಹೇಳೋ ವಿಚಾರ ಕಳೆದೋಗುತ್ತೆ. ಹೇಳೋ ವಿಚಾರ ಕಳೆದೋಗುತ್ತೆ. ನಾನು ಈಗೋಗೋಸ್ಕರ ಅಲ್ಲ. ಐ ಡೋಂಟ್ ವಾಂಟ್ ಗುಡ್ ಟ್ರೀಟ್ಮೆಂಟ್ ಫ್ರಮ್ ಎನಿವನ್. ಹೆಂಗೆ ನಂಗೆ ಜೈಲಲ್ಲಿ ಹಾಕಿದ್ರು ಅಲ್ಲೂ ಇದೇ ಮಾಡೋದು. ನಾನು ಯೋಗ ಹೇಳ್ಕೊಡ್ತೀನಿ ಎಲ್ರಿಗೂ. ಎಲ್ಲರೂ ಹಾಕಿ ನೀವು. ಸೊ ಐ ಆಮ್ ನಾಟ್ ಬಾದರ್ಡ್. So your purpose is sorted. Hangagi you know what you're doing. So just to get the people to understand more about the 64-day yoga challenge, ಯಾರಿಗಿದು ಅಂತ ಪ್ರಶ್ನೆ ಕೇಳ್ಕೊಳ್ತಾರಲ್ಲ, ಬಿಕಾಸ್ ದಟ್ ಈಸ್ ಒನ್ ಆಫ್ ದ ಬೇಸಿಕ್. ಯಾರು ದೇವಿ ಮರ್ಯಾದೆ ಫಾಲೋ ಮಾಡಿ, ಸಾಧಕ ಮರ್ಯಾದೆ ಫಾಲೋ ಮಾಡಿ, ಬ್ರಹ್ಮಮುಹೂರ್ತಕ್ಕೆ ಎದ್ದು ನನ್ನನ್ನು ರೆಸ್ಪೆಕ್ಟ್ ಮಾಡಿ ಕಲಿಯುವಷ್ಟು ಸಾಮರ್ಥ್ಯ ಇಟ್ಕೊಳ್ತಾರೋ ಅವ್ರಿಗೆ ಮಾತ್ರ.
ಎಲ್ರಿಗೂ ಸ್ಪೋಕ್ ಅಲ್ಲ. ಅಬೌಟ್ ದೇವಿ ಮರ್ಯಾದೆ ಸರ್. ಅಂದರೆ ಹ್ಮ್. ದೇವಿ ಮರ್ಯಾದೆ ದೇವಿ ಅಂದ್ರೆ ಏನೇನ್ ಮರ್ಯಾದೆ ಅಂದರೆ ಮಾಡಬೇಕು? 3 ಮರ್ಯಾದೆ ಇದೆ. ಹಾ? ಒಂದು ಅನ್ನಪೂರ್ಣೇಶ್ವರಿ ಮರ್ಯಾದೆ. 6 ಗಂಟೆ ಮೇಲೆ ನಾವು ಏನು ತಿನ್ನಬಾರ್ದು. ನೀರು ಕುಡಿಬೋದು ಸಾಯಂಕಾಲನಾ? ಸಾಯಂಕಾಲ. ಬಟ್ ನೀರು ಅಷ್ಟೊಂದು ಕುಡಿಯೋಂಗಿಲ್ಲ. ನಾವು 1 ಲೀಟರ್ ಅಷ್ಟೇ. ಮಿಕ್ಕಿದೆಲ್ಲ ನಮ್ದು ಮಾಡಬೇಕಿರೋ ನೀರು ಘೀಯಿಂದ ಬರುತ್ತೆ. ಆಮೇಲೆ ಡಿಹೈಡ್ರೇಟಿಂಗ್ ಥಿಂಗ್ಸ್ ನಾವು ತೊಗೊಂಡಾಗ ಜಾಸ್ತಿ ಫ್ಯಾಟ್ ತೊಗೋಬೇಕು. ಯಾವುದು ನಾವು ಸ್ಯಾಚುರೇಟೆಡ್ ಫ್ಯಾಟ್ಸ್ ಲೈಕ್ ಘೀ ಇಸ್ ಅ ಗುಡ್ ಎಕ್ಸಾಂಪಲ್. ಅದು ನಾವು ತೊಗೊಂಡ್ರೆ ಇಟ್ಸ್ ವೆರಿ ಗುಡ್ ಫಾರ್ ದ ಮೈಟೊಕಾಂಡ್ರಿಯಾ. ಮೈಟೊಕಾಂಡ್ರಿಯಾ ವಿಲ್ ಪ್ರೊಡ್ಯೂಸ್ ವಾಟರ್. ಕರೆಕ್ಟಾಗಿ ಸೆಲ್ಯುಲರ್ ಹೈಡ್ರೇಷನ್ ಇರುತ್ತೆ ನಿಮಗೆ. ಸ್ಕಿನ್ ವಿಲ್ ಬಿ ರಿಯಲಿ ನೈಸ್, ಹೇರ್ ವಿಲ್ ಬಿ ರಿಯಲಿ ಗುಡ್, ಆ್ಯಂಡ್ ಯು ವಿಲ್ ಹ್ಯಾವ್ ಲಾಟ್ ಆಫ್ ಎನರ್ಜಿ. ನೀರಿನ ಅಂಶ ಕರೆಕ್ಟಾಗಿದ್ದಾಗ. ಬರೀ ನೀರು ಕುಡಿದ್ರೆ ಏನಾಗುತ್ತೆ, ದೇಹ ಅದನ್ನು ರಿಜೆಕ್ಟ್ ಮಾಡುತ್ತೆ. ಯಾಕಂದರೆ ಇಂಡಿಯಾದಲ್ಲಿ ಸಿಗೋ ನೀರು 150 ಪಾರ್ಟ್ಸ್ ಪರ್ ಮಿಲಿಯನ್ ಡ್ಯೂಟೀರಿಯಮ್ ಇರುತ್ತೆ. ಡ್ಯೂಟೀರಿಯಮ್ ಅನ್ನೋದು ಹೈಡ್ರೋಜನ್ನೇ, ಬಟ್ ಅದಕ್ಕೊಂದು ಹೆವಿ ಹೈಡ್ರೋಜನ್ ಅಂತಾರೆ. ಹೈಡ್ರೋಜನ್ ಅಂದರೆ ಒಂದೇ ಪ್ರೋಟಾನು. ಡ್ಯೂಟೀರಿಯಮ್ ಅಂದರೆ 1 ಪ್ರೋಟಾನ್ ಪ್ಲಸ್ 1 ನ್ಯೂಟ್ರಾನ್, ಡಬಲ್ ವೇಟ್ ಆಯಿತು. ಸೊ ದಟ್ ಹೆವಿ ವಾಟರ್ ಮೈಟೊಕಾಂಡ್ರಿಯಾಗೆ ಹೋಗಿ ಜಾಮ್ ಮಾಡತ್ತದು. ಸೊ ಮೈಟೊಕಾಂಡ್ರಿಯಾ ಲೈಕ್ಸ್ ಟು ಎಲಿಮಿನೇಟ್ ಇಟ್ ಫಾಸ್ಟ್. ಸೊ ನಾವು ನೀರು ಕುಡಿಯೋದು ಇಂಡಿಯಾಲಿ ನಾವು ಏನು ನೀರು ಕುಡಿತೀವೋ ಅದು ಹೋಗ್ತಾನೆ ಇರುತ್ತೆ ಹಾಗೆ. ಸೆಲ್ಸ್ ಒಳಗೆ ಅಬ್ಸರ್ವ್ ಆಗ್ತಿಲ್ಲ. ಸೆಲ್ಸ್ ಒಳಗೆ ಇದಕ್ಕೇನೆ ಬಂದಿದ್ದು ಈಝೆಡ್ ವಾಟರ್ ಅಂತ. ಈಸಿ ವಾಟರ್ ಓಕೆ, ಬಟ್ ಹಾಂ, ಈಸಿ ವಾಟರ್ ಇಸ್ ಓಕೆ. ಈಸಿ ವಾಟರ್ ಇಸ್ ಪ್ಯೂರ್ ವಾಟರ್. ಕರೆಕ್ಟ್. ಈಸಿ ವಾಟರ್ ಅಂದರೆ ಡ್ಯೂಟೀರಿಯಮ್ ಇರಲ್ಲ, ಅದರಲ್ಲಿ ಚಾರ್ಜ್ ಸೆಪ್ರೇಟ್ ಆಗಿರುತ್ತೆ. ಅದರಲ್ಲಿ ಎಲೆಕ್ಟ್ರಿಕ್ ವಾಟರ್ ಅದು. Since we've touched this, help people understand the basic of mitochondria, and because they are all very heavy ತರ science biology ಇದು. ಓಕೆ. ಮೈಟೊಕಾಂಡ್ರಿಯಲ್ ರನ್ಸ್ ಆನ್ ಎಲೆಕ್ಟ್ರಿಸಿಟಿ. ಅಂದರೆ ನಮ್ಮ ದೇಹದಲ್ಲಿರೋ ಸೆಲ್ಸು ರನ್ಸ್ ಆನ್ ಎಲೆಕ್ಟ್ರಿಸಿಟಿ. ಓಕೆ. ದೇಹದಲ್ಲಿರೋ ಸೆಲ್ಸಲ್ಲಿ ಒಂದು 5,000 ಸೆಲ್ಸ್ ಇರುತ್ತೆ. ಸೆಲ್ಸ್ ಒಳಗಡೆ ಒಂದು 5,000 ಮೈಟೊಕಾಂಡ್ರಿಯಾ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಜನ ಏಜ್ ಆಗ್ತಾ ಅದೊಂದು 1,000 ಆಗುತ್ತೆ. 500 ಕೆಳಗಡೆ ಹೋದಾಗ ಸತ್ತೇ ಹೋಗ್ತಾರೆ. ಸೊ ಮೈಟೊಕಾಂಡ್ರಿಯಾ ನಮ್ಗೆ ಸಿಗೋದು ನಮ್ಮ ಅಮ್ಮನ ಇದರಿಂದ, DNA. ಅಮ್ಮನ DNA ಇಂದ ಮೈಟೊಕಾಂಡ್ರಿಯಾ ಸಿಗೋದು. ಸೊ ಮದರ್ಸ್ ಗಿಫ್ಟ್ ಅದು. ಸೊ ಅಮ್ಮದು ಮೈಟೊಕಾಂಡ್ರಿಯಲ್ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೋ ನಮ್ಮದು ಅಷ್ಟೇ ಚೆನ್ನಾಗಿರುತ್ತೆ. ಸರಿ. ಸೊ ಅದಕ್ಕೆ ನ್ಯಾಚುರಲ್ ಲಾಂಜಿವಿಟಿ ಇರುತ್ತೆ ಕೆಲವರಿಗೆ, ಯಾಕಂದರೆ ದ ಮದರ್ ಇಸ್ ಲಿವ್ಡ್ ಲಾಂಗ್. ನಾವು ಸಪೋಸ್ ಈಗ ನನ್ನ ಕೇಸಲ್ಲಿ ಐ ಲಾಸ್ ಮೈ ಮಾಮ್ ಇನ್ ಅಟ್ 53 ಅಂದರೆ ನ್ಯಾಚುರಲ್ ಡೌಟ್ಸ್ ಬರುತ್ತಲ್ಲ. ಶಿ ಪಾಸ್ಡ್ ಅವೇ ಬಿಕಾಸ್ ಆಫ್ ಅ ಹಾರ್ಟ್ ಅಟ್ಯಾಕ್. ಹೌ ಡು ಐ ಎನ್ಶೋರ್ ಐ ಮೇಂಟೈನ್ ಐ ಡು ಮೈ ಬಿಟ್. ಎಷ್ಟೊಂದು ಜನ ಹೇಳ್ತಾರೆ ಜೀನ್ಸ್ ಓಕೆ ಫೈನ್, ಜೀನ್ಸ್ದಿಂದನೂ ನಿಮ್ಮ ಒಂದಷ್ಟು ಕೆಲಸಗಳಿಂದ ಯು ಕ್ಯಾನ್ ಸ್ಟಿಲ್ ಡೂ ಯುವರ್ ಬಿಟ್ ಆ್ಯಂಡ್ ಡೂ ದ ಡ್ಯಾಮೇಜ್ ಕಂಟ್ರೋಲ್ ಅಂತ. ಸೊ ವಾಟ್ ಡಸ್ ಇಟ್ ಮೀನ್ ವೆನ್ ಇಟ್ ಕಮ್ಸ್ ಟು ಮೈಟೊಕಾಂಡ್ರಿಯಾ ಆ್ಯಂಡ್ ಡೂಯಿಂಗ್ ದ ಡ್ಯಾಮೇಜ್ ಕಂಟ್ರೋಲ್? ಹಾಂ, ಈ ಕ್ವೆಶ್ಚನ್ ಇಸ್ ಆ್ಯಕ್ಚುಲಿ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಅ ಬಿಗ್ ಕೋರ್ಸ್. ಅಂದರೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಫಸ್ಟ್ ಏನು ಅಂದರೆ ಲೈಟ್ ಬಗ್ಗೆ ನಾವು ಗಮನ ಕೊಡಬೇಕು. ಯಾಕಂದರೆ ಲೈಟಿಂದಾನೇ ನಾವು ಎಷ್ಟೊಂದು ಎಲೆಕ್ಟ್ರಿಸಿಟಿ ಇಳ್ಕೊತೀವಿ. ಆ್ಯಂಡ್ ಫುಡ್ ಆಲ್ಸೋ. ಫುಡ್ ಆ್ಯಕ್ಚುಲಿ ಲೈಟ್ ಆಗುತ್ತೆ. ಫುಡ್ ಅಂದರೆ ಏನು, ಸನ್ಲೈಟ್ ಕ್ಯಾಪ್ಚರ್ ಮಾಡಿ ನಮ್ಮ ದೇಹದೊಳಗೆ ಹೋಗಿ ಲೈಟ್ ರಿಲೀಸ್ ಮಾಡುತ್ತದು. ಅಲ್ಟ್ರಾವೈಲೆಟ್ ಲೈಟ್ ಕಣ್ಣಿಗೆ ಕಾಣಲ್ಲ, ಬಟ್ ನಮ್ಮ ದೇಹದಿಂದ ಕಾನ್ಸ್ಟೆಂಟ್ಲಿ ಅಲ್ಟ್ರಾವೈಲೆಟ್ ಲೈಟ್ ರಿಲೀಸ್ ಆಗ್ತಾ ಇರುತ್ತೆ. ವೈ ವಿ ನೀಡ್ ಲೈಟ್? ಇಟ್ ಸೆಪ್ರೇಟ್ಸ್ ದ ವಾಟರ್ನ ಎಲೆಕ್ಟ್ರಿಕಲಿ ಚಾರ್ಜ್ ಮಾಡುತ್ತೆ ಲೈಟು. ಆ ಎಲೆಕ್ಟ್ರಿಕಲ್ ಚಾರ್ಜಿಂದ ಕೆಲಸ ಮಾಡುತ್ತೆ ಅದು. ಪ್ರೋಟೀನ್ ಸಿಂಥಸಿಸ್ ಅಂತಾರೆ. ಪ್ರೋಟೀನ್ ಸಿಂಥಸಿಸ್ ಹ್ಯಾಪನ್ಸ್ ವೆನ್ ದರ್ ಇಸ್ ಮಿನಿಮಮ್ -50 volts ಅಕ್ರಾಸ್ ಎವ್ರಿ ಸೆಲ್. ಆ ವೋಲ್ಟೇಜ್ ನಾವು ಇನ್ಕ್ರೀಸ್ ಮಾಡಿದರೆ ಜಾಸ್ತಿ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಸೊ ಯೋಗಿದು ಅಟ್ಲೀಸ್ಟ್ -200 ಇರುತ್ತೆ ವೋಲ್ಟೇಜ್. ನಾರ್ಮಲ್ ಪರ್ಸನ್ಸ್ ಇಸ್ ಜಸ್ಟ್ -50. ಆ್ಯಂಡ್ sick person will be -25. They're sick. Dying person actually -25 ಆಗಿ ದೇ ವಿಲ್ ಬಿ ಕ್ಯಾನ್ಸರ್ ಪೇಷಂಟ್ ಆರ್ ಸಮಥಿಂಗ್. ಸೊ ಎಲೆಕ್ಟ್ರಿಸಿಟಿ ಮೈ ಇದು ಇವಾಗ ಫಾರ್ ಎಕ್ಸಾಂಪಲ್ ಮೈ ವೋಲ್ಟೇಜ್ ಚೆಕ್ ಮಾಡೋಕ್ಕೆ ವಿ ಕ್ಯಾನ್ ಓನ್ಲಿ ಡೂ ಇಟ್ ಇನ್ ಅ ಲ್ಯಾಬ್. ದೇರ್ ಆರ್ ನೋ ಡಿವೈಸಸ್ ಟು ಚೆಕ್ ಸೆಲ್ಯುಲರ್ ವೋಲ್ಟೇಜ್. ಬಟ್ ನಿಮ್ಮ ಎನರ್ಜಿ ಲೆವೆಲ್ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಎನರ್ಜಿ ಲೆವೆಲ್ ಬೀಳ್ತಾ ಇರುತ್ತೆ, ಅದಕ್ಕೊಂದು ಕಾಫಿ ಬೇಕು ನನಗೆ ಅಂದರೆ ದೆನ್ ಯು ಹ್ಯಾವ್ ಅ ಪ್ರಾಬ್ಲಮ್, ಮೈಟೊಕಾಂಡ್ರಿಯಲ್ ಪ್ರಾಬ್ಲಮ್. ಸಾಯಂಕಾಲ ಆಗ್ತಿದ್ದಂಗೆ ಸುಸ್ತು ಅಂತ ಮಲ್ಕೋತಾರೆ ಜನ. ದ್ಯಾಟ್ ಸುಸ್ತು ಇಸ್ ಅ ಇಂಡಿಕೇಶನ್ ನಿಮ್ಮ ಮೈಟೊಕಾಂಡ್ರಿಯಾ ಸರಿ ಇಲ್ಲ. ಯಾರು ಸುಸ್ತು ಅಂತಾರೋ ಅವ್ರ ಮೈಟೊಕಾಂಡ್ರಿಯಾ ಕಮ್ಮಿ ಆಗುತ್ತೆ. ಒಂದು ಸ್ಟೇರ್ಸ್ ಮೇಲೆ ಹೋದರೆ ಹಾ ಅಂತಾರೆ. ಮೈಟೊಕಾಂಡ್ರಿಯಾ ಇಸ್ ಡೈಯಿಂಗ್. ಸೊ ಹೌ ಟು ಬ್ರಿಂಗ್ ಇಟ್ ಬ್ಯಾಕ್ ಸರ್?
ಅಂದ್ರೆ ನೀವು ಕೋರ್ಸ್ ಅಂತ ಹೇಳಿದ್ರಿ ಹಾಂ ಹಾಂ ಮೂರು basics. ವಿಷಯ ಹೇಳ್ತೀನಿ. 3 ದೇವಿ ಮರ್ಯಾದೆ ನೀವು ಫಾಲೋ ಮಾಡಿದರೆ ಮೈಟೊಕಾಂಡ್ರಿಯಾ ರಿಕವರ್ ಆಗುತ್ತೆ. ಅಂದ್ರೆ ಒಂದು 30 ದಿನ ಮಂಡಲ ಮಾಡಬೇಕು. 30 ಡೇಸ್ ಮಂಡಲ. ಏನ್ ಸರ್ ಹಂಗಂದ್ರೆ? ಮಂಡಲ ಅಂದರೆ ಇಟ್ ಇಸ್ ಅ ಪೀರಿಯಡ್ ಆಫ್ ಟೈಮ್. 30 ದಿವಸ ನೀವು ಆಫ್ಟರ್ ಸನ್ಸೆಟ್ ಲೈಟ್ ತೊಗೋಬಾರ್ದು. ಕಂಪ್ಲೀಟ್ ಕತ್ಲಲ್ಲಿರಬೇಕು ರಿಕವರಿ ಮಾಡಬೇಕು ಅಂದರೆ. ಆಫ್ಟರ್ ಸನ್ಸೆಟ್ ನೋ ಲೈಟ್. ಅಂದರೆ ನೀವು ರಜಾ ತಗೋಬೇಕು ಕೆಲಸದಿಂದ. ರಿಕವರಿ ಮಾಡ್ಬೇಕಂದ್ರೆ ಇನ್ನೇನು ಈ ಪೇಷಂಟ್ಸ್ ನಾರ್ಮಲ್ ಲೈಫಿಂದ ರಜಾ ತಗೋಬೇಕೇನೋ? ನಾರ್ಮಲ್ ಲೈಫಿಂದ 30 ಡೇಸ್ ರಜಾ ತಗೊಳ್ಳೋ ಅಂಥವ್ರಿಗೆ ಇಟ್ ಈಸ್ ಪಾಸಿಬಲ್. ಓಕೆ ಇಲ್ಲಾಂದರೆ ಇಟ್ಸ್ ನಾಟ್ ಪಾಸಿಬಲ್. ನಾನು ಹೇಳ್ತಾ ಇದ್ದೀನಿ. ಸರಿ. ಸಾಯಂಕಾಲ ಆಗ್ತಿದ್ದಂಗೆ ಒಂಚೂರು ಲೈಟ್ ಬೀಳಬಾರ್ದು ಮೈ ಮೇಲೆ, ಒಂಚೂರು ಊಟನೂ ಮಾಡಬಾರ್ದು ನಾವು. ಸೊ ನೋ ಫುಡ್ ನೋ ಲೈಟ್ ಆಫ್ಟರ್ ನೋ ಫುಡ್ ನೋ ಲೈಟ್ after ಆಫ್ಟರ್ ಸನ್ಸೆಟ್. ಏನು ತಿನ್ನೋಂಗಿದ್ರು ಫಿನಿಶ್ ಇಟ್ ವೆನ್ ದ ಸನ್ ಇಸ್ ಔಟ್. ದೆನ್ ಇದು ಫಸ್ಟ್. ಇದನ್ನ ರಶ್ಮಿ ದೇವಿ ಮರ್ಯಾದೆ, ಅನ್ನಪೂರ್ಣೇಶ್ವರಿ ಮರ್ಯಾದೆ ಅಂತೀವಿ. ಯಾಕೆ ಸರ್ ರಶ್ಮಿ ಅಂದ್ರೆ ಸನ್ಲೈಟ್ ಅಂತನಾ? ರಶ್ಮಿ ದೇವಿ ಸನ್ಲೈಟ್. ಯಾ ನಿಮ್ಮ ಹೆಸರು ಅದೇನೆ. ಸೂರ್ಯನ ಕಿರಣ. ಓಕೆ. ರಶ್ಮಿ ಮೀನ್ಸ್ ರೇ. ಯಾ ಸೂರ್ಯನ ಕಿರಣ. ಸೂರ್ಯಕಿರಣ. ಸೊ ರಶ್ಮಿ ದೇವಿ ಮರ್ಯಾದೆ, ಅನ್ನಪೂರ್ಣೇಶ್ವರಿ ಮರ್ಯಾದೆ. ನೆಕ್ಸ್ಟ್ ನೀವು ಫಾಲೋ ಮಾಡಬೇಕಿರೋದು ಭೂಮಿ ದೇವಿ ಮರ್ಯಾದೆ. ಅಂದರೆ ಗ್ರೌಂಡಿಂಗ್ ಅಂತಾರೆ. ಹೊರಗಡೆ ಹೋಗಿ ನೇಚರಲ್ಲಿ ಬರಿಗಾಲಲ್ಲಿ ನಿಂತು ಮರದ ಮೇಲೆ ಕೈ ಇಡೋದು ಫಾರ್ ಅಟ್ಲೀಸ್ಟ್ 20 ಮಿನಿಟ್ಸ್ ಡೈಲಿ. ಅದು ಸೂರ್ಯ ಇರಬೇಕಾದ್ರೆ ಮಾಡಬೇಕು. ಏನಕ್ಕೆ? ಇದೇನು ಮಾಡುತ್ತೆ, ನಮ್ಮ ಮ್ಯಾಗ್ನೆಟಿಸಮ್ ಬ್ಯಾಲೆನ್ಸ್ ಮಾಡಿ ನಮ್ಮ ಗ್ರೌಂಡಿಂಗ್ ಕೊಡುತ್ತೆ. ಇವಾಗ ನಿಮ್ಮ ಪ್ಲಗ್ಗಿಗೆ ಗ್ರೌಂಡಿಂಗ್ ಇಲ್ಲ ಅಂದರೆ ಹೇಗೆ ಆಗುತ್ತೆ? ಶಾಕ್ ಹೊಡೆಯುತ್ತಲ್ವ. ಎಲೆಕ್ಟ್ರಾನ್ಸ್ ಗ್ರೌಂಡ್ ಮಾಡಿದ್ರೇ ಎವ್ರಿಥಿಂಗ್ ವರ್ಕ್ಸ್ ವೆಲ್. ಇಲ್ಲಿ ಸಿಕ್ಕಾಪಟ್ಟೆ ವೋಲ್ಟೇಜ್ ಆಗಿ ಆ ಶಾಕಿಂದ ಲಾಡ್ ಆಫ್ ಸೆಲ್ಸ್ ಡೈ. ಇನ್ಫ್ಲಮೇಷನ್ ಅಂತಾರೆ ಇದಕ್ಕೆ. ಇನ್ಫ್ಲಮೇಷನ್ ಇಸ್ ಎಕ್ಸೆಸ್ ಪ್ರೋಟಾನ್ಸ್ ಇನ್ ದ ಬಾಡಿ. ನಾವು ಹೋಗ್ಬಿಟ್ಟು ಎಲೆಕ್ಟ್ರಾನ್ಸ್ ಕೊಟ್ಟರೆ ಅದಕ್ಕೆ ನ್ಯೂಟ್ರಲೈಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಹಳೆ ಕಾಲದಲ್ಲೆಲ್ಲ ಬರಿಗಾಲಲ್ಲೆಲ್ಲ ನಡೆಯೋರು, ಸೊ ರೈತರು ಈ ಥರದಲ್ಲವ್ರಿಗೆ ಆ ಥರ ಇರೋರಿಗೆಲ್ಲ ನಾರ್ಮಲಿ ಲೈಫ್ ಸ್ಟೈಲ್ ಬಟ್ ಬ್ಯಾಲೆನ್ಸ್ ಲೆದರ್ ಚಪ್ಪಲಿ ಹಾಕಿದರೆ ಯು ಗೆಟ್ ಗ್ರೌಂಡಿಂಗ್. ಬಟ್ ಲೆದರ್ ಚಪ್ಪಲಿ ಯಾರೂ ಹಾಕಲ್ಲ. ಅದ್ರ ಕೆಳಗಡೆ ಇವಾಗ ರಬ್ಬರ್ ಇರುತ್ತೆ, ಇನ್ನೇನೋ ಇರುತ್ತೆ, PVC ಇರುತ್ತೆ. ದಟ್ ಡಸಂಟ್ ಕಂಡಕ್ಟ್ ಎಲೆಕ್ಟ್ರಾನ್ಸ್. ಸೊ ಸಿಂಗ್ ಲೆದರ್ ಚಪ್ಪಲ್ ಇಸ್ ಆಲ್ಸೋ ಅನ್ ಆಲ್ಟರ್ನೇಟ್. ಎಸ್, ನನ್ನ ಚಪ್ಪಲಿ ನೋಡಿದ್ರೆ ಇಟ್ಸ್ ಮೇಡ್ ಆಫ್ ಲೆದರ್. ದ ಸೋಲ್ ಇಸ್ ಮೇಡ್ ಆಫ್ ಲೆದರ್. ಸ್ಪೆಷಲಾಗಿ ಯಾವ್ದಾದ್ರು ಕಾಬ್ಲರ್ ಹತ್ರ ಹೋದರೆ ಮಾಡಿಕೊಡ್ತಾರೆ ಅವರು. ಲೆದರ್ ಇದು ಹಾಕ್ತಾರೆ, ಯಾವುದೋ ಎಮ್ಮೆ ಚರ್ಮ ಹಾಕಿ ಕೊಡ್ತಾರೆ. ಸೊ ದ್ಯಾಟ್ ಇಸ್ ವೆರಿ ಗ್ರೌಂಡಿಂಗ್. ಸೊ ಸೋಲ್ ಶುಡ್ ಬಿ ಲೆದರ್. ಓಕೆ ಸರಿ. ಅದು ಹಾಕಿದರೆ ಸಾಕು. ಕೆಲವರು ರಿವೆಟ್ಟು ಹಾಕ್ತಾರೆ ಅದರಲ್ಲಿ, ಕಾಪರ್ ರಿವೆಟ್ 1-2-3 ಕಡೆ, ಸೊ ದಟ್ ಮೋರ್ ಎಲೆಕ್ಟ್ರಾನ್ಸ್ ಕ್ಯಾನ್ ಕಮ್. ಇದೆಲ್ಲ ಹೆಲ್ತ್ ಇಸ್ ವೆರಿ ಸಿಂಪಲ್. ಹೆಲ್ತ್ ಇಸ್ ಜಸ್ಟ್ ಎನರ್ಜಿ. ದೀಸ್ ಆರ್ ನಾಟ್ ನ್ಯೂ ಥಿಂಗ್ಸ್. ಇಟ್ಸ್ ಬಿನ್ ಟಾಟ್ ಫ್ರಮ್ ಇಯರ್ಸ್. ನಾಟ್ ಪಾಸ್ಡ್ ಆನ್ ರೈಟ್, ಅಥವಾ ಮಧ್ಯದಲ್ಲಿ ಏನೋ ಒಂದು ಬಂದ್ಬಿಡ್ತಪ್ಪ ಬ್ರೇಕು. ಹಂಗಾಗಿ ಇವಾಗ ಏನು ಸಿಕ್ಕಿದೆಯೋ ಲಾಸ್ಟ್ ಬ್ರಿಟಿಷರು ಬಿಟ್ಟೋದ್ರು, ಅಲ್ಲಿದ್ದು ಎಲ್ಲ ತೊಗೊಂಡು ಇವಾಗ ನಾನು ನಿಂತ್ಕೊಂಡು ಇದು ಹೇಳ್ಕೊಡ್ಬೇಕು ಅಂದರೆ ದೇವಿದು ಎಷ್ಟು ಕೃಪೆ ಇರಬೇಕು. ಫಸ್ಟ್ಲಿ ಥ್ಯಾಂಕ್ಸ್ ಫಾರ್ ಹೆಲ್ಪಿಂಗ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಟು ರಿಪೇರ್ ಆರ್ ಮೈಟೋಕಾಂಡ್ರಿಯಾ ವಿತ್ ದೀಸ್ 3. ಇದು ರಶ್ಮಿ ದೇವಿ ಮರ್ಯಾದ, ಅನ್ನಪೂರ್ಣ ದೇವಿ ಮರ್ಯಾದ, ಭೂಮಿ ದೇವಿ ಮರ್ಯಾದ. ಸೊ ಇದೆಲ್ಲ ಇನ್ನೂ ಇದಾವೆ ಮರ್ಯಾದೆಗಳು. ಇದನ್ನ ಇನ್ನೂ ಇಂಟೆನ್ಸ್ ಆಗಿ ಮಾಡ್ಬೋದು, ಬಟ್ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಜಸ್ಟ್. ಸೊ ಇವೆಲ್ಲ ಇದನ್ನ ನೀವು ಹೇಳ್ತಾ ಇದ್ದಿದ್ದು ಕೋರ್ಸ್ ಮಾಡಕ್ಕೆ ಇಷ್ಟಪಡೋರು ಫಸ್ಟು ದೇವಿ ಮರ್ಯಾದ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಮಾಡಕ್ಕೆ ರೆಡಿ ಇದ್ದೀರಾ? ಒಂದು ವಾಟ್ ಇಸ್ ಸಾಧಕ್ ಮರ್ಯಾದ ಸರ್? ಸಾಧಕ್ ಮರ್ಯಾದ ಅಂದರೆ ಸ್ಲೀಪಿಂಗ್ ಅರ್ಲಿ. ಎಷ್ಟು 8:30ಗೆ ಮಲ್ಕೊಳ್ಳೋದು. 8:30-9 ಗಂಟೆಗೆ ಲೈಟ್ಸ್ ಔಟ್, ಸ್ಲೀಪ್. ವಾವ್. ಬೆಳಗ್ಗೆ ಸೊ ದಟ್ ಯು ಗೆಟ್ ಅಪ್ ಅಟ್ 3:30. ಬೆಳಗ್ಗೆ 3:30ಗೆ ನ್ಯಾಚುರಲ್ ಆಗಿ ಎಚ್ಚರ ಆಗಬೇಕು. ಅಲಾರ್ಮ್ ಇಟ್ಕೊಂಡು ಎಚ್ಚರ ಮಾಡ್ಕೋಬೋದು ನಮ್ಮಷ್ಟಕ್ಕೆ ನಾವೇ. ಅದು ಸ್ವಪ್ನೇಶ್ವರಿ ದೇವಿ ಅಫೆಕ್ಟ್ ಆಗುತ್ತೆ ಅಲಾರ್ಮ್ ಹಾಕಿದರೆ. ಇಟ್ಸ್ ನಾಟ್ ಕರೆಕ್ಟ್. ಓಕೆ. ಸೊ ಅಲಾರ್ಮ್ ಇಲ್ದೇನೆ ನಾವು ನ್ಯಾಚುರಲ್ ಆಗಿ ಹೇಳ್ಬೇಕು. ಅದು ಸಾಧಕ್ ಮರ್ಯಾದ. ಇದು ಹಳೆಯ ಕಾಲದಲ್ಲಿ ನೀವು ಗೊತ್ತಿರತ್ತೆ, ಅಣ್ಣವ್ರ ಸ್ಟೋರೀಸ್ ಎಲ್ಲ ಕೇಳಿರ್ತೀರ. ಅವರು ಮಲ್ಕೊಂಡ್ರೆ ಅಲಾರ್ಮ್ ಇಟ್ಕೋತಾ ಇರಲಿಲ್ಲ ಅಂತ 10 ನಿಮಿಷ ಅಂದರೆ ಹಂಗೆ ಎದಳೋರಂತೆ. ಕರೆಕ್ಟ್ ಟೈಮ್ಗೆ. ಹೌದು. ಅಂದರೆ ಯು ಸೇಯಿಂಗ್ ದ ಬಾಡಿ ಇಫ್ ಯು ಫಾಲೋ ಬೇಸಿಕ್ಸ್ ರೈಟ್, ಎವ್ರಿಬಡೀಸ್ ಬಾಡಿ ಆ ಥರ ಆಗತ್ತೆ. ಮತ್ತೆ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಮೈ ಫೇವ್ರೇಟ್ ನಂಬರ್ 222. 222 ಐ ಆಮ್ ಅವೇಕ್ ಎವ್ರಿ ಡೇ. ಬಟ್ ನಾನು ಸಾಧಕ್ ಮರ್ಯಾದೆ ಫಾಲೋ ಮಾಡ್ತೀನಿ. 7:30-8 ಗಂಟೆಗೆ ಲೈಟ್ಸ್ ಔಟ್.
6:30 7 ಗಂಟೆಗೆ ಫೋನ್ಸ್ ಔಟ್. ಫೋನ್ನ ನೋಡ್ತಾ ರಾತ್ರಿ ಎಲ್ಲ ಮಲ್ಕೊಂಡ್ರೆ ಯು ವಿಲ್ ನಾಟ್ ಗೆಟ್ ಸ್ಲೀಪ್. ಥ್ಯಾಂಕ್ಸ್. ಆ್ಯಂಡ್ ವಿತ್ ದಿಸ್ ಇದು ಸಿನ್ಸ್ ವಿ ಟಚ್ಡ್ ಅನದರ್ ಆಕ್ಸಿಡೆಂಟಲ್ ಟಾಪಿಕ್, ದೇ ಸೇ ಯೂನಿವರ್ಸ್ ನಿಮ್ಮನ್ನು ಮಾತಾಡಿಸೋ ಭಾಷೆ ಇಸ್ ಥ್ರೂ ನಂಬರ್ಸ್ ಅಂತ. ಇಸ್ ಇಟ್ ಟ್ರೂ? ಹೌದು. ಇವಾಗ ನೀವು ತಂತ್ರಗಳಲ್ಲಿ ನೋಡಿದರೆ ಯೂನಿವರ್ಸೇ ಹೇಳ್ತಾರೆ, ಯೂನಿವರ್ಸಲ್ ಥಿಂಗ್ಸೇ ಹೇಳ್ತಾರೆ, ನಂಬರ್ಸೇ ಹೇಳಲ್ಲ ಅವರು. ಅಂದರೆ ಉದಾಹರಣೆಗೆ ಈಗ 11 ಅಂದರೆ ರುದ್ರಾಸ್ ಅಂತ ಹೇಳ್ತಾರೆ, ರುದ್ರ ಟೈಮ್ಸ್ ಅಂತಾರೆ ನಂಬರಲ್ಲಿ. 11 ಟೈಮ್ಸ್ ಮಾಡಬೇಕಂದ್ರೆ ಅವ್ರ ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದಾರೆ ಏನೋ ಒಂದು ವಿಷಯ. ಇದು 11 ಟೈಪ್ಸ್ ಇರುತ್ತೆ ಅಂತ ಹೇಳ್ತಾರೆ, ಬಟ್ 11 ಅಂತ ಹೇಳಲ್ಲ, ಇಸ್ಕಾ ಸಂಖ್ಯಾ ರುದ್ರ ಹೇ ಅಂತಾರೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕು 11 ಅಂತ. ಎಲ್ಲದಕ್ಕೂ ನಂಬರ್ಸ್ ಯೂಸ್ ಮಾಡ್ತಾರೆ. 27 ಅಂದರೆ ನಕ್ಷತ್ರ. ಸೊ ವೇದಗಳು ಅಂದರೆ 4 ಎಲ್ಲದ ನಂಬರ್ಗೂ ಮೀನಿಂಗ್ ಇದೆ. ಈ ಕಾಮನ್ ಕ್ವೆಶನ್ ಇಸ್ ಇವತ್ತಿನ ಇದಕ್ಕೆ ನೀವೇ 22222 ಗೆದೇಳ್ತೀರಾ. ಈಗ ನಂಬರ್ಸ್ಗಳು ಫೋನ್ನಲ್ಲಿ 11 ನಾನು ತುಂಬ ಸತಿ ನೋಡ್ತೀನಿ, ಅಥವಾ 12 ಅಥವಾ 333. ಸೊ ಈ 11 ಅನ್ನೋದು ರುದ್ರ ನಂಬರ್ ಆಫ್ ರುದ್ರಾಸ್. ಅಂದರೆ ವಾಟ್ ಇಸ್ ಇಟ್ ಟ್ರೈನ್ ಟು ಇವಾಗ ಸೇ? ಬ್ರಹ್ಮ ಶಿವನ್ಗೆ ನೀನು ಸ್ವಲ್ಪ ಕ್ರಿಯೇಷನ್ ಮಾಡು ಅಂತ ಹೇಳಿದ್ರು. ಸೊ ಶಿವ ಕ್ರಿಯೇಟ್ ಮಾಡಿರೋದು ಅವನ ಥರನೇ 11 ರುದ್ರಾಸ್. ಸರಿ, ಮತ್ತು ಬ್ರಹ್ಮ ಹೇಳಿದೆ ಸಾಕಪ್ಪ ನಿನ್ನ ಯೂನಿವರ್ಸಲ್ಲಿ ಬರೀ ಶಿವಗಳಿದ್ದಾವೆ ಅಂತ. ದೆರ್ ಇಸ್ ಅ ಪ್ಲಾನೆಟ್ ವಿತ್ ಓನ್ಲಿ 11 ರುದ್ರಾಸ್. ಎಕ್ಸ್ಪ್ಲೇನ್. ಬೇರೆ ಪ್ಲಾನೆಟ್ಸ್ ಇದ್ದಾವೆ ಇಲ್ಲಿ, ಬಟ್ ಭೂಗೋಳಗಳು ವೇರ್ ಹ್ಯೂಮನ್ ಲೈಫ್ ಇಸ್ ಪಾಸಿಬಲ್ 50 crores ಇದ್ದಾವೆ ಇನ್ ದಿಸ್ ಯೂನಿವರ್ಸ್. 50 crores ಅರ್ತ್ಸ್. 50 crore earths are there in this universe. ಅದರಲ್ಲಿ ಒಂದು ಇಸ್ ದಿಸ್ ಅರ್ತ್ ದಟ್ ವಿ ಆರ್ Yes. ಇನ್, Yes. ಆ್ಯಂಡ್ ವಿ ಆರ್ ಟಾಕಿಂಗ್ ಇನ್ Yes. ಜಸ್ಟ್ ಕ್ಯೂರಿಯಸ್. Yes. ಓ ಕ್ರೇಜಿ, 50 crores ಅರ್ತ್. ಹಾ. ಇದಕ್ಕೆ ಹೇಳಿದ್ದ ವರ್ಲ್ಡಲ್ಲಿ ಇನ್ನೊಂದು ವರ್ಲ್ಡ್, ಇನ್ಸೆಪ್ಷನ್ ಆಫ್ ವರ್ಲ್ಡ್ಸ್ ಇದು. ಇನ್ನೊಂದು ವರ್ಲ್ಡ್ ಅಲ್ಲ, ಇಟ್ಸ್ ಅನ್ ಸಮ್ ಅದರ್ ಲೊಕೇಶನ್, ಬಟ್ ಇಟ್ ಇಸ್ ಇನ್ ದ ಸೇಮ್ ಟೈಮ್ ದೆರ್ ಆರ್ 50 crores earths. ಸೊ ಆ ಥರ So- ಬೇರೆ ಪ್ಲಾನೆಟ್ಸ್ ಇದ್ದಾವೆ. Some planets there are only gods. There are planets with just Ganeshas. Everybody looks like Ganesha. ವಾಟ್ ಇಸ್ ಇದು, ವೇರ್ ಇಸ್ ಇದೆಲ್ಲ ಇನ್ಫಾರ್ಮೇಶನ್ ಅವೈಲೇಬಲ್? ಗಣಪತ್ಯ ಗೋಲ ಅಂತ ಹೇಳ್ತಾರೆ. ಎಲ್ಲ ತಂತ್ರಸಲ್ಲೂ ಇದೆ ಇದು ಇನ್ಫಾರ್ಮೇಶನ್. ಹೌದಾ? ತಂತ್ರದಲ್ಲಿ ಇರೋದು okay. ಎಲ್ಲದರಲ್ಲೂ ಎಲ್ಲ ತಂತ್ರಗಳಲ್ಲೂ ಇದ್ದಾವೆ, ಬಟ್ ಶಕ್ತಿ ಸಂಗಮ್ ತಂತ್ರಲ್ಲಿನೂ ಇದು ಓದಿದ್ದೆ ನಾನು. ಸೊ ನಾವು ಟೈಮ್ ಬ್ಯಾಕ್ ಟು ದಿಸ್ ನಂಬರ್ಸ್. ಸೊ ಇವತ್ತಿನ ಒಂದು ನಮ್ಮ ಹ್ಯೂಮನ್ಸ್ ಅಂಡರ್ಸ್ಟ್ಯಾಂಡಿಂಗ್ಗೆ ಈ ನಂಬರ್ಸನ್ನು, ಯೂನಿವರ್ಸನ್ನು ಹೌ ಡು ವಿ ಅಂಡರ್ಸ್ಟ್ಯಾಂಡ್? ಎಲ್ಲದಕ್ಕೂ ಒಂದೊಂದು ಮೀನಿಂಗ್ ಇದೆ. ಬುಕ್ ಬರಿಬೇಕು ಅದ್ರ ಬಗ್ಗೆ. ಓಕೆ. ಆ್ಯಂಡ್ ಇಟ್ಸ್ ತಾಂತ್ರಿಕ್ ಇನ್ ಸಿಗ್ನಿಫಿಕೆನ್ಸ್, ಆ್ಯಂಡ್ ಅದ್ರದ್ದು ಒಂದೊಂದಕ್ಕೆ ಮೀನಿಂಗ್ ಇರುತ್ತೆ. ಇವಾಗ ನಾನು ಹೇಳಿದ್ನಲ್ಲ 222 ಇದು ಅರ್ಧನಾರೀಶ್ವರ ನಂಬರು 2, ಶಿವಶಕ್ತಿ. ಸೊ ಆ ಶಿವಶಕ್ತಿ ಯೂನಿಯನ್ ಯಾವಾಗಲೂ ಇರಬೇಕು. ಇವಾಗ ಒಬ್ಬ ಪುರುಷ ಅಂದರೆ ಅವನು ಆ್ಯಕ್ಚುಲಿ 49% ಫೀಮೇಲ್ ಆಗೇ ಇರ್ತಾನೆ, 51% ಮೇಲ್ ಇರ್ತಾನೆ. ದಟ್ಸ್ ವೈ ಈಸ್ ಅ ಮ್ಯಾನ್. DNA ಅದೇ ಥರ, ಇಟ್ಸ್ ಜಸ್ಟ್ 1 gene ಡಿಫ್ರೆನ್ಸ್ ಬಿಟ್ವೀನ್ ಅ ಮ್ಯಾನ್ ಆ್ಯಂಡ್ ಅ ವುಮನ್ ಅಲ್ವಾ? ಸೇಮ್ ಇಸ್ ಅ ಥಿಂಗ್ ಫಾರ್ ವುಮನ್. XX XY. ಎಸ್. ವಿಮೆನ್ ಅಷ್ಟೇ 49% ಮೇಲ್ ಇರ್ತಾರೆ, 51% ಫೀಮೇಲ್ ಇರ್ತಾರೆ. ಮೆಜಾರಿಟಿ. ಬಟ್ ದಟ್ 1% ಮೇಕ್ಸ್ ಸಚ್ ಅ ಬಿಗ್ ಡಿಫ್ರೆನ್ಸ್ ಎಕ್ಸ್ಟರ್ನಲಿ. ರೈಟ್. ಸೊ ಅರ್ಧನಾರಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಮ್ಮ ದೇಹದ ಲೆಫ್ಟ್ ಸೈಡು ಫೆಮಿನಿನ್ ಸೈಡ್, ರೈಟ್ ಸೈಡ್ ಮೇಲ್ ಸೈಡ್. ಸೊ ಈ ನಂಬರ್ಸ್ಗಳನ್ನು ಅಸೋಸಿಯೇಟ್ ಮಾಡಿಕೊಂಡು ನಾವು ಹೆಂಗಿರಬೇಕು ಸರ್ ರಿಯಲ್ ಲೈಫಲ್ಲಿ, ಅಥವಾ ಹೇಗೆ? ಅಂದರೆ ಲೈಕ್ ನಂಬರ್ 1 2 3 1 to 9. ನೋಡಿ, ಇವಾಗ ನೀವು ಕಿವಿ ತೆಗೆದ್ರೆ ಎವ್ರಿಥಿಂಗ್ ಇಸ್ ಅ ಕಮ್ಯುನಿಕೇಷನ್. ಇವಾಗ ಏನೋ ಒಂದು ಸೌಂಡ್ ಬಂತು ಅಂತ ನೀವು ಕೇಳಿದ್ರಲ್ಲ, ಅವಾಗ ಯಾವುದದು ಅಂತ ಕರೆಕ್ಟಾಗಿ ಹೇಳಿದ್ರೆ ನೀವು ಇದು ಫೋನ್ ಸೌಂಡು, ಕ್ಯಾಮ್ರಾ ಅಲ್ಲ ಅಂತ ನಿಮಗೆ ಗೊತ್ತು. ನನಗೆ ಗೊತ್ತಿರಲಿಲ್ಲ ಅದು ಫೋನ್ದ ಕ್ಯಾಮ್ರಾ ಸೌಂಡ್ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ನೀವು ಇಲ್ಲಿ ಸ್ಟುಡಿಯೋಲಿ ಮಾಡಿ ನಿಮ್ಗೆ ಗೊತ್ತು ಯಾವ ಸೌಂಡು ಇರಬಾರ್ದು ನಾವು ಮಾತಾಡ್ಬೇಕಾರೆ ಅಂತ. ಸೊ ನಿಮ್ಮ ಸೆನ್ಸಿಟಿವಿಟಿ ಲೆವೆಲ್ಲೇ ಬೇರೆ ಅದಕ್ಕೆ. ಸೊ ನಮ್ಮ ಸೆನ್ಸಿಟಿವಿಟಿ ಲೆವೆಲ್ ಮೇಲೆ ಹೋಗುತ್ತೆ. ಈ ನಂಬರ್ಸ್ ಯಾವ್ದು ಮೆಸೇಜು ಯಾವುದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಮೈಯೆಲ್ಲ ಜುಮ್ ಅನ್ನತ್ತೆ when you get the ರೈಟ್ ನಂಬರ್ ಆ್ಯಸ್ ಅ ಮೆಸೇಜ್. ಕೆಲವೊಂದು ಸಾರಿ ಬರುತ್ತದು ದೇವೀಸ್ ಪ್ಲೇ, ಏನೋ ಒಂದು ಬ್ಯೂಟಿಫುಲ್ ಇಟ್ಟಿರ್ತಾಳೆ ನಿಮಗೋಸ್ಕರ. ನ್ಯೂ ಲೆವೆಲ್ ಅನ್ಲಾಕ್ಡ್ ಅಂತ ಯಾವುದೋ ಒಂದು ನಂಬರ್ ಬರುತ್ತೆ, ಅಲ್ಲಿಗೆ ನಿಮ್ಗೆ ಅರ್ಥ ಮಾಡ್ಕೋಬೋದು. ಸೊ ಯು ನೀಡ್ ಟು ಡೆವಲಪ್ ಆ ಒಂದು ಸೆನ್ಸಿಟಿವಿಟಿ ಟು ರೀಡ್ ದೀಸ್ ನಂಬರ್ಸ್. ಸೊ ಹೌ ಟು ರೀಡ್ ಅನ್ನೋದೇ ಗೊತ್ತಿಲ್ಲಲ್ಲ. ವಾಟ್ ಇಸ್ ದ ಸಿಲೆಬಸ್ ಟು ರೀಡ್ ಅಂತ ಫಾರ್ ಬೇಸಿಕ್ ಕಾಮನ್ ಮ್ಯಾನ್ಸ್ ಅಂಡರ್ಸ್ಟ್ಯಾಂಡಿಂಗ್? ಬೇಸಿಕ್ಲಿ ತಂತ್ರ,
ಆ್ಯಂಡ್ ಆಲ್ಸೋ ನಮ್ಮದು ಎಷ್ಟೊಂದು ಫಿಲಾಸಫೀಸ್ ಇದ್ದಾರೆ. ಈವನ್ ಸಾಂಖ್ಯ ಫಿಲಾಸಫಿ ಇಸ್ ಟಾಕಿಂಗ್ ಅಬೌಟ್ ಅ ಲಾಟ್ ಆಫ್ ನಂಬರ್ಸ್. ಸೊ ತಂತ್ರ ಆ್ಯಂಡ್ ಸಾಂಖ್ಯ ಎಲಾಬ್ರೇಟೆಡ್ ಸಿಕ್ಕಾಬಟ್ಟೆ ಅಬೌಟ್ ನಂಬರ್ಸ್. ಸೊ ಅದನ್ನ ಬುಕ್ಸ್ ಇದೆಯಾ ಅದ್ರ ಬಗ್ಗೆ? ತತ್ವಗಳು ಅಂದರೆ 36 ಆ ಥರ. ಸರ್ ನಾವು ಮೂವಿಂಗ್ ಆನ್, ಡೆತ್ ಯೋಗ ಕೋರ್ಸ್ ಅಂತ ನಿಮ್ದೊಂದಿದೆ. ಒಬ್ವಿಯಸ್ಲಿ ಡೆತ್ ಅನ್ನೋ ಪದಾನೇ ಇಟ್ಸ್ ವೆರಿ ವೆರಿ ಅಟೆನ್ಷನ್ ಗ್ರ್ಯಾಬಿಂಗ್. ಬಿಕಾಸ್ ಬದುಕಿರ್ಬೇಕಾದ್ರು ಇನ್ಕ್ಲೂಡಿಂಗ್ ಮೀ ಎಲ್ರಿಗೂ ಸಾವಿನ ಚಿಂತೆ ಎಲ್ಲೋ ಒಂದು ಕಡೆ ಕಾಡಿರುತ್ತೆ. ಕೆಲವ್ರು ಹೇಳ್ಕೊಳ್ತಾರೆ, ಕೆಲವ್ರು ಹೇಳ್ಕೊಳ್ಳಲ್ಲ. ಬಿಫೋರ್ ಐ ಆಸ್ಕ್ ವಾಟ್ ದಿಸ್ ಕೋರ್ಸ್ ಇಸ್ ಅಬೌಟ್, ನಿಮ್ಮದೇ ಆಸ್ಕ್ ಮೀ ಎನಿಥಿಂಗಲ್ಲಿ ನಾನು ನೋಡಿದೆ ಯಾರೋ ಹೀಗೆ ಕೇಳ್ತಾರೆ, ಈ ಸಾವು ಅನ್ನೋ ಭಯ, ಹೌ ಟು ಓವರ್ಕಮ್ ದ ಫಿಯರ್ ಆಫ್ ಡೆತ್ ಅಂತ. ಯು ಆರ್ ರಿಪ್ಲೈಡ್ ಸೇಯಿಂಗ್ ಯು ಆರ್ ಅಫ್ರೈಡ್ ಬಿಕಾಸ್ ಯು ಹ್ಯಾವ್ ದ ರಾಂಗ್ ಐಡಿಯಾ ಅಬೌಟ್ ಡೆತ್ ಅಂತ. ಸೊ ನಾವು ಫಸ್ಟ್ಲಿ ವಾಟ್ ಈಸ್ ದ ರೈಟ್ ಐಡಿಯಾ ಅಬೌಟ್ ಡೆತ್? ಅಂದರೆ ಸಾವು ಅಂದರೆ ಏನು, ಹೌ ಟು ಅಂಡರ್ಸ್ಟ್ಯಾಂಡ್? ಡೆತ್ ಅನ್ನೋದು ನಮ್ಮ ಕಾಸ್ಟ್ಯೂಮ್ ಚೇಂಜ್ ಮಾಡ್ದಂಗೆ. ದಟ್ಸ್ ಇಟ್. ಹೊಸ ಸೀರೆ ಉಟ್ಕೊಂಡಂಗೆ ನೀವು. ಅಂದರೆ ಇದು ನಾನು ಸತ್ತೋದ್ರೆ ರಶ್ಮಿ ಹೋಗಿ ರಶ್ಮಿದು ಐಡೆಂಟಿಟಿ ಇಸ್ ಗಾನ್, ಈ ಸೀರೆ ಆಯ್ತು ಮುಗೀತು, ಮತ್ತೆ ಹೊಸದು ಬರುತ್ತೆ. ಅದು ಬಂದಾಗಲೇ ಗೊತ್ತಾಗೋದು ಯಾವುದು. ಇದನ್ನೇ ಭಗವದ್ಗೀತನಲ್ಲೂ ಹೇಳಿದೆ. ಹೌದು. ನಿನ್ನೊಂದು ಬಟ್ಟೆ ಇದು ಬಿಟ್ಟು ನೆಕ್ಸ್ಟಿಗೆ ಹೋಗ್ತಾ ಇದೆಯಾ ಥರ. ಅದ್ರಲ್ಲಿ ಪೇನ್ ಇಲ್ಲ ಡೆತ್ತಲ್ಲಿ. ಸತ್ತೋರಿಗೆ ಏನು ಪೇನು? ಬಟ್ ನಾವು ಅಲ್ಲಿನೂ ನಮ್ಮ ಮೈಂಡಲ್ಲಿ ಮಾಯ ಮಾಡಿಕೊಂಡು ನಾವು ನಮ್ಮಷ್ಟಕ್ಕೆ ನಾವೇ ಟಾರ್ಚರ್ ಮಾಡ್ಕೊಂಡಿರ್ತೀವಿ. ಅಂದರೆ ಏನಾಗುತ್ತೆ, ನಾವು ಸತ್ತ ತಕ್ಷಣ ವಿ ಫೀಲ್ ಅ ರಿವರ್ ಇಸ್ ಇನ್ ಬಿಟ್ವೀನ್ ಅಸ್ ಆ್ಯಂಡ್ ದ ಲಿವಿಂಗ್ ಪೀಪಲ್. ಒಂದು ದೊಡ್ಡ ನದಿ ಹರಿತಾ ಇದೆ ನಮ್ಮ ಮಧ್ಯ ಅಂತ. ನಾನಿಲ್ಲಿ ಇರ್ತೀನಿ, ಐ ಕ್ಯಾನ್ ಸಿ ಯು. ಕರೆಕ್ಟಾಗಿ ಎಲ್ಲಿ ತೋರಿಸಿದ್ದಾರೆ ಗೊತ್ತಾ? ಇಂಟರ್ಸ್ಟೆಲ್ಲರ್ ಮೂವಿಯಲ್ಲಿ ತೋರಿಸಿದ್ದಾರೆ. ಹೌ ಅವನು ಆ್ಯಕ್ಚುಲಿ ಅವಳ ಮನೇಲೇ ಇರ್ತಾನೆ, ಬಟ್ ಹಿ ಕ್ಯಾನ್ ಇನ್ಫ್ಲೂಯೆನ್ಸ್ ಸಮ್ ಥಿಂಗ್ಸ್, ಬಟ್ ಹಿ ಕಾಂಟ್ ಕಮ್ಯುನಿಕೇಟ್ ವಿತ್ ಹರ್. ಆ ಥರ ತೋರಿಸಿದ್ರು ಅವರು. ಸೊ ಸತ್ತೋಗಿರೋರು ಯಾವಾಗಲೂ ಬಂದ್ಬಿಟ್ಟು ದೇ ವಿಲ್ ಟ್ರೈ ಟು ಕಾಂಟ್ಯಾಕ್ಟ್ ಯು, ಬಿಕಾಸ್ ಅವ್ರಿಗೆ ಅಷ್ಟೊಂದು ಮೋಹ ನಿಮ್ಮ ಮೇಲೆ. ಈ ಲೈಫ್ ಬಿಟ್ಟು ಹೋಗೋಕ್ಕಾಗ್ತಿಲ್ಲ ಅವ್ರಿಗೆ, ಯಾಕೆಂದರೆ ಮೋಹ. ಸೊ ಯಾವಾಗಲೂ ಇರ್ತಾರೆ. ಎವ್ರಿ ಒನ್ ಇಸ್ ವಾಕಿಂಗ್ ಅರೌಂಡ್ ವಿತ್ ದರ್ ಡೆಡ್ ಪೇರೆಂಟ್ಸ್, ವಿತ್ ದರ್ ಡೆಡ್ ರಿಲೇಟಿವ್ಸ್. ಎವ್ರಿ ಒನ್ ಇಸ್ ವಾಕಿಂಗ್ ಅರೌಂಡ್ ವಿತ್ ದೆಮ್. ಬಟ್ ಅದೊಂದು ಡೈಮೆನ್ಷನ್ನು. ಮಧ್ಯದಲ್ಲಿ ವೈತರಣಿ ರಿವರ್ ನಡೀತಾ ಇರುತ್ತೆ. ಸೊ ಇಟ್ಸ್ ಫ್ರಮ್ ಅ ಡಿಫ್ರೆಂಟ್ ಡೈಮೆನ್ಷನ್. ದೇ ಕ್ಯಾನ್ ಸಿ ಯು, ಬಟ್ ದೇರ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ಯು. ದೇ ಡೋಂಟ್ ವಾಂಟ್ ಟು ಲೀವ್. ವೈತರಣಿ ಇದರದು ರಕ್ತ ಇದೆಲ್ಲ ಇರೋ ನದಿ ಅಂತ ಕಣ್ಣೀರು. ಶಿವನ್ ಕಣ್ಣೀರ. ಸತಿ ಸಾಯ್ತಾಳಲ್ಲ, 10,000 ವರ್ಷ ಶಿವನ್ ಜೊತೆ ಇದ್ದು ಸಾಯ್ತಾಳೆ. ಸೊ ಶಿವನಿಗೆ ಒಂಥರ ಗ್ರೀಫ್, ಅವ್ನಿಗೆ ತಡ್ಕೊಳಕ್ಕಾಗಲ್ಲ. ಆವಾಗ ಅಳು ಬರುತ್ತೆ. ಆ ಅಳು ಎಷ್ಟು ಅದರಲ್ಲಿ ಆ್ಯಸಿಡ್ ಥರ ಬರುತ್ತೆ. ಅದು ಕಪ್ಪಗಿರುತ್ತೆ, ಬಟ್ ಆ್ಯಸಿಡ್ ಥರ ಬರುತ್ತೆ. ಲೋಕವನ್ನೇ ಸುಟ್ಟಾಕುವಂಥ ಒಂದು ಮೆಟೀರಿಯಲ್ಲು. ಅದನ್ನು ಶನಿದೇವ ಹೋಗ್ಬಿಟ್ಟು ಯಾವುದೋ ಒಂದು ವಾಲ್ಕ್ಯಾನೋ ಇರುತ್ತೆ, ಪರ್ವತ, ಅದರೊಳಗೆ ಕಂಟೈನ್ ಮಾಡ್ಕೋತಾನೆ, ಲೋಕಕ್ಕೆ ಬೀಳಬಾರ್ದು ಅಂತ. ಬಟ್ ಅದು ಕಂಟೈನ್ ಆಗಲ್ಲ, ಅದು ಒಡೆದೋಗುತ್ತೆ. ಹೋದಾಗ ಅದು ಫ್ಲೋ ಆಗಿ ಯಮನ್ದು ಏನು ಸಿಟಿ ಇದೆಯಲ್ಲ ಅದ್ರ ಸುತ್ತ ಹೋಗಿ ಸುತ್ತತ್ತೆ, ದಕ್ಷಿಣದಲ್ಲಿ ಹೋಗಿ ಸುತ್ತತ್ತೆ ಅದು. ಸೊ ನಾವು ಸಾಯ್ಬೇಕಾದ್ರೆ ಇದು ಇಂಟರ್ ಡೈಮೆನ್ಷನಲ್ ರಿವರಿಂದ ನಾವು ಆ ಕಡೆ ಬಂದಿರ್ತೀವಿ. ನಮ್ಮ ಲವ್ಡ್ ಒನ್ಸ್ ಎಲ್ಲ ಕಾಣಿಸ್ತಾನೆ ಇರ್ತಾರೆ. ನಮ್ಮ ಫಾರ್ಮು ಚೇಂಜ್ ಆಗುತ್ತೆ. ನಮ್ಮ ಕೈ ನೋಡಿಕೊಂಡ್ರೆ, ಕಾಲು ನೋಡಿಕೊಂಡ್ರೆ ವಿ ಲುಕ್ ಡಿಫ್ರೆಂಟ್. ನಾವು ಹೆಂಗೆ ಅನ್ಕೋತೀವೋ ಅದೇ ಫಾರ್ಮ್ ಆಗ್ತಾ ಇರುತ್ತೆ. ಹಾಂ, ಅಮೀಬಾ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂಥರ ಸಾಲಿಡಿಟಿ ಇರಲ್ಲ. ಸೊ ಅಲ್ಲಿ ಅಂಥವ್ರನ್ನ ವಾಪಸ್ ಕರ್ಕೊಂಬರೋರು ಕಾಲಗರುಡ ಅಂತಾರೆ ಅಂಥವ್ರಿಗೆ. ದೆರ್ ಆರ್ ಸಮ್ ಬೀಯಿಂಗ್ಸ್ ಕಾಲ್ಡ್ ಕಾಲಗರುಡ. ದೇ ಬ್ರಿಂಗ್ ಡೆಡ್ ಪೀಪಲ್ ಬ್ಯಾಕ್ ಇನ್ ಟು ಲೈಫ್. ಸೊ ಗರುಡ ಪುರಾಣದಲ್ಲಿ ಇವೆಲ್ಲವೂ ಇದ್ದಾವೆ, ಸೀಕ್ರೆಟ್ಸ್ ಆಗಿದ್ದಾವೆ. So I think you were explaining the idea of death, what happens after death ಅನ್ನೋ ಅಂಡರ್ಸ್ಟ್ಯಾಂಡಿಂಗ್. ಒಂದು ಇಸ್ ಮೆಟಫಾರಿಕಲಿ ಯು ಸೆಡ್, ಈ ಬಟ್ಟೆ ಬಿಟ್ಟು ಇನ್ನೊಂದಕ್ಕೆ ಹೋಗ್ತೀರಾ, ದಿಸ್ ಇಸ್ ದ ಫಸ್ಟ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್. ಸೆಕೆಂಡು, ಈ ಬಟ್ಟೆ ಬಿಟ್ಟು ಹೋದಾಗ ನನ್ನ ಸೂಕ್ಷ್ಮ ಶರೀರ ಪ್ರೇತ ಅಂತ ಕರೀತಾರಲ್ಲ, ಪ್ರೇತ. ಸೊ ದಟ್ ಇಸ್ ದ ಥಿಂಗ್. ಪ್ರೇತ ಅಂದರೆ ಯಾಕಾಗತ್ತೆ ಗೊತ್ತಾ ಪ್ರೇತ? ಯಾಕಂದರೆ ನಮ್ಮ ಆತ್ಮಕ್ಕೆ ಯಾವ ರೂಪನೂ ಇಲ್ಲ, ಬಟ್ ಇನ್ನೊಂದು ರೂಪ ಇಟ್ಕೊಂಡಿರ್ತಾರೆ, ಅದು ಮೋಹ.
ಕಳೆದೋಗಿರೋ ಲೈಫ್ ಮೇಲೆ ಮೋಹ, ಅದರಲ್ಲಿ ಆಗಿರೋ ಡಿಸಪಾಯಿಂಟ್ಮೆಂಟ್ಸು, ಅದರಲ್ಲಿ ಆಗಿರೋ ಅದನ್ನ ಬಿಟ್ಟು ಸಕ್ಸಸ್, ನಾನು ಮುಂದಕ್ಕೆ ಹೋಗ್ತಾ ಇರಲ್ಲ. ಅದರಲ್ಲಿ ಆಗಿರೋ ಅಟ್ಯಾಚ್ಮೆಂಟ್ಸು, ಆ ಸ್ಟೋರಿಯಿಂದ ನಾವು ಎಕ್ಸ್ಟ್ರಾಕ್ಟ್ ಆಗಿಲ್ಲ, ಅದೇ ಸ್ಟೋರಿಯಲ್ಲಿದ್ದೀವಿ. ದಟ್ಸ್ ವೈ ನಾನು ಇನ್ನೂ ಮುಂದಕ್ಕೆ ಹೋಗಕ್ಕೆ ರೆಡಿ ಇಲ್ಲ ಅಂದಾಗ ನಾನು ಪ್ರೇತಾತ್ಮ ಥರನೇ ಇರ್ತೀನಿ, ಸುತ್ತಾ ಇರ್ತೀನಿ ಅನ್ನೋದಾ. ಸೊ ಹೂ ಡಿಸೈಡ್ಸ್ ಇವಾಗ ಓಕೆ ದಿಸ್ ಇಸ್ ಡನ್, ಹ್ಯಾವ್ ಟು ನೌ ಲೆಟ್ ಗೋ ಆಫ್ ದಟ್ ಐಡೆಂಟಿಟಿ? ಎರಡು ಟೈಪಲ್ಲಿ ಆಗುತ್ತೆ. ಅವರು ಕೆಲವರು ಐ ವಾಂಟ್ ಮೈ ಡಾಟರ್ ಟು ಹ್ಯಾವ್ ಅ ಚೈಲ್ಡ್ ಅಂತ ಆ ಥರ ಏನೋ ಒಂದು ಮೋಹ ಇಟ್ಕೊಂಡಿರ್ತಾರೆ. ಸೊ ಡಾಟರ್ಗೆ ಚೈಲ್ಡ್ ಆದ ತಕ್ಷಣ ದೇ ಫೀಲ್ ಸ್ಯಾಟಿಸ್ಫೈಡ್, ದೇ ಗೋ. ಇಲ್ಲ ಅಂದರೆ ಕೆಲವರು ನನಗೆ ಅನ್ಯಾಯ ಆಗಿದೆ ಅಂತ ಅನಿಸುತ್ತೆ ಅವ್ರಿಗೆ, ಸಿಟ್ಟಲ್ಲಿ ಅವ್ರು ಹೋಗೋದೇ ಇಲ್ಲ, ಅಲ್ಲಿ ಇಟ್ಕೊಂಡು ಇವನಿಗೆ ಏನೋ ಒಂದು ಮಾಡಬೇಕು ಅಂತ ಸಿಕ್ಕಿರೋ ಚಾನ್ಸಲ್ಲೆಲ್ಲ ಅವ್ರಿಗೆ ಏನೋ ಒಂದು ಮಾಡ್ತಾಯಿರ್ತಾರೆ. ಸೊ ಈ ಥರ ಸಿಕ್ಕಿರೋ ಚಾನ್ಸಲ್ಲಿ ಮಾಡೋರೇ ಆರ್ ದೀಸ್ ದ ಗೈಸ್ ಅಥವಾ ಆ ಕ್ಯಾಟಗರಿ ದ ವರ್ಲ್ಡ್ ಕಾಲ್ಸ್ ಭೂತ, ಗೋಸ್ಟ್? ಹೌದು, ಮ್ಯಾಲಿಫಿಷೆಂಟ್ ಸ್ಪಿರಿಟ್ ಅಂತ ಹೇಳ್ತಾರೆ. ಅತೃಪ್ತ ಆತ್ಮಗಳು, ಅತೃಪ್ತ ಆತ್ಮಗಳು, ಹಂಗ್ರಿ ಗೋಸ್ ಅಂತ ಇವರು ಬುದ್ಧಿಸ್ಟ್ ಹೇಳ್ತಾರೆ. ಇನ್ಫ್ಯಾಕ್ಟ್ ನಿಮ್ಮ ಪರಿಚಯ ನಂಗೆ ಹೆಂಗಾಯ್ತು ಗೊತ್ತಾ, ಹಿಂಗೆ ನಮ್ಮ ಜಸ್ಟ್ ಕ್ಯೂರಿಯಸ್ ಶೋನ ನೋಡ್ತಾ ಇರೋರು ಒಬ್ಬರು ಮಧುದಾಯ್ತು ಊಟ ಅಂತ, ಶಿ ಈಸ್ ಟೈಮ್ಸ್ ಆಫ್ ಇಂಡಿಯಾದು ರಿಪೋರ್ಟರ್, ಐ ಮೀನ್ ಎಡಿಟರ್, ಮೇ ಬಿ ಸೀನಿಯರ್ ಎಡಿಟರ್ ಥರ. ಸೊ ಶಿ ಹ್ಯಾಡ್ ರೀಚ್ಡ್ ಔಟ್, ಇನ್ಯಾರೋ ನಮ್ದು ಹಿಂಗೆ ಸ್ಪಿರಿಚುವಲ್ ಗುರು ಒಬ್ಬರು ಬಂದಿದ್ರು, ಅವ್ರು ಹೇಗೆ ಏನು ಅಂತನೋ ಕೇಳೋಕ್ಕೆ. ಆ್ಯಂಡ್ ಶಿ ವಾಸ್ ಕ್ಯೂರಿಯಸ್ ಅಬೌಟ್ ತಂತ್ರ, ಶ್ರೀವಿದ್ಯಾ ತಂತ್ರ ಗುರುಗಳು ಏನಾಯಿತು ಒಂದಷ್ಟು ನಿಮ್ಮ ಹೆಸರು ಬಂತು, ಅವರು ಮಾಡ್ತಾರಂತೆ ಅಂತ. ಹೌದಾ, ನಂಗೆ ನಿಮ್ಮ ಬಗ್ಗೆ ಗೊತ್ತೇ ಇರಲಿಲ್ಲ. ದೆನ್ ನಾನೇನು ಮಾಡಿದೆ, ಹೌದಾ ಲೆಟ್ ಮಿ ಜಸ್ಟ್ ಗೋ ಎಕ್ಸ್ಪ್ಲೋರ್. ದೆನ್ ವೆನ್ ಐ ಸಾ, ದೆನ್ ನ್ಯೂ ದಟ್ ಯು ಹ್ಯಾಡ್ ಅ ಮೌಂಟೇನ್ ಇನ್ಸೈಡ್ ಯು. ದೆನ್ ಸೊ ದ್ಯಾಟ್ಸ್ ಹೌ, ನೀವು ಹೇಳಿದ್ರಲ್ಲ ಎನರ್ಜಿ ಅಂತ, ಗೊತ್ತಿಲ್ಲ ಅದು ಯಾರಿಂದ ಯಾರಿಗೆ ಅದು ಟ್ರಿಗರ್ ಹೆಂಗಾಗುತ್ತೋ, ಹೆಂಗೆ ಪಾಸ್ ಆಗುತ್ತೋ ತಗೋತಾರೋ. ನನಗೂ ಗೊತ್ತಿರಲ್ಲ, ಬಟ್ ವೆನ್ ದ ಸ್ಟೂಡೆಂಟ್ಸ್ ಕಮ್ ನಂಗೆ ಅರ್ಥ ಆಗುತ್ತೆ, ಓ ಸಿದ್ರು ಬಂದಿದ್ದಾರೆ ಅಂತ. ಓಹೋ, ಯಾಕಂದರೆ ಅವ್ರ ಆರ ಹಂಗಿರುತ್ತೆ, ಸಿದ್ರದ್ದು ಆರ. ಸೊ ದೇ ಗೆಟ್ ಸೀರಿಯಸ್ ಅಬೌಟ್ ಯೋಗ. ಅವರು ದೇವಿ ಮರ್ಯಾದೆ ಎಲ್ಲ ಫಾಲೋ ಮಾಡ್ತಾರೆ. ಸೊ ಐ ಥಿಂಕ್ ಟುಡೇ ಯು ಗಿವನ್ ಅಸ್ ಅ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಸ್ ಟು ಹ್ಯೂಮನ್ ಲೈಫನ್ನು, ಯಾವ್ಯಾವ ಟೂಲ್ಸನ್ನು ನೀವು ಅಪ್ಗ್ರೇಡ್ ಮಾಡಿಕೊಂಡು ನಿಮ್ಮ ಲೈಫನ್ನು ನೀವು ನೋಡ್ಕೋಬೋದು ಫಾರ್ ಮಲ್ಟಿಪಲ್ ರೀಸನ್ಸ್ ಅನ್ನೋದನ್ನು ನೀವು ಹೇಳಿದಿರಿ. ನೌ ದಟ್ ವಿ ಹವ್ ಟಚ್ ದಟ್ ಡೆತ್ ಯೋಗ ಕೋರ್ಸ್, ಬಿಕಾಸ್ ಡೆತ್ ಇಸ್ ಅ ವೆರಿ ಅಟೆನ್ಷನ್ ಗ್ರಾಬಿಂಗ್ ಸಬ್ಜೆಕ್ಟ್. ಥ್ಯಾಂಕ್ಸ್ ಫಾರ್ ಯುವರ್ ವಿಸ್ಡಮ್ ಅಬೌಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡೆತ್ತನ್ನು ನಮಗೆ ಹೇಳಿದಿರಿ. ನಾವು ವಾಟ್ ಇಸ್ ದಿಸ್ ಡೆತ್ ಯೋಗ ಕೋರ್ಸ್ ಸರ್? ಅದು 2025 ಲಾಂಚ್ ಆಗುತ್ತೆ. ಇಟ್ ಈಸ್ ಫಾರ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಡೆತ್. ಅದನ್ನು ಅರ್ಥ ಮಾಡಿಕೊಂಡು ನೋ ನೀಡ್ ಟು ಫಿಯರ್ ಇಟ್. ಭಯ ಪಡ್ತಾರೆ ಜನ ಡೆತ್ ಅಂತ. ಆ್ಯಂಡ್ ಕೆಲವರಿಗೆ ಅನಿಸುತ್ತೆ ನನಗೆ ಇದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ, ನಾನು ಏನು ಮಾಡಲಿ ಅಂತ. ಸೊ ಇದು ಬಂದೇ ಬರುತ್ತೆ ನನಗೆ, ನಾನು ಏನು ಮಾಡಲಿ ಇದ್ರ ಬಗ್ಗೆ ಅಂತ. ಕೆಲವರಿಗೆ ಲಾಸ್ ಆಗಿರುತ್ತೆ, ಲವ್ಡ್ ಒನ್ ಹೋಗಿರ್ತಾರೆ, ಅದರ ಆ ಗ್ರೀಫಲ್ಲಿ ಸಫರ್ ಮಾಡ್ತಾ ಇರ್ತಾರೆ. ಕೆಲವರಿಗೆ ಡೆಡ್ ಪೀಪಲ್ದು ಕಾಟ ತುಂಬ ಇರುತ್ತೆ. ಸೊ ಅವರು ಎಲ್ಲರೂ ಈ ಕೋರ್ಸಿಗೆ ಎಲಿಜಿಬಲ್. ಸೊ ಯಾರಿಗೆ ನೋವಿದೆಯೋ, ಯಾರಿಗೆ ಇದ್ರ ಕೆಲವುದು ಕಾಟ ಇದೆಯೋ, ಈ ಥರ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್, ನೋವು, ಕಾಟ ಮತ್ತು ಕ್ಯೂರಿಯಾಸಿಟಿ. ವೆಲ್ ಸೆಡ್, ನೋವು, ಕಾಟ ಆ್ಯಂಡ್ ಕ್ಯೂರಿಯಾಸಿಟಿ. ಸೊ ಇದೆಲ್ಲದ್ರದ್ದು ಇನ್ಫ್ಲೂಯೆನ್ಸು ನೀವೇ ಹೇಳ್ದಂಗೆ ಗರುಡ ಪುರಾಣದು ಒಂದಷ್ಟಿದೆ, ಪ್ಲಸ್ ಇದ್ರದ್ದು ಕ್ಲೂಸ್ ಎಲ್ಲ ಕಡೆ ಇದೆ, ಎಲ್ಲ ಪುರಾಣಗಳಲ್ಲೂ ಇದೆ. ಸಾವಿನ ಬಗ್ಗೆ ಹೇಗೆ ನೋಡಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು, ತಂತ್ರಗಳಲ್ಲೂ ಇದ್ದಾವೆ, ವೇದಗಳಲ್ಲೂ ಇದ್ದಾವೆ, ಉಪನಿಷದಲ್ಲೂ ಇದೆ. ಸೊ ಇದನ್ನೆಲ್ಲ ಕರೆಕ್ಟಾಗಿ ಒಂದು ನೀಡ್ ಪ್ರಕಾರ ನಾವು ಒಂದು ಕೋರ್ಸ್ ಮಾಡಿದ್ದೀವಿ. ಜನರದ್ದು ಮೇನ್ ನೀಡ್ಸ್ ಏನು ಡೆತ್ ಬಗ್ಗೆ ಅಂತ ಯೋಚನೆ ಮಾಡಿದ್ದೀವಿ ಕೋರ್ಸ್. ನೋವು, ಕಾಟ, ಕ್ಯೂರಿಯಾಸಿಟಿ. ಐ ಆಮ್ ಶ್ಯೂರ್ ಈ ಜರ್ನಿನಲ್ಲಿ ನೀವೆಂಥ ಸಾಧಕರಾಗಿ ಎಂಥ ಗುರುಗಳೇ ಆದ್ರೂ ಕೆಲವರು ಇವ್ರಿಗೇನು ಗೊತ್ತು, ಇವ್ರೇನೋ ಕತೆ ಹೊಡಿತಾ ಇದ್ದಾರೆ, ಈ ಥರ ಎಲ್ಲ ನಿಮಗೂ ಆಗಿದೆಯಾ ಸರ್? ಇಟ್ಸ್ ಅ ಡೈಲಿ ಥಿಂಗ್. ನಾನು ಅದಕ್ಕೆ ಟೈಮೇ ವೇಸ್ಟ್ ಮಾಡಲ್ಲ. ಬಿಕಾಸ್ ಯು ಆರ್ ಕ್ಲಿಯರ್, ಯು ಫೋಕಸ್ಡ್. ನಂಗೆ ಟೈಮೇ ಇಲ್ಲ ಅಂಥ ಎನರ್ಜಿಗೆ ಹೋಗೋಕ್ಕೆ, ಆರ್ಗ್ಯುಮೆಂಟ್ ಎನರ್ಜಿಯಲ್ಲಿ. ನನಗೆ ಆರ್ಗ್ಯೂ ಮಾಡೋಕ್ಕೆ ಇಷ್ಟನೇ ಇಲ್ಲ. ಐದರ್ ಯು ಅಗ್ರಿ ವಿತ್ ಮೀ ಆರ್ ಯು ಡೋಂಟ್ ಅಗ್ರಿ ವಿತ್ ಮೀ, ಆಯ್ತು ಹೋಗಪ್ಪ ಅಷ್ಟೇ. ಮೇಡಮ್ ನೆಕ್ಸ್ಟ್. ಬಿಕಾಸ್ ನಾನಿಲ್ಲಿ ಬಂದಿರೋದು 7 ಕೋಟಿ ಜನರಿಗೆ ಮಾತ್ರ. ಬೇರೆಯವ್ರನ್ನ ಸೇವ್ ಮಾಡೋಕ್ಕೆ ಬಂದಿಲ್ಲ ನಾನು. 7 ಕೋಟಿ ಜನ ಸಿದ್ರು ನಾನು ಮಾಡಿದರೆ ಹ್ಯುಮ್ಯಾನಿಟಿನ ಸೇವ್ ಮಾಡೋ ಕೆಲಸ ಅವ್ರದ್ದು, ನಂದಲ್ಲ. ಸೊ
ಸೊ ದಟ್ಸ್ ಹೌ ಯುವರ್ ಆ ಲೆನ್ಸಲ್ಲಿ ನೀವು ಪ್ರಪಂಚನ ಲೆನ್ಸ್ ಅಲ್ಲ, ಇದು ನನ್ನ ಗುರು ನನಗೆ ಕೊಟ್ಟಿರೋ ಗುರಿ. 7 ಕೋಟಿ ಜನಕ್ಕೆ ಗುರಿ ಕೊಟ್ಬಿಟ್ಟು ನಿನ್ನ ಕೆಲಸ ಮುಗೀತು ಅಂತ. ಆಮೇಲೆ ಬೇರೆ ಕೆಲಸ ಕೊಡ್ತೀನಿ ಅಂದಿದ್ದಾರೆ. ಕೊಟ್ಟೆ ಕೊಡ್ತಾರೆ, ಅವ್ರಿಗೇನು ಎಷ್ಟೊಂದು ಕೆಲಸ ಇದೆ. ಫಾರ್ ಪೀಪಲ್ ಹು ಡೋಂಟ್ ಬಿಲೀವ್ ಇನ್ ಲೈಫ್ ಆಫ್ಟರ್ ಡೆತ್, ಎನಿ ವರ್ಡ್ ಆಫ್ ಕಾಷನ್ ಅಥವಾ ಎನಿ ಅಡ್ವೈಸ್ ಏನಿಲ್ಲಪ್ಪ, ಇಟ್ಸ್ ಗುಡ್. ಯು ಡೋಂಟ್ ಬಿಲೀವ್ ಲೈಫ್ ಆಫ್ಟರ್ ಡೆತ್, ಗುಡ್, ಒಳ್ಳೆಯದು. ನನ್ನ ಕೋರ್ಸ್ ಉಪಯೋಗ ಆಗಲ್ಲ ನಿಮಗೆ. ಅಂದರೆ ಈಗ ಎಷ್ಟೊಂದು ಜನಕ್ಕೆ ಇಫ್ ಐ ಡೋಂಟ್, ನಾನು ಯಾವುದನ್ನು ನಂಬಲ್ಲ ಅಂದರೆ ಇಲ್ಲ ನನಗೆ ಅದ್ರ ಬಗ್ಗೆ ಕರೆಕ್ಟ್ ಪ್ರೂಫ್ ಸಿಕ್ಕಿರಲ್ಲ, ಇಲ್ಲ ಕರೆಕ್ಟಾಗಿ ಹೇಳೋರಿಲ್ಲ, ಅಥವಾ ಕೇಳಕ್ಕೆ ನಾನು ರೆಡಿ ಇಲ್ಲ. ಇನ್ವೆಸ್ಟಿಗೇಟ್ ಮಾಡೋ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ಸ್ ಇರಲ್ಲ, ಯಾಕಂದರೆ ಶಿಸ್ತಿಲ್ಲ, ಪ್ರಾಕ್ಟೀಸ್ ಮಾಡಿಲ್ಲ, ಯೋಗ ಅನ್ನೋದನ್ನ ರೆಸ್ಪೆಕ್ಟ್ ಮಾಡಿಲ್ಲ. ಅದಕ್ಕೆ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಇರ್ತಾವಲ್ಲ, ಇಂದ್ರಿಯಗಳು, ಅದನ್ನು ಇನ್ವೆಸ್ಟಿಗೇಟ್ ಮಾಡೋ ಅಂಥ ಯೋಗ್ಯ ಇರಲ್ಲ ಅದರಲ್ಲಿ. ಸೊ ಅದನ್ನು ಶಾರ್ಪ್ ಮಾಡಿ ಅಯೋಗ್ಯ ಇಂದ್ರಿಯಗಳನ್ನ ಇಟ್ಬಿಟ್ಟು ಐ ಡೋಂಟ್ ಬಿಲೀವ್ ಇನ್ ಡೆತ್ ಅಂದರೆ ನಾನೇನು ಮಾಡಲಿ? Somewhere in your Ask Me Anything, you spoke about Vedas, understanding Vedas. ವೇದ ಅನ್ನೋದು ಗಾದೆ ಮಾತಲ್ಲಿದೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅನ್ನೋದು ಇವತ್ತಿಗಿರೋದು. ಬಟ್ ವೇದ ನಮ್ಮನ್ನು ಬಿಟ್ಟಿಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾ ಡೈಲಾಗ್ಸಲ್ಲೋ, ಜನಗಳ ಆಡು ಭಾಷೆನಲ್ಲೋ ನನ್ನ ಧರ್ಮ, ನನ್ನ ಕರ್ಮ, ಮೋಕ್ಷ. ಸೊ ಧರ್ಮ ಅರ್ಥ ಕಾಮ ಮೋಕ್ಷಾರ್ಥಂ ಇದಂ ಶರೀರಂ ಅನ್ನೋ ಒಂದು ಸೆಂಟೆನ್ಸು ತುಂಬ ಜನಕ್ಕೆ ಅಟ್ಲೀಸ್ಟ್ ಆ ಸೆಂಟೆನ್ಸ್ ಹರಿದಾಡಿದೆ. ಯು ಸ್ಪೋಕ್ ಅಬೌಟ್ ಧರ್ಮ ಅಂದರೆ ಅದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀನಿ, ನೀವು ಹೇಳಿದ್ರಿ ನನ್ನ ಬಾಡಿ ಈಸ್ ಡಿಸೈನ್ ಟು ಡೂ ಸರ್ಟನ್ ಥಿಂಗ್ಸ್, ಅದು ಸೊ ದಟ್ ಇಸ್ ಧರ್ಮ ಟು ಮೀ ಅಂತ ನೀವು ಹೇಳಿದ್ರಿ. ಅರ್ಥ ಅಂದರೆ ಅದನ್ನು ಚಾರ್ಜ್ ವೆಲ್, ನಿಮ್ಮ ಬಾಡಿನ ಚೆನ್ನಾಗಿ ಚಾರ್ಜ್ ಮಾಡಿ ಆ್ಯಂಡ್ ಅಬಂಡೆನ್ಸ್ ಇಟ್ಕೋಬೇಕು, ಅಬಂಡೆನ್ಸ್ ಇಟ್ಕೊಳ್ಳಿ ಅಂತ. ನೆಕ್ಸ್ಟು ಕಾಮ ಅಂತ. ಸೊ ಸಿನ್ಸ್ ಸೆಕ್ಸ್ ಇಸ್ ಇಂಗ್ಲೀಷಲ್ಲಿ ಆ ಸೆಕ್ಸು ಆ್ಯಂಡ್ ಕನ್ನಡದ ಸಂಸ್ಕೃತದ ಕಾಮ ಎರಡೂ ಕರೆಕ್ಟಾಗಿ ಅರ್ಥ ಆಗಿದೆ ಜನಕ್ಕೆ. ಕಾಮ ಅಂದರೆ ಕಾಮ ಅನ್ನೋದು ಲೈಂಗಿಕ ಜ್ಞಾನ, ಅಬೌಟ್ ಸಂಭೋಗ, ದಟ್ ಇಸ್ ಕಾಮ, ನಾಲೆಜ್ ಅಬೌಟ್ ದಟ್. ಆ್ಯಂಡ್ ಈ ಪುರುಷ ಸ್ತ್ರೀಯ ಸಮ್ಮಿಲನ ಹೆಂಗಾಗುತ್ತೋ, ಇಟ್ಸ್ ಅ ವೆರಿ ಎನರ್ಜೆಟಿಕ್ ಇವೆಂಟ್. ಬಟ್ ಜನ ಏನು ಮಾಡ್ತಾರೆ, ದೇ ಥಿಂಕ್ ದೇ ಕ್ಯಾನ್ ಹ್ಯಾವ್ ಸೆಕ್ಸ್ ವಿತ್ ಎನಿಬಡಿ. ದಿಸ್ ಇಸ್ ನಾಟ್ ಪಾಸಿಬಲ್. ಎಲ್ಲರ ಜೊತೆ ಸೆಕ್ಸ್ ಮಾಡೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ಕರೆಕ್ಟ್ಲಿ ಇನ್ ಅ ಸೋಲ್ಸ್ ಅಲೈನ್ ಆಗಬೇಕು ಫಸ್ಟು, ನಮ್ಮ ಕರ್ಮ ಅಲೈನ್ ಆಗಬೇಕು. ಆವಾಗ ಅದಾದಮೇಲೆ ನಮ್ಮ ದೇಹ ಅಲೈನ್ ಆಗಿದ್ರೆ ಅದು ಶಿವಲಿಂಗ ಆಗಿಬಿಡತ್ತೆ. ಎರಡು ದೇಹ ಸೇರಿದಾಗ ಅದು ಶಿವಲಿಂಗ ಆಗತ್ತೆ. ಲಿಟ್ರಲಿ ಲಿಂಗ ಇರೋದು ಹಾಗೆ ಅಲ್ಲ, ಲಿಂಗ ಆ್ಯಂಡ್ ದ ಯೋನಿ, ಲಿಂಗ ಆ್ಯಂಡ್ ದ ಯೋನಿ, ಅದ್ರ ಸಮ್ಮಿಲನ. ಇಟ್ ಈಸ್ ಅ ವೆರಿ ಕ್ರಿಯೇಟಿವ್ ಇವೆಂಟ್. ಇದರಲ್ಲಿ ಡರ್ಟಿ ಅಂತ ಮಾಡ್ಕೊಂಡು ಕೂತಿದ್ದಾರೆ ಎಲ್ಲರೂ. ಯಾಕಂದರೆ ಅದು ಹೇಳ್ಕೊಟ್ಟಿದೆ ಥೇಮ್ಸ್ ನದಿ. ಬಟ್ ಬ್ರಿಟಿಷ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಸೆಕ್ಷುವಲ್ ಸ್ಕಲ್ಪ್ಚರ್ಸ್ ಎಲ್ಲ ನೋಡಿ ಕಾಮಸೂತ್ರ, ದಿಸ್ ಇಸ್ ಡಿಜೆನರೇಟ್ ರಿಲಿಜನ್ ಅಂತ ಕನ್ಕ್ಲೂಡ್ ಮಾಡಿದ್ದಾರೆ. ಲೆಟ್ ಅಸ್ ಸೇವ್ ದೆಮ್ ವಿತ್ ಕ್ರಿಶ್ಚಿಯಾನಿಟಿ ಅಂತ ಬಂದರು. ಬಟ್ ನಮ್ಮನ್ನು ಸೇವ್ ಮಾಡೋಕ್ಕೆ ಏನಿಲ್ಲ, ಬಿಕಾಸ್ ದಿಸ್ ಇಸ್ ಹೌ ದ ಯೂನಿವರ್ಸ್ ಇಸ್ ಕ್ರಿಯೇಟೆಡ್, ವಿತ್ ಅ ಶಿವಲಿಂಗ. ಸೊ ವಿತ್ ಅ ಹ್ಯೂಮನ್ ಶಿವಲಿಂಗ ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್. ಧರ್ಮ ವಿದ್ಯಾ ಸ್ಥಾಪನಾ, ಇಟ್ಸ್ ದ ಸೇಮ್ ಥಿಂಗ್. ಇಟ್ ಈಸ್ ಅಬೌಟ್ ಸೆಕ್ಸ್. ಧರ್ಮ ಆ್ಯಂಡ್ ವಿದ್ಯೆ ಕೆನಾಟ್ ಎಕ್ಸಿಸ್ಟ್ ವಿತೌಟ್ ದ್ಯಾಟ್. ಧರ್ಮ ವಿದ್ಯೆ ಬಂದಾಗ ಅರ್ಥ ಬರುತ್ತೆ. ಇನ್ನೊಂದಷ್ಟು ಡೀಪ್ ತೊಗೊಂಡು ಹೋದರೆ ಆ ಕಾಮದಲ್ಲಿ ಮೋಕ್ಷನೇ ಸಿಕ್ಬಿಡುತ್ತೆ ನಿಮಗೆ. ಅಂದರೆ ಕಾಮ ಇಸ್ ದ ಎಂಜಿನ್ ಫಾರ್ ಧರ್ಮ, ಅರ್ಥ, ಕಾಮ, ಮೋಕ್ಷ. ಕಾಮನೇ ಎಂಜಿನ್ ಇದಕ್ಕೆಲ್ಲ. ಥ್ರೂ ದ್ಯಾಟ್ ಓನ್ಲಿ ಯು ಅಟೈನ್ ಮೋಕ್ಷ. ಇವಾಗ ಅಲ್ಟಿಮೇಟ್ ಶಿವ, ಅಲ್ಟಿಮೇಟ್ ದೇವಿಗೆ ಏನಂತೀವಿ ಗೊತ್ತಾ? ಮಹಾಕಾಮೇಶ್ವರಿ, ಮಹಾಕಾಮೇಶ್ವರ ಅಂತೀವಿ. ಶಿವಂದೇ ಬೇರೆ ಬೇರೆ ಲೆವೆಲ್ಸ್ ಇದೆ. ದೇರ್ ಆರ್ ದೇವಿ is supported by 3 kinds of Shiva plus Brahma and Vishnu. ಒಪ್ಪ, ಅಷ್ಟು ಪವರ್ಫುಲ್ ಇರಬೇಡ. ಈಶ್ವರ, ಆಮೇಲೆ ಸದಾಶಿವ, ಆಮೇಲೆ ಮಹೇಶ್ವರ, ಆಮೇಲೆ ಇಲ್ಲಿ ಮಲ್ಕೊಂಡಿರೋದು ಕಾಮೇಶ್ವರ. ಕಾಮೇಶ್ವರನ ಮೇಲೆ ದೇವಿ ಕೂತಿದ್ದಾಳೆ, ಮೇಟಿಂಗ್ ವಿತ್ ಹಿಮ್.
I think we should do a separate episode on understanding Shiva and the relevance to the modern world. ಶೂರ್ ಮಾಡೋಣ. ನಂಗೆ ಕನ್ನಡಲ್ಲಿ ಮಾಡೋಕ್ಕೆ ಇಷ್ಟ ಇವಾಗ, ಯಾಕಂದರೆ ದೇರ್ ಆರ್ ನಾಟ್. ಕನ್ನಡದವ್ರು ನೀವು, ಹೌದು, ನಮ್ಮ ಭಾಷೆಲೇ ನಾನು ಎಪಿಸೋಡ್ ಮಾಡಲಿಲ್ಲ ಅಂದರೆ ಹೆಂಗೆ? ಮತ್ತೆ ಆ ಭಾವನೆಗಳು ನಿಮ್ಗೆ ನ್ಯಾಚುರಲ್ ಆಗಿ ನಾನು ಇಷ್ಟು ದೂರ ಬುಡ್ ಅಂತ ಬಂದೆ ಬುಲೆಟಲ್ಲಿ, ಯಾಕಂದರೆ ನೀವು ಕರೆದ್ರೆ ಅದಕ್ಕೆ. ಥ್ಯಾಂಕ್ ಯು ಸರ್. ಬಿಕಾಸ್ ಕನ್ನಡಲ್ಲಿ ಮಾತಾಡ್ತೀರಾ ಆ್ಯಂಡ್ ಯು ಹ್ಯಾವ್ ಐ ಸಾ ಸಮ್ ಆಫ್ ಯುವರ್ ಎಪಿಸೋಡ್ಸ್. ನೀವು ಕೇಳೋ ಕ್ವೆಶ್ಚನ್ಸ್ ಚೆನ್ನಾಗಿ ನನಗಿಷ್ಟ ಆಯಿತು, ಅದಕ್ಕೆ ಬಂದೆ. ಅರೆ ಥ್ಯಾಂಕ್ ಯು ಸರ್. ಸೊ ನಾವು ಟೇಕಿಂಗ್ ಇಟ್ ಬ್ಯಾಕ್ ಟು ದ ಇದು ವೆರ್ ಯು ಸ್ಪೋಕ್ ಅಬೌಟ್ ಸೆಕ್ಸ್, making it as relevant to the current generation, sir. Because today we are living in the Tinder and ಜನರೇಷನ್. the one night stand generation. So ನೀವು ಹೇಳಿದ್ರಿ ಸೆಕ್ಸ್ ಅನ್ನೋದು ಇಸ್ ಅ ವೆರಿ ಇದು ಸೋಲ್ ಯುನೈಟ್ ಆಗಬೇಕು, ಕರ್ಮ ಯುನೈಟ್ ಆಗಬೇಕು, ಅದಾದಮೇಲೆ ಅದು ಬರಬೇಕಾಗಿರೋದು ಅಂತ. ಬಟ್ ಹೌ ಡು ವಿ? ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಿಮ್ಮ ಲ್ಯಾಪ್ಟಾಪ್ ಕೆಲಸ ಮಾಡಬೇಕು ಅಂದರೆ ಪ್ಲಗ್ ಹಾಕ್ತೀರಾ, ಬಟ್ ಅದರಲ್ಲಿ ಎಲೆಕ್ಟ್ರಿಸಿಟಿನೇ ಇಲ್ಲ ಅಂದರೆ ನಿಮ್ಮ ಲ್ಯಾಪ್ಟಾಪ್ ಏನು ವರ್ಕ್ ಆಗಲ್ಲ. ಸೊ ಫಸ್ಟು ಎಲೆಕ್ಟ್ರಿಸಿಟಿ ಇರಬೇಕು, ಆಮೇಲೆ ಸೆಕ್ಸ್ ಮಾಡಬೇಕು. ಫಸ್ಟು ಎಲೆಕ್ಟ್ರಿಸಿಟಿ ಇರಬೇಕು, ಆಮೇಲೆ ಪ್ಲಗ್ ಎಲ್ಲ ಮಾಡಿ. ಇಲ್ಲ ಅದರ್ಸ್ ಯೂಸ್ ಇಲ್ಲ. ಸುಮ್ಮನೆ ಫಿಸಿಕಲಿ ಹಾಕೋದು ಏನೂ ಇಲ್ಲ. ಇಫ್ ಯು ಹ್ಯಾವ್ ಟು ಆ್ಯಕ್ಚುಲಿ ಗೆಟ್ ದ ಅದರಲ್ಲಿ ಒಂದು ಪ್ರವಾಹ ಆಗುತ್ತೆ ಎಲೆಕ್ಟ್ರಿಸಿಟಿದು. ಇದೆಲ್ಲ ಕರೆಕ್ಟಾಗಿ ಯು ಶುಡ್ ಲರ್ನ್ ಇಟ್ ಪ್ರಾಪರ್ಲಿ ಫ್ರಮ್ ಅ ಗುರು. ನಾನು ಈ ಲೆಸನ್ಸು ನಮ್ಮ ಸ್ಟೂಡೆಂಟ್ಸ್ ಒಂದು ಮಟ್ಟಕ್ಕೆ ಬಂದರೆ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡೋದು ಇದೆಲ್ಲ. ಈ ಲೆಸನ್ಸ್ ಎಲ್ಲ ತಂತ್ರದಲ್ಲಿದ್ದಾವೆ, ಬಟ್ ಯು ಕಾಂಟ್ ಜಸ್ಟ್ ಟೀಚ್ ಎನಿ ಒನ್. ಇಟ್ಸ್ ನಾಟ್ ಚೀಪ್. ಫಸ್ಟ್ ನೀವು ಅರ್ನ್ ಮಾಡ್ಕೋಬೇಕು ಇದನ್ನು. ಈ ಸೋಲ್ ಕನೆಕ್ಷನ್ ಅನ್ನೋದು ನಿಮ್ಗೆ ಅರ್ಥ ಆಗಲ್ಲ, ಬಾಲಿವುಡ್ ನೋಡಿ ಕಲಿಯೋಕ್ಕಾಗಲ್ಲ. ಗುರು ದಂಡ ಸಿಕ್ಬಿಟ್ಟೆ ಕಲಿಬೇಕು ಇದೆಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸೆಕ್ಸ್ ಅನ್ನೋದು ಅಷ್ಟು ಈಸಿಯಾಗಿ ಮಾತಾಡೋ ಸಬ್ಜೆಕ್ಟೇ ಅಲ್ಲ ಇಂಡಿಯಾದಲ್ಲಿ. ಸೊ ನೋ ಬಡಿ ಈಸ್ ಟಾಕಿಂಗ್ ಅಬೌಟ್ ಇಟ್. ಎಲ್ಲ ಇನ್ನು ಪಾರ್ನೋಗ್ರಫಿ ಅಥವಾ ಇನ್ಯಾವುದೋ ಇದ್ರ ಥರ ಇಟ್ಸ್ ಬಿಕಮ್ ಅನ್ ಆ್ಯಕ್ಟಿವಿಟಿ ವೆರಿನ್ ಹಸಿವು ತಿನ್ನಬೇಕು ಥರ ಅರ್ಧಂಬರ್ಧ. ಪೋರ್ನೋಗ್ರಫಿಲಿ ಏನೇನೇನೋ ತೋರಿಸ್ತಾರಪ್ಪ ರಾಂಗ್ ಆಗಿ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೆಕ್ಸ್ ಇಸ್ ನಾಟ್ ಲೈಕ್ ದ್ಯಾಟ್. ಸೆಕ್ಸ್ ಫಾರ್ ಸೆಕ್ಸ್ ಸೇಕ್ ಅಂತ ಏನೂ ಇಲ್ಲ. ಸೆಕ್ಸ್ ಇಸ್ ಆ್ಯಕ್ಚುಲಿ ಅ ಕ್ರಿಯೇಷನ್ ಆಫ್ ಅ ಶಿವಲಿಂಗ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಎಷ್ಟು ರೆವರೆನ್ಸಿಂದ ದೇವಸ್ಥಾನಕ್ಕೆ ಹೋಗ್ತೀವೋ ಅಷ್ಟು ರೆವರೆನ್ಸ್ ನಾವು ಯೋನಿ ಮತ್ತು ಲಿಂಗಕ್ಕೆ ಕೊಡಬೇಕು. ಆಮೇಲೆ ದ ಬೇರರ್ ಆಫ್ ದ ಯೋನಿ ಆ್ಯಂಡ್ ಲಿಂಗ ಇಸ್ ದೇವಿ ಆ್ಯಂಡ್ ದೇವ ಹಿಮ್ಸೆಲ್ಫ್, ಮಹಾದೇವ ಆ್ಯಂಡ್ ಮಹಾದೇವಿ. ವಿ ಹ್ಯಾವ್ ಟು ಹ್ಯಾವ್ ದ್ಯಾಟ್ ಫೀಲಿಂಗ್. ಆ ಫೀಲಿಂಗ್ ಇಲ್ಲ ಅಂದರೆ ಸುಮ್ಮನೆ ಸೆಕ್ಸ್ ಮಾಡ್ಕೊಂಡು ಹೋಗಿ ಇಟ್ಸ್ ಜಸ್ಟ್ ಲಾಸ್ ಆಫ್ ಎನರ್ಜಿ. ಸೊ ಪೀಪಲ್ ಹೂ ಆರ್ ಜಸ್ಟ್ ಡೂಯಿಂಗ್ ಒನ್ ನೈಟ್ ಸ್ಟ್ಯಾಂಡ್ಸ್ ಆ್ಯಂಡ್ ದೆನ್ ಫ್ರೆಂಡ್ಸ್ ವಿತ್ ನೋ ಬೆನಿಫಿಟ್ಸ್, ಆಲ್ ಆಫ್ ದ್ಯಾಟ್ ಇಸ್ ಇಟ್ಸ್ ಜಸ್ಟ್ ಅ ಫಿಸಿಕಲ್ ಆ್ಯಕ್ಟಿವಿಟಿ. ವೀರ್ಯನೇ ಇರಲ್ಲ. ವೀರ್ಯ ಲಾಸ್ ಮಾಡೋಕ್ಕೊಂದೊಂದು ದಾರಿ ಅಷ್ಟೇ. ಒಂದು ಡಿಟರ್ಮಿನೇಷನ್, ಟಫ್ ಟೈಮ್ಸ್ ಕೊಟ್ಟರೆ ಕ್ರಂಬಲ್ ಆಗ್ತಾವೆಲ್ಲನೂ. ಇಟ್ ಸ್ಟಾರ್ಟೆಡ್ ಆಲ್ರೆಡಿ. ಮಿಲೆನಿಯಲ್ಸಿಂದ ಸ್ಟಾರ್ಟ್ ಆಯಿತು. ಜೆನ್ಸಿ ಎಸ್ ಬಿಕಮ್ ಈವನ್ ಮೋರ್ ಕ್ರಂಬ್ಲಿ. ರೆಸಿಲಿಯನ್ಸ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಜನ ಅಲ್ಫಾಗೆ ಇನ್ನೂ ಕಮ್ಮಿ ಆಗುತ್ತೆ ರೆಸಿಲಿಯನ್ಸ್. ಬಿಕಾಸ್ ಟು ಮಚ್ ಸೆಕ್ಸ್ ಅಟ್ ಅ ಅರ್ಲಿ ಏಜ್. ಅಲ್ಲಿ ವೀರ್ಯ ವೇಸ್ಟ್ ಆಗುತ್ತೆ. ಸೊ ಒಂದು ಬಾಂಡ್ ಅಂತ ಇಲ್ಲ, ಬಾಂಡ್ಗಿಂತ ಮುಂಚೆ ಸೆಕ್ಸ್. ಸೊ ನಮ್ಮ ದೇಹನ ನಾವು ಚೀಪ್ ಮಾಡಿಬಿಟ್ಟಿದ್ದೀವಿ. ಇಟ್ ಇಸ್ ಏನು ಮಾಡೋದು? ಟ್ರೀಟ್ ಬಾಡಿ ಲೈಕ್ ಅ ಟೆಂಪಲ್ ವೇರ್ ಟೆಂಪಲ್ ಹ್ಯಾಸ್ ಬಿಕಮ್ ಅ ಬಸ್ ಸ್ಟ್ಯಾಂಡ್. ಹೌದು, ಮೆಜೆಸ್ಟಿಕ್ ಆಗಿಬಿಟ್ಟಿದೆ ಬಾಡಿ. ಯಾರು ಬೇಕಾದ್ರೂ ಬರ್ಬೋದು. ಹಾಗಾಗಿ ಥ್ಯಾಂಕ್ ಯು ಸರ್. ಈ ಥರನೂ ನೋಡಿದ್ರೆ ಫಾರ್ ಪ್ರಾಬ್ಲಿ ಇವತ್ತಿನ ಯಂಗ್ಸ್ಟರ್ಸ್ ನೋಡ್ತಾ ಇರೋರಿಗೆ, ಸಂಬಡಿ ಇನ್ ದ 20s, ಬಿಕಾಸ್ ನೋಬಡಿ ಅವರಿಗೆ ಅಪ್ಪ ಅಮ್ಮನ ಹತ್ರ ಈ ಥರ ವಿಚಾರ ಮಾತಾಡೋಕ್ಕಾಗಲ್ಲ. ಹಾಂ, ಅದು ಬೇರೆ ಒಂದು. ನೀವು ಇದನ್ನು ಎಷ್ಟು ಬ್ಯಾಡ್ ಸೀಕ್ರೆಟ್ ಅಂತ ಮಾಡ್ತೀರೋ ಅಷ್ಟು ಅಜ್ಞಾನಕ್ಕೆ ನೀವು ಓಪನ್ ಮಾಡ್ತೀರಾ. ಆ್ಯಂಡ್ ಅಜ್ಞಾನದಿಂದ ದೇ ಆರ್ ಓನ್ಲಿ ಲರ್ನಿಂಗ್ ಅಬೌಟ್ ದಿಸ್ ಥ್ರೂ ಎಕ್ಸ್ಪೆರಿಮೆಂಟಿಂಗ್ ದೇರ್ ಓನ್ ಬಾಡಿ. ಎಕ್ಸ್ಪೆರಿಮೆಂಟೇಷನಲ್ಲಿ ಎಷ್ಟೊಂದು ಟ್ರಾಮಾ ಆಗುತ್ತೆ. ಗರ್ಲ್ಸ್ ಗೆಟ್ ಪ್ರೆಗ್ನೆಂಟ್, ದೇ ಹ್ಯಾವ್ ಎನ್ ಅಬಾರ್ಷನ್, ದೇ ಫೀಲ್ ಹ್ಯಾವ್ ಕಿಲ್ಡ್ ಅ ಚೈಲ್ಡ್. ಆ ಟ್ರಾಮಾಗಳು ಇಟ್ಸ್ ಟೂ ಮಚ್. ಹಾಗಾಗಿ ಐ ಥಿಂಕ್ ದಿಸ್ ಶುಡ್ ಬಿ ಅನ್ ಇಂಡೆಕ್ಸ್ ಸೈಯಿಂಗ್ ಬ್ರೋ ಹಿಂಗೆಲ್ಲ ಇರೋದ್ರಿಂದ ಪ್ಲೀಸ್ ಬಿ ಮೋರ್ ಅವೇರ್. ಬ್ರೋ ಸೇ ಐ ಡೋಂಟ್ ನೋ ಫಸ್ಟು. ನಂಗೆ ಗೊತ್ತಿಲ್ಲ ಅಂತ ಒಪ್ಕೋ. ಅಲ್ಲಿಗೆ ನೀನು ಕಲಿತ್ಯ. ಐ ವಾಚ್ ಪೋರ್ನ್, ಐ ನೋ ಎವ್ರಿಥಿಂಗ್. ಐ ಸಾ ಬಾಲಿವುಡ್, ಐ ನೋ ಪೋರ್ನ್, ನನಗೆಲ್ಲ ಗೊತ್ತು ಅಂತ ಈಗೋ. ಏನೂ ಗೊತ್ತಿಲ್ಲ. Because of so much porn, the boys can't last more than 1.5 minutes. And it's not satisfying for the woman. Sir, quickly,
3 tips if you can help. How to handle masculine sexual energy and how to handle womenಗೆ the same energy. ಇವಾಗ ಬೋತ್ ಎನರ್ಜೀಸ್ ಆರ್ ಫೋರ್ಸಿಂಗ್ ಓನ್ಲಿ. ಮೆನ್ ಆಲ್ಸೋ ವಾಂಟ್ ಟು ಫೋರ್ಸ್ ದೆಮ್ಸೆಲ್ಫ್ ಆನ್ ಯು ಆ್ಯಂಡ್ ವಿಮೆನ್ ಆರ್ ಆಲ್ಸೋ ಫೋರ್ಸಿಂಗ್ ದೆಮ್ಸೆಲ್ಸ್ ಆನ್ ಮೀ. ಸೊ ಇದು ಫೋರ್ಸ್ ಎನರ್ಜಿ ಅಲ್ಲ, ಇದು ಇಟ್ಸ್ ಬೈ ಮ್ಯೂಚುವಲ್ ಕನ್ಸೆಂಟ್ ಅಂತ ಫಸ್ಟ್ ಕಲ್ತ್ಕೋಬೇಕು. ಫಸ್ಟ್ ಟಿಪ್, ಸೆಕ್ಷುವಲ್ ಯಾವಾಗಲೂ ಕನ್ಸೆಂಟ್ ಮೇಲೆ ಇರಬೇಕು. ಯು ಕಾಂಟ್ ಫೋರ್ಸ್ ಯುವರ್ ವೇ, ಕನ್ವಿನ್ಸ್ ಯುವರ್ ವೇ, ಗೆಟ್ ಅ ಗರ್ಲ್ ಡ್ರಂಕ್ ಆ್ಯಂಡ್ ಟ್ರೈ ಟು ಹ್ಯಾವ್ ಸೆಕ್ಸ್ ವಿತ್ ಹರ್, ಜಸ್ಟ್ ಕಿಸ್ ಹರ್ ಫಾರ್ ನೋ ರೀಸನ್. ಇದೆಲ್ಲ ಮಾಡಬಾರ್ದು. And India especially. ಒಂದು ಕನ್ಸೆಂಟ್ ಅನ್ನೋದು ಗೊತ್ತಾಗಲ್ವಾ ನಿಮಗೆ? ಕ್ಲಿಯರ್ ಎಸ್ ಅನ್ನೋದು ಗೊತ್ತಾಗಲ್ವಾ? ಕ್ಲಿಯರ್ ಎಸ್ ಕಮ್ಸ್ ವೆನ್ ಶಿ ಸೋಬರ್ ಆ್ಯಂಡ್ ಶಿ ರಿಯಲಿ ಲೈಕ್ಸ್ ಯು. ಗೊತ್ತಾಗತ್ತೆ. ಗ್ಯಾಂಬ್ಲಿಂಗ್ ಮಾಡೋದು, ಗ್ಯಾಂಬ್ಲಿಂಗ್. ನಾಟ್ ಅಕ್ಸೆಪ್ಟಿಂಗ್ ರಿಜೆಕ್ಷನ್. ರಿಜೆಕ್ಷನ್ ಆದರೆ ಅಯ್ಯೋ ಏನೋ ಒಂದು ಕಾಂಟ್ ಬಿ ರಿಜೆಕ್ಟೆಡ್. ಓಕೆ, ರಿಜೆಕ್ಟ್ ಮೀನ್ಸ್ ಐ ಟ್ರೈ ಟು ಬಿ ಅ ಫ್ರೆಂಡ್, ಕಾಂಟ್ ವಿ ಜಸ್ಟ್ ಬಿ ಫ್ರೆಂಡ್ಸ್ ಅಂತ. ಯಾಕೆ ಬೇಕಪ್ಪ? ಒಂದು ಸತಿ ಆ ಬೀಜ ಒಳಗೋದ್ಮೇಲೆ ಅದು ತೆಗಿಯೋಕ್ಕಾಗತ್ತಾ? ಸುಮ್ಮನೆ ಜೊತೆಗಿದ್ದು. ಸೊ ಯು ಸೇಯಿಂಗ್ ಆಲ್ ಆಫ್ ದಿಸ್ ಫೇಕ್ ರಿಲೇಷನ್ಶಿಪ್ಸ್ ಆ್ಯಕ್ಚುಲಿ, ಯಾರು ಕೇಳಿದ್ರು ನಂಗೆ, ದೊಡ್ಡ ವೈರಲ್ ವೀಡಿಯೋ ಆಗಿತ್ತು, ಕ್ಯಾನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬಿ ಫ್ರೆಂಡ್ಸ್? ಐ ಸೆಡ್ ಖಂಡಿತ ಇಲ್ಲ ಅಂತ ನಾನು ಹೇಳಿದ್ದೆ, ಎಕ್ಸ್ಪ್ಲೇನ್ ಮಾಡಿದ್ದೆ. ವಿಡಿಯೋ ಗಾಟ್ ವೈರಲ್, ಮಿಲಿಯನ್ಸ್ ಆಫ್ ವ್ಯೂಸ್, ಬಿಕಾಸ್ ಐ ಸೆಡ್ ಇಟ್ಸ್ ಬುಲ್ಶಿಟ್. ಯಾಕಂದರೆ ಏನು ಮಾಡ್ತಿದ್ದಾರೆ, ಎವ್ರಿಬಡಿ ಈಸ್ ಟ್ರೈಯಿಂಗ್ ಟು, ಅಟ್ಲೀಸ್ಟ್ ದ ಬಾಯ್ಸ್ ದ ಜಸ್ಟ್ ವೇಟಿಂಗ್, ಯಾವತ್ತೊಂದು ಆಪರ್ಚುನಿಟಿ ಸಿಗುತ್ತೆ ನನಗೆ ಅಂತ. ದಿಸ್ ಇಸ್ ಸೋ ಕ್ರೇಜಿ ಆ್ಯಂಡ್ ಸೋ ಅನ್ಮ್ಯಾನ್ಲಿ. ಯಾಕೆ ಈ ಥರ ಮಾಡಬೇಕು? ಸೊ ದ ಫಸ್ಟ್ ಸ್ಟೆಪ್ ಇಸ್ ಕನ್ಸೆಂಟ್. ನೋಡಿ, ಕನ್ಸೆಂಟ್. ಮತ್ತೆ ಆಮೇಲೆ ಐ ಆಮ್ ಟೆಲಿಂಗ್ ಯು, ಇಫ್ ಮೆನ್ ಯು ವಾಂಟ್ ಟು ಸೆಕ್ಷುವಲಿ ಅಟ್ರಾಕ್ಟ್ ಅ ವುಮನ್ ಆ್ಯಂಡ್ ಯು ವಾಂಟ್ ಟು ಅಟ್ರಾಕ್ಟ್ ಯುವರ್ ಸೋಲ್ ಮೇಟ್, ಹ್ಯಾವ್ ಪರ್ಪಸ್. ಇಫ್ ಯು ಆರ್ ಅ ಮ್ಯಾನ್, be a dreamer. Dream up something big and execute it. Have the power to do it. You'll not have any problem to get women. ಆಂಟ್ರಪ್ರನರ್ ಆಗ್ಬೋದು, ಆಕ್ಟರ್ ಆಗ್ಬೋದು, ಏನಾದ್ರೂ ಅಚೀವರ್ ಆಗ್ಬೋದು, ಗುರು ಏನಾದ್ರೂ ಆಗ್ಬೋದು, ಆಗಿ. ಏನಾದರೂ ಆಗಿ Devi will definitely send you a woman. Don't worry about it. Because you need Shakti, because you've taken a big sankalpa. ಒಂದು ದೊಡ್ಡ ಸಂಕಲ್ಪ ತಗೊಳ್ಳಿ, ಅದು ಮ್ಯಾಸ್ಕ್ಯುಲಿನ್ ಗುಣ, ಅದು ಸಾಕು. ಅದಿದ್ದರೆ ವಿದ್ಯಾ ವಿಲ್ ಕಮ್ ಟು ಹೆಲ್ಪ್ ಯು. ಶಿ ವಿಲ್ ಕಮ್. ಆ್ಯಂಡ್ ಹೂ ಇಸ್ ಮೆಂಟ್ ಫಾರ್ ಯು ಕಾರ್ಮಿಕಲಿ, ಶಿಲ್ ಕಮ್. ವಿತ್ ಹೂಮ್ ಯು ಹ್ಯಾವ್ ಸೋಲ್ ಕನೆಕ್ಷನ್. ಯಾರ ಜೊತೆ ಒಂದು ಆತ್ಮದಿಂದ ಕನೆಕ್ಷನ್ ಇರುತ್ತೋ ಅಂಥವ್ರು ಬರ್ತಾರೆ. ನಿಮ್ಮ ಆತ್ಮನ ಖುಷಿ ಮಾಡೋ ಅಂಥವ್ರು ಬರ್ತಾರೆ. ಇಟ್ಸ್ ನಾಟ್ ಡಿಫಿಕಲ್ಟ್. ಬಟ್ ಇದು ಅರ್ಥ ಮಾಡೋಕ್ಕೆ ಜನ ದೇ ಹ್ಯಾವ್ ಟು ಗೋ ಥ್ರೂ ಸಮ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ದೇ ಥಿಂಕ್ ಇಟ್ಸ್ ವೆರಿ ಈಸಿ. ಹುಡುಗಿಯರು ಫ್ಯಾರಿ ಟೇಲ್ ಅಂದ್ಕೊಂಬಿಟ್ಟಿದ್ದಾರೆ, ಮೆನ್ನು ಪೋರ್ನ್ ಸ್ಟೋರಿ ಅಂದ್ಕೊಂಬಿಟ್ಟಿದ್ದಾರೆ. ಸ್ಟೆಪ್ ಮದರ್ ಸ್ಲೀಪ್ಸ್ ವಿತ್ ಮೀ, ಪಿಜ್ಜಾ ಡೆಲಿವರಿಗೆ ಬಂದೆ, ದೆನ್ ಶಿ ಸ್ಲೀಪ್ಸ್ ವಿತ್ ಮೀ ಅಂತ ಈ ಥರ ಸ್ಟೋರಿ ಲೈನ್ಗಳು ಇನ್ ದ pornography ಸ್ಟೋರಿ ಲೈನ್ಸ್. It's fully unrealistic. It never happens like that in real life. And Prathit is also giving ideas to people. Oh, this can also happen. I can also try this. And some of his dangerous ideas. And then there have been put, ಅದು ಸಿಕ್ಕಾಬಟ್ಟೆ ಮ್ಯಾಸ್ಟರ್ಬೇಷನ್ ಅಡಿಕ್ಟ್ ಆಗಿರ್ತಾರಲ್ಲ, ಅವರು ಈ ಸ್ಟೋರೀಸಿಂದ ಇವಾಗ ಅರೋಸ್ ಆಗಲ್ಲ. ಯಾಕಂದರೆ ನೋಡಿಬಿಟ್ಟಿದ್ದಾರೆ ತುಂಬ. ಸ್ಟೆಪ್ ಮದರ್ ನೋಡಿಬಿಟ್ರು, ಪಿಜ್ಜಾ ನೋಡಿಬಿಟ್ರು. ನೌ ದೆ ನೀಡ್ ಸಮಥಿಂಗ್ ವರ್ಸ್, ಲೈಕ್ ರೇಪ್, Oh God. or child porn, or something worse. It's a never-ending hole. They keep going into that hole. And at what Torture, cost? BDSM. Itara, they get into these kinks. And at some point, they feel, I should have this in real life. So what's the solution for this? The solution is unporn yourself. Get away from this dangerous thing. Like, what is the solution to being an alcoholic? Stop drinking. Stop exposing yourself. Stop exposing yourself to these useless Content. stories and content, and learn properly about why a man and woman actually get attracted. Or any sexual attraction between any gender, there is still an aspect of Shiva Shakti in it. Even in lesbian relationship, gay relationship, there is a Shiva Shakti happening. So you need to understand that. But gay people are like extremely promiscuous. And that's not a good. Promiscuous ಅಂದರೆ ಸ್ಲೀಪಿಂಗ್ ವಿತ್ ಮೆನಿ ಪೀಪಲ್. ಮಲ್ಟಿಪಲ್ ಪಾರ್ಟ್ನರ್ಸ್ ಇಟ್ಕೊಂಡಿರ್ತಾರೆ, ಒನ್ ನೈಟ್ ಸ್ಟ್ಯಾಂಡ್ಗಳು. ದಿಸ್ ಒನ್ ನೈಟ್ ಸ್ಟ್ಯಾಂಡ್ ಇಸ್ ವೆರಿ ಬ್ಯಾಡ್ ಫಾರ್ ಯೋರ್ ಹೆಲ್ತ್, ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್, ಸೋಲ್ ಹೆಲ್ತ್, ಕಾರ್ಮಿಕ್ ಹೆಲ್ತ್, ಏನೇನೋ ಆಗತ್ತಲ್ಲಿ. ಯು ಜಸ್ಟ್ ಡೋಂಟ್ ಫೀಲ್ ಗುಡ್, ಯು ಫೀಲ್ ಚೀಪನ್ಡ್, ಯು ಫೀಲ್ ಲೈಕ್ ಅ ಪಬ್ಲಿಕ್ ಬಸ್, ಎನಿಬಡಿ ಕ್ಯಾನ್ ಕಮ್ ಇನ್ ಸೈಡ್. You feel like public transport. You are just catering to the sexual fantasies of so many people. And later what happens to you?
ಇಸ್ ದ ಬಿಗರ್ ಇದು The, You have to the question. vehicle breaks down from so many energies. Different energies entering the vehicle, exiting the vehicle, it breaks down. Both for men and women, it breaks down. Scary. Yeah. Thanks for giving us ಈ ಥರ ಅಂಡರ್ಸ್ಟ್ಯಾಂಡಿಂಗ್. Now for women, sir, lastly, any tips? Women's tips is don't make fantasies without consent. Same thing. ಈಗ ಗಂಡಸ್ರ ಮೇಲೆ ಫ್ಯಾಂಟಸೀಸ್ ಮಾಡಬೇಡಿ. ಗೆಟ್ ಅರೌಸ್ಡ್ ಬೈ ಸಮನ್ಸ್ ಪರ್ಪಸ್, ಬಿ ಆಫ್ ಯೂಸ್ ಇನ್ ಹಿಸ್ ಲೈಫ್. ಅಲ್ಲಿಗೆ ಹಿ ಗೆಟ್ಸ್ ಅರೌಸ್ಡ್ ವಿತ್ ಯು ವೆನ್ ಯು ಆರ್ ದೇರ್ ಟು ಆಫರ್ ಸಪೋರ್ಟ್ ಟು ಹಿಸ್ ಪರ್ಪಸ್. ಬಟ್ ಇವಾಗ ಪರ್ಪಸ್ ಇರೋ ಮೆನ್ನಲ್ಲಿ ಅಂತ ಕೇಳ್ತಾರೆ ಎಲ್ಲರೂ. ಅದಕ್ಕೆ ನಂಗೆ ಆನ್ಸರ್ ಇಲ್ಲ ಇನ್ನು. ದಟ್ಸ್ ವೈ ಐ ಹ್ಯಾವ್ ಸ್ಟಾರ್ಟೆಡ್ ಅ ಚಾನಲ್ ಸೊ ದಟ್ ವಿ ಕ್ರಿಯೇಟ್ ಸಮ್ ಮೆನ್ ವಿತ್ ಪರ್ಪಸ್ ಫಸ್ಟ್. ಅಮೇಝಿಂಗ್ ಸರ್. ಐ ಥಿಂಕ್ ಎಲ್ಲ ಕವರ್ ಮಾಡಿದ್ದೀನಿ ಸಿಕ್ಕಿದ ಟೈಮಲ್ಲಿ. ವಿತ್ ಜಸ್ಟ್ ಒನ್ ಲಾಸ್ಟ್ ಥಿಂಗ್ ಅಬೌಟ್ ವಿಲ್ ಪವರ್ ಬಗ್ಗೆ ಮಾತಾಡಿದ್ರಿ ನೀವು ಎಲ್ಲೋ ಒಂದು ಕಡೆ. ಯೂಶಲಿ ವಿಲ್ ಪವರು ತುಂಬ ಅಬ್ಯೂಸ್ ಆಗಿರೋ ಪದ. ಬೇರೆ ದೆರ್ ಇಸ್ ಅ ವಿಲ್, ದೆರ್ ಇಸ್ ಅ ವೇ, ಮತ್ತು ಏನು ಅಂದ್ಕೊಂಡ ತಕ್ಷಣ ಎಲ್ಲ ಮಾಡ್ಬೋದು. ಬಟ್ ರಿಯಾಲಿಟಿನಲ್ಲಿ ತುಂಬ ಇದಿದೆ ಕಷ್ಟಗಳು. ಆ್ಯಂಡ್ ನೀವೇ ಅಲ್ಲೊಂದು ಕಡೆ ಹೇಳಿದ್ರಿ ವಿಲ್ ಪವರ್ ಇಸ್ ಅ ಮೋಸ್ಟ್ ಯೂಸ್ಲೆಸ್ ಅಂತ. ಸೊ ಫಸ್ಟ್ಲಿ ಇವತ್ತು ರೀಲ್ ಜಮಾನಾಗ ಬಂದಿದೆ. ಅಟೆನ್ಷನ್ ಸ್ಪ್ಯಾನು 90 ಸೆಕೆಂಡ್ಸು ಇಲ್ಲ 10-12 ಸೆಕೆಂಡ್ಸು ಹಿಂಗಿರ್ಬೇಕಾದಾಗ ವೇರ್ ದ ಮೈಂಡ್ ಇಸ್ ನಾಟ್ ಏಬಲ್ ಟು ಫೋಕಸ್, ಅಥವಾ ದೇ ಆಲ್ವೇಸ್ ವಾಂಟ್ ಟು ಗೆಟ್ ದಟ್ ಸ್ಟಿಮ್ಯುಲೇಷನ್ ಲೈಕ್ ವಾಟ್ ನೆಕ್ಸ್ಟ್. ಇದ್ರ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಮೈಂಡ್ ಆ್ಯಂಡ್ ವಿಲ್ ಪವರ್ ಆ್ಯಂಡ್ ಲಿವಿಂಗ್ ಇನ್ 2025. ವಿಲ್ ಪವರ್ ಅಂದರೆ ಇಟ್ ಡಸಂಟ್ ಚೇಂಜ್. 2025 ಆಗಲಿ 26 ಆಗಲಿ ಇಟ್ಸ್ ಗೋಯಿಂಗ್ ಟು ಬಿ ದ ಸೇಮ್. ವಿಲ್ ಪವರ್ ಅನ್ನೋದು ಆ್ಯಕ್ಚುಲಿ ನಮ್ಮ ಭಾಷೆಯಲ್ಲಿ ಸಂಕಲ್ಪ ಅಂತಾರೆ. ಸಂಕಲ್ಪ, ಫಸ್ಟ್ ಆಫ್ ಆಲ್ ಕಲ್ಪ ಅಂದರೆ ಕ್ರಿಯೇಷನ್ ಆರ್ ರಿಚುವಲ್, ಎರಡು ಮೀನಿಂಗ್ ಬರುತ್ತೆ ಕಲ್ಪಾಗೆ. ಸಂಕಲ್ಪ ಅಂದರೆ ಬೇರೆಯವ್ರ ಜೊತೆ ಮಾಡೋ ಕ್ರಿಯೇಷನ್, ಸಮೂಹವಾಗಿ ಮಾಡೋ ಕ್ರಿಯೇಷನ್. ಕಲ್ಪ ಸಂಕಲ್ಪ. ಸೊ ಈ ಸಂಕಲ್ಪದಲ್ಲಿ 3 ಥಿಂಗ್ಸ್ ಅದರ್. ಒನ್ ಇಸ್ ಮ್ಯೂಚುವಲ್ ವಿನ್, ಸಿಂಬಯೋಸಿಸ್ ಅಂತಾರೆ ಅದಕ್ಕೆ. ಯೋಗ 3 ಆಮೇಲೆ ಮಾರಲ್ಸ್, ಧರ್ಮ, ಆಮೇಲೆ ಸೇಮ್ ಸಾಮರ್ಥ್ಯ. ಇದು 3 ಇದ್ದರೆ ವಿಲ್ ಪವರ್ ನೆಸೆಸಿಟಿನೇ ಬರಲ್ಲ, ನೀಡೇ ಬರಲ್ಲ. ಅದಕ್ಕೆ ಬೇಡ, ಯಾಕೆ ಬೇಕು ವಿಲ್ ಪವರ್? ಯಾಕಂದರೆ ಸಮೂಹಕ್ಕಾಗಿ ವೇವ್ ವಿಲ್ ಕಮ್. ವೇವಿಗೆ ಏನಾದ್ರು ಎಫರ್ಟ್ ಹಾಕಬೇಕಾ? ಅದು ಹಂಗೆ ಬಂದ್ಬಿಡುತ್ತೆ. ಜಸ್ಟ್ ಲೈಕ್ ದ್ಯಾಟ್ ಇಟ್ ಗೆಟ್ಸ್ ಅಪ್ ಆ್ಯಂಡ್ ಇಟ್ ಗೋಸ್. Thank you for helping us understand why willpower is overrated and how you can break things down so that you don't even need that. Amazing, sir. So, wow. ತುಂಬ ಚೆನ್ನಾಗಿತ್ತು. ಐ ಸ್ಟಾರ್ಟೆಡ್ ಆಫ್ ಸೇಯಿಂಗ್ ಥಿಂಕಿಂಗ್ ಒಂದಷ್ಟು ಇಲ್ಲಿ ABCD ಇರ್ಬೋದು ಇವತ್ತಿನ ನಮ್ಮ ಡಿಸ್ಕಷನಲ್ಲಿ ಅಂತ. ವೇರೇನ್ EFGHI ಒಂದಷ್ಟು ZY ಮಧ್ಯೆ ಎಲ್ಲ ಸಾಕಷ್ಟು ಬಂತು. ದಟ್ಸ್ ಅ ಬ್ಯೂಟಿ ಆಫ್ ಕಾನ್ವರ್ಸೇಷನ್ಸ್. ಸೇಮ್ ಆಲ್ಫಾಬೆಟ್ ಸಾಕಾಗಲ್ಲ ನಮಗೆ. 51 ಲೆಟರ್ಸ್ ಇದ್ದಾವೆ ಸಂಸ್ಕೃತದಲ್ಲಿ, ಎಲ್ಲನೂ ಯೂಸ್ ಮಾಡ್ಬೇಕು ನಾವು. ಇಂಗ್ಲೀಷ್ ನೋಡಿದ್ರೆ 27 ಅಷ್ಟೇ. 26. ಸೊ ಅದಕ್ಕೆ ಹಾಫ್ ನಾಲೆಜ್. ಸೊ ದ್ಯಾಟ್ ವಾಸ್ ಇವತ್ತಿನ ಎಪಿಸೋಡ್. ಬಿಫೋರ್ ಐ ಎಂಡ್ ದಿಸ್, ಯಾವ ಬುಕ್ ಕೊಡಲಿ ಸರ್ ಅಂತ ನಾನು ನೋಡ್ತಾ ಇದ್ದೀನಿ. ಹ್ಯಾವ್ ಯು, ಔಟ್ ಆಫ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್, ಮ್ಯಾನಿಫೆಸ್ಟ್ ಓದಿದ್ದೀರಾ ಅಲ್ಲ? ಇಲ್ವಾ? ವುಡ್ ಯು ಲೈಕ್ ಟು? ಶೂರ್, ಇಟ್ ಲುಕ್ಸ್ ಗುಡ್. ಅಂದರೆ ಇದು ರಾಕ್ಸಿ ನಫೌಸಿ ಅಂತ, ಆ ಕಡೆಯಿಂದ ಇವರ ಲೈಫ್ನ ಎಕ್ಸ್ಪೀರಿಯನ್ಸಸ್ಸು 7 ಸ್ಟೆಪ್ಸ್ ಟು ಲಿವಿಂಗ್ ಯುವರ್ ಬೆಸ್ಟ್ ಲೈಫ್ ಅಂತ. ದಿಸ್ ಇಸ್ ಅ ವೆರಿ ಫೇಮಸ್ ಬುಕ್ ಆ್ಯಂಡ್ ಅಪ್ಯಾರೆಂಟ್ಲಿ ಮ್ಯಾನಿಫೆಸ್ಟೇಷನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒನ್ ಆಫ್ ದ ಬೆಸ್ಟ್ ಬುಕ್ ರಿಟರ್ನ್ ಸೋ ಫಾರ್. ಓಹ್ ವಾವ್, ಗ್ರೇಟ್. I would love to read it. Yeah, so she's given 7 in steps which the whole book is going to explain. Great. So while I sign this for you, sir, 3 ವ್ಯಕ್ತಿನ ನಾಮಿನೇಟ್ ಮಾಡಿ ನಾವು ಯಾರನ್ನ ಈ ಶೋಗೆ ಕರೆಸಬೇಕು ಟು ಎಕ್ಸ್ಪ್ಲೋರ್ ದೇರ್ ಲರ್ನಿಂಗ್ಸ್ ಥ್ರೂ ವಿಚ್ ಪೀಪಲ್ ಕ್ಯಾನ್ ಲರ್ನ್. ಬಟ್ ಕನ್ನಡ ಮಾತ್ರನಾ? ಪ್ರಿಫರಬಲಿ. ಬಟ್ ಇಂಗ್ಲೀಷ್ ಮಾತಾಡ್ತಾರೆ ಅಂದರೂ ಐ ಥಿಂಕ್ ಐ ಕ್ಯಾನ್ ಮ್ಯಾನೇಜ್ ಇಂಗ್ಲೀಷ್. ಹೌದಾ? ಹಾಂ, ಸರಿ. ಆ್ಯಕ್ಚುಲಿ ಐ ಕಾಂಟ್ ಥಿಂಕ್ ಆಫ್ ಎನಿ ಒನ್ ರೈಟ್ ನೌ. ಯಾಕಂದರೆ ನಾನು ಕನ್ಸ್ಯೂಮ್ ಮಾಡ್ತಿಲ್ಲ ಇನ್ಫಾರ್ಮೇಷನ್, ಓನ್ಲಿ ಮೈ ಗುರೂಸ್ ಇನ್ಫಾರ್ಮೇಷನ್. ಸೊ ನಂಗೆ ಐಡಿಯಾ ಇಲ್ಲ ಬೇರೆ ಜನ ಏನು ಮಾಡ್ತಿದ್ದಾರೆ ಅಂತ. ಸೊ ನಿಮ್ಮ ಗುರು ಬರಲ್ಲ ಶೋಗೆ. ಫೋಟೋಗ್ರಾಫಲ್ಲೂ ಬರಲ್ಲ ಗುರು. ಹೌದಾ? ಹಾಂ. ಅವ್ರ ಹೆಸರು ನೀವು ಹೇಳಿದ್ರಿ, ಮಹಾ ಅವತಾರ್ ಬಾಬಾಜಿ. ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಅವರು. ಎಲ್ಲಿರೋದವರು? ನೇಪಾಲ್. ಮಹಾ ಅವತಾರ್ ಬಾಬಾಜಿ.
ಬಟ್ Because you are ಎಲ್ಲ Neem ಕಡೆ Karoli ಇದ್ದಾರೆ, Baba. ಖೇಚರ ಮಾಡ್ಕೊಂಡು ಎಲ್ಲ ಕಡೆ ಇರ್ತಾರೆ ಅವ್ರಿಗೆ ಖೇಚರಿ ಸಿದ್ಧಿ ಇದೆ. ಕೇಸರಿ ಸಿದ್ಧಿ ಇಸ್ ಇಲ್ಲೂ ಇದ್ದಾರೆ. ಥ್ರೂ ದೇರ್ ಹಾಂ, ಬಾಡಿ ಎಲ್ಲ ಅವರ ಆತ್ಮಕ್ಕೆ ಎಲ್ಲ ಕಡೆನೂ ಆತ್ಮ ಹೋಗುವಂತ ಖೇಚರ ಮಾಡ್ತಾ ಇರುತ್ತೆ ಇನ್ ದ ಸ್ಕೈ. ಶಕ್ತಿ ಇರುತ್ತೆ ಅಂತ. ಖೇಚರ ಅಂದರೆ ಸ್ಕೈಯಲ್ಲಿ ಭ್ರಮಣ ಮಾಡ್ತಾ ಇರ್ತಾರೆ ಯಾವಾಗಲೂ. ಐ ಥಿಂಕ್ ಈಗ ಅದೇ ನೀಮ್ ಕರೋಲಿ ಬಾಬಾ ಇಸ್ ಒನ್ ಸದ್ಯದ ತುಂಬ ಫೇಮಸ್ ಆಗಿದ್ದಾರೆ. ಅವರು ಹನುಮಂತನ ಒಂದು ಅವತಾರ ಅಂತಲ್ಲ, ನೀವು ಕೇಳಿರ್ತೀರಿ. ಹೌದು. ಅದೇ ಥರ ಈಗ ನೇಪಾಳ್ನ ಮಹಾವತಾರ್ ಬಾಬಾಜಿ ಅಂದರೆ ಅವರು ತಮಿಳ್ನಾಡಲ್ಲಿ ಬರ್ತ್ ತಗೊಂಡ್ರು ಟು ನಾಗಾ ಪೇರೆಂಟ್ಸ್, ನಾನು ಹೇಳಿದೆ. ಬಟ್ ಈವನ್ ಬಿಫೋರ್ ದ್ಯಾಟ್ ಈಸ್ ಅ ಸ್ಪಿರಿಟ್. ಅವರು ಎಂಥ ಯಾವ ಟೈಪ್ ಆಫ್ ಸ್ಪಿರಿಟ್ ಅಂದರೆ ಅವರು ಸರ್ವೈವ್ಸ್ ಈವನ್ ದ ಯುಗದಲ್ಲೂ ಅವ್ರಿಗೆ ನಾಶ ಇಲ್ಲ. ಸೊ ಅವ್ರು ಇವಾಗ 2700 ಇಯರ್ಸಿಂದ ಇದ್ದಾರಾ? 2700 ಇಯರ್ಸಿಂದ ನಾಗ ಬಾಡಿಯಲ್ಲಿದ್ದಾರೆ. ಅವ್ರ ಹೆಸರು ನಾಗರಾಜ್ ಅಂತಲೇ ಇಟ್ಟಿದ್ದಾರೆ ಪೇರೆಂಟ್ಸ್. ನಾಗರಾಜ್ ಅಂತ ಅವ್ರದ್ದು ಮೇನ್ ನೇಮ್ ಇಟ್ಟಿರೋದು. ಅದಾದಮೇಲೆ ಮಹಾವತಾರ್ ಅಂತ ಅವ್ರಿಗೆ ಹೆಸರು ಅಗಸ್ತ್ಯ ಕೊಟ್ಟಿದ್ದಾರೆ. ಅಗಸ್ತ್ಯ ಮುನಿಗಳ ಮಹಾವತಾರ್ ಅಂತ ಯಾಕೆ ಹೆಸರು ಕೊಟ್ಟರು? ಅಗಸ್ತ್ಯ ಮುನಿಗಳು ಅವ್ರ ಟೀಚರ್ ಆಗಿದ್ರು ಅವರು. ಯಾಕೆ ಆ ಹೆಸರು ಕೊಟ್ಟರು ಅಂದರೆ ಬಿಕಾಸ್ ಅವರು ಅವತಾರ ಪುರುಷಗಳಿಗೆ ಮಾತ್ರ ಟ್ರೈನಿಂಗ್ ಕೊಡೋದು. ಸೊ ಹೀ ಈಸ್ ಆಲ್ವೇಸ್ ಇನ್ವಾಲ್ವ್ಡ್ ಇನ್ ಸಮ್ ವೇ ಆರ್ ದಿ ಅದರ್. ಥ್ರೂ ವಿಚ್ ವಿ ಹ್ಯಾವ್ ಮೆಟ್ ಒನ್ ಟುಡೇ. ಹಾಂ, ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಅದೇ ವೆರಿ ಡೀಪ್ ಆ್ಯಂಡ್ ವೆರಿ ಮಿಸ್ಟಿಕ್. ಹಾಗಾಗಿ ಕೀಪ್ ಗೋಯಿಂಗ್ ಸರ್. ಥ್ಯಾಂಕ್ ಯು. ನಾನು ಏನು ಫಿಲ್ ಮಾಡಲಿ ಅಂತಲೇ ಗೊತ್ತಿಲ್ಲ. I've written, dear Guru Pashupati sir, you are intelligent enough to fill the life you have envisioned. May the Pashu always be your Sati in Bardeen. Thank you. Thank you sir. Thank you so much. How will I carry all this on my bike? ಓ ಅಲ್ವಾ, ನಾವು ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಮೆರೆಸಿ ಕಡೆಯಿಂದ ದಸ್ ಅ ಹ್ಯಾಂಪರ್. ನೀವು ತುಂಬ ಹೆಲ್ತ್ ಬಗ್ಗೆ ತಿಳ್ಕೊಂಡಿರೋದ್ರಿಂದ ಇಲ್ಲಿ ಒಂದಿದೆ ಹಾಂ, ಪಾಮ್ ಶುಗರ್ ಅಂತ. ಓ ವಾವ್. ಇದರಲ್ಲಿ ಗ್ಲೈಕೋಮಿಕ್ ಇಂಡೆಕ್ಸ್ ಅದು ಇಮಿಡಿಯೇಟಾಗಿ ಜಾಸ್ತಿ ಮಾಡಲ್ಲ ಲೈಕ್ ಶುಗರ್. ಅದನ್ನು ಗ್ಲೈಕೋಮಿಕ್ ನಾನು whatever ಶುಗರ್ they call ತಿಂತೀನಿ, it. ಹಂಗೆ ನಥಿಂಗ್ ಹ್ಯಾಪನ್ಸ್. ಹೌದಾ? ಬಟ್ ದಿಸ್ ಇಸ್ ದ್ಯಾಟ್ ದೇ ಸೇ ಇಮಿಡಿಯೇಟ್ ಆಗಿ. ನೀವು ಎಷ್ಟು ಸನ್ಲೈಟ್ ತಗೋತಿರೋ ಅಷ್ಟು ನಿಮಗೆ ಕಾರ್ಬೋಹೈಡ್ರೇಟ್ಸ್ ಡೈಜೆಸ್ಟ್ ಆಗುತ್ತೆ ಫಾಸ್ಟಾಗಿ. ಸೊ ದಿನಕ್ಕೆ ಒಂದು 20 ನಿಮಿಷ ಬೇಕೇ ಬೇಕಾ ಅದು ಆವ್ರೇಜ್ ಅಂತ? ಅದು 35% ಪಾಸು. ಎಷ್ಟು ಆಚೆ ಇರ್ತೀರೋ ಅಷ್ಟು ಅಟ್ಲೀಸ್ಟ್ 2 ಒಳ್ಳೇದು. to 3 hours ಇದ್ದರೆ ಒಳ್ಳೆಯದು. ಬಟ್ ಅದಾಗಲ್ಲ ಅಷ್ಟು ಜನರಿಗೆ. ಸೊ ಐ ಟೆಲ್ ದೆಮ್ ಅಟ್ಲೀಸ್ಟ್ ಗೋ ಎವ್ರಿ ಅವರ್ ಗೋ ಔಟ್ ಒನ್ಸ್, ಆ ಥರ. ಥ್ಯಾಂಕ್ಸ್ ಫಾರ್ ದ ಕ್ರೇಜಿ ಇದು. ಎವ್ರಿ ಅವರ್ 2 minutes ಗೋ ಔಟ್ ಆ್ಯಂಡ್ ಕಮ್, ಎಲ್ಲ ಸೇರಿಸಿ. 35 ಪಾಸಲ್ಲೇ ಎಲ್ಲ ಲೈಫ್ ನೋಡ್ತಾ ಇದ್ದೀವಿ. ದಟ್ ಸ್ಯಾಡ್. There's Lacadong turmeric powder, sir. This is from the hills of yes, this is great gift. Thank you. Meghalaya. Yes, yes, So you yes. know it. ನಾನು Of course Lacadong I ಅಂದ know. ತಕ್ಷಣ ವಾವ್ ಒಂದು ರಿಯಾಕ್ಷನ್ ಬಂತು. It's a very strong turmeric, very good. ಮತ್ತೆ there's a pepper from evergreen forests ಅಂತೆ, western ghats. So there you go, sir. And the jar to put that Okay. palm sugar. There you go. Thank you. Hampers. ಇಷ್ಟೊತ್ತು ನಿಮ್ಮ ಜ್ಞಾನದ ಜೊತೆಗೆ ನಮಗೆ ಸಾಕಷ್ಟು ನಿದ್ದೆ ಕೆಡಿಸಿದ್ದೀರಾ ನೀವೀಗ. ನಿಮಗೆ ಒಂದು ಪಿಲ್ಲೋ, ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ. Wow. ಯು ಕ್ಯಾನ್ ಕನೆಕ್ಟ್ ಯುವರ್ ಫೋನ್ ಆ್ಯಂಡ್ ದಸ್ ಪಿಲ್ಲೋ ಒಳಗಡೆ ಸ್ಪೀಕರ್ ಆ್ಯಂಡ್ ದೆನ್ ಆರಾಮಾಗ ವೈಟ್ ನಾಯ್ಸ್ ಅಥವಾ ಎನಿ ಟ್ರ್ಯಾಕ್ ಯು ಕ್ಯಾನ್ ಲಿಸನ್ ಟು ಇಟ್. Okay. ಬಿಡ್ಲಾ ಸರ್? ಥ್ಯಾಂಕ್ಸ್. Thank you. ಸೊ ಐ ಗೆಸ್ ದಟ್ ವಾಸ್ ಇವತ್ತಿನ ಎಪಿಸೋಡ್. ನನಗಂತೂ ಲೈಕ್ ತುಂಬ ಇದರಲ್ಲಿ ತಲೆ ಓಪನ್ ಆಗೋಯ್ತು. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಆನ್ ಜಸ್ಟ್ ಕ್ಯೂರಿಯಸ್? Oh, I enjoyed myself. Thank you. I'm really happy to be here. ಐ ಹೋಪ್ ನಮ್ಮ ಈ ಇಂಟ್ರ್ಯಾಕ್ಷನ್ಸ್ ಲೈಫನ್ನು ಹೇಗೆ ನೋಡಬೇಕು, ಯಾಕೆ ನೋಡಬೇಕು, ಎಷ್ಟೆಷ್ಟೋ ವಿಚಾರದಲ್ಲಿ ಇಟ್ ಹ್ಯಾಸ್ ಜಸ್ಟ್ ಓಪನ್ಡ್ ಆರ್ ಪರ್ಸ್ಪೆಕ್ಟಿವ್ಸ್. ರಿಫ್ಲೆಕ್ಟ್ ಮಾಡಿ, ಪಾಸ್ ಮಾಡಿ, ರಿವೈಂಡ್ ಮಾಡಿ, ಪ್ಲೇ ಮಾಡಿ, ಸೇವ್ ಮಾಡಿ, ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಎಲ್ಲ ನಾವು ಹೇಳಬೇಕಾಗಿಲ್ಲ. ಇಫ್ ದ ಕಾಂಟೆಂಟ್ ಹ್ಯಾಸ್ ಇಂಟ್ರೆಸ್ಟೆಡ್ ಯು ವೆಲ್ ಎನಫ್, ಯು ವಿಲ್ ಆಟೋಮ್ಯಾಟಿಕ್ಲಿ ಡೂ ಇಟ್. ಆ್ಯಂಡ್ ಐ ಗೆಸ್ ಒಂದು ಲಾಸ್ಟ್ ರಿಕ್ವೆಸ್ಟ್, ಈ ಕುರ್ಚಿನಲ್ಲಿ ಮತ್ತೆ ನೀವು ಯಾರನ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಸಜೆಷನ್ಸನ್ನು ತಿಳಿಸಿ. ಆ್ಯಂಡ್ ನಮ್ಮ ಶೋ ಟ್ಯಾಗ್ಲೈನಿಗೆ ನಾವು ತುಂಬ ನಿಯತ್ತಾಗಿದ್ದೀವಿ.
ಸ್ಟೇ ಕ್ಯೂರಿಯಸ್ ಅಂತ. ಆ ಕ್ಯೂರಿಯಾಸಿಟಿನ ಎಕ್ಸ್ಪ್ಲೋರ್ ಮಾಡ್ತಾನೆ ಪೀಪಲ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್ ಆರ್ ಕಮಿಂಗ್ ಹಿಯರ್. ಹಾಗಾಗಿ ಐ ಗೆಸ್ ನೀವು ಕೂಡ ಇವತ್ತಿನ ಎಂಡ್ ನೋಟಿಸ್ ದ್ಯಾಟ್ ಇಷ್ಟೊಂದು ವ್ಯಕ್ತಿತ್ವಗಳು ಬಂದು ಅವ್ರ ಲೈಫ್ ಸ್ಟೋರಿ, ಎಮೋಷನ್ಸು, ಲರ್ನಿಂಗ್ಸು, ಪರ್ಸ್ಪೆಕ್ಟಿವ್ಸ್ ಎಲ್ಲ ನಮ್ಮ ಮುಂದೆ ಇಡ್ತಾರೆ. ಇಡೋದು ಓಕೆ, 2 ಕಿವಿ ಇರೋದು ಪ್ರಾಬ್ಲಮ್ಮು, ಇಲ್ಲಿಂದ ಅಲ್ಲಿಗೆ ಹೋಗ್ಬಿಡ್ಬಾರ್ದಲ್ಲ. ಸೊ ಎಷ್ಟು ಹಾರ್ಟ್ ಒಳಗೆ ಹೋಗಿ ಅಥವಾ ಎಷ್ಟು ತಲೆ ಒಳಗೆ ಹೋಗಿ ನಿಮ್ಮ ಲೈಫ್ ಜೊತೆಗೆ ಅದು ಹೋಗುತ್ತೆ ಇಸ್ ಆಲ್ ದ್ಯಾಟ್ ಮ್ಯಾಟರ್ಸ್ ಟು ಯು ಗೈಸ್, ಐ ಗೆಸ್. ಸೊ ಸೇವ್ ಇಟ್ and continue to stay curious. Now ನಿಮ್ಮ Rapid Rashmi signing out of another wonderful deep mystic episode with one and only Guru Pashupati sir. And you. sir, next time ಸಿಗೋಣ ಶಿವ ಮತ್ತು ಇನ್ನೂ ಸಾಕಷ್ಟು ಟಾಪಿಕ್ಸ್ಗಳ ಬಗ್ಗೆ ಪ್ರಾಬ್ಲಿ ಇನ್ ಸಮ್ ಮಂತ್ಸ್. ಶೂರ್, ಆಡಿಯನ್ಸ್ ಹೇಳ್ತಾರೆ ಏನು ಬೇಕು ಅಂತ. Yes, looking forward to see you. Thank you sir. ಥ್ಯಾಂಕ್ ಯು Thanks for your time. ಥ್ಯಾಂಕ್ ಯು.